ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಬುಧ ಮಹಾರಾಜನ ವಿಶೇಷತೆಗಳು ಅಂದ್ರೆ ಬುಧ ಮಹಾರಾಜ ಜಾತಕದಲ್ಲಿ ಯಾವ ರೀತಿ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಅದರ ಬಗ್ಗೆ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ಈಗ ಬಂದ್ಮೇಣ ಬುಧ ಮಹಾರಾಜ ಜಾತಕದಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ನಾವೊಂದು ನೈಸರ್ಗಿಕ ಜನ್ಮಗುಂಡ್ಲೆಯನ್ನು ತೆಗೆದುಕೊಂಡಾಗ ಬುಧ ಬಂದು ಆ ಕಾಲಪುರುಷನ ಕುಂಡಲಿಯಲ್ಲಿ ಆತ 3 ಮತ್ತೆ 6ನೇ ಮನೆಯ ಅಧಿಪತಿ ಆಗ್ತಾನೆ. ಓಕೆ, 3 ಮತ್ತೆ 6ನೇ ಮನೆ. 3 ಮತ್ತೆ 6ನೇ ಮನೆ ಅಂದ್ರೆ ಇದನ್ನ ಉಪಚಯ ಸ್ಥಾನ ಅಂತ ಕರಿತೇವೆ. ಈ ಉಪಚಯ ಸ್ಥಾನದ ಅಧಿಪತಿನೇ ಬುಧ ಆಗಿರ್ತಾನೆ ಅಲ್ವಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಮ್ಗೆ ಈ ಉಪಚಯ ಸ್ಥಾನಗಳಂದ್ರೆ ಬಹಳ ವಿಶೇಷವಾಗಿ ನಮ್ಮ ಸಮಯದ ಜೊತೆಗೆ ನಮ್ಗೆ ಗೆಲುವನ್ನ ಕೊಡ್ತಾ ಹೋಗುವಂಥದ್ದು ಈ ಉಪಚಯ ಸ್ಥಾನಗಳು. ಉಪಚಯ ಸ್ಥಾನಗಳು ಯಾವುದೆಲ್ಲ? 3, 6, 10, 11. ಇದರಲ್ಲಿ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಇರ್ಬೇಕಂತ ನಾವು ಬಯಸ್ತೇವೆ. ಹೆಚ್ಚಾಗಿ ಇಲ್ಲಿ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಇದ್ದಾಗ ಏನಾಗುತ್ತೆ, ನಮ್ಗೆ ಅದೇಲೋ ತಾಕತ್ತನ್ನ ಪ್ರದಾನ ಮಾಡುತ್ತೆ, ಪುರುಷಾರ್ಥವನ್ನ ಮಾಡ್ಲಿಕ್ಕೋಸ್ಕರ ಶಕ್ತಿಯ ಪ್ರದಾನ ಮಾಡುತ್ತೆ. ಅದರ ಜೊತೆಗೆ ನಾವು ಗೆಲುವನ್ನು ಕೂಡ ಲೈಫಲ್ಲಿ ಖಂಡಿತ ಸಾಧನೆ ಮಾಡಿಯೇ ಮಾಡ್ತೇವೆ. ಅದು ಬೇಕಾಗುತ್ತೆ ನಮ್ಗೆ ಬೇರೆಯವರನ್ನ ಮಣಿಸುವುದಕ್ಕೋಸ್ಕರ. ಓಕೆ, ಸೊ ಇಲ್ಲಿ ಬುಧ ಕೂಡ ಏನಾಗುತ್ತೆ, ಆತ ಡೈರೆಕ್ಟ್ ಆಗಿ ಉಪಚಯ ಸ್ಥಾನಾಧಿಪತಿ ಆಗಿರುವುದರಿಂದ ನಿಮ್ಮ ಜಾತಕದಲ್ಲಿ ಬುಧ ಎಲ್ಲಿ ಆ ಪ್ಲೇಸ್ಮೆಂಟ್ ಆಗಿದ್ದಾನೆ ಆತನನ್ನು ನಿಭಾಯಿಸೋದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಸೊ ಅಲ್ಲಿ ಬಹಳ ಕೇರ್ ತಗೊಳ್ಬೇಕಾಗುತ್ತೆ. ಮತ್ತೆ ಬುಧ ಯಾವತ್ತಿದ್ರು ಬ್ಯಾಲೆನ್ಸ್, ಓಕೆ, ಆ ಬ್ಯಾಲೆನ್ಸ್ ಅನ್ನ ಇಟ್ಟುಕೊಂಡೇ ಹೋಗ್ಬೇಕಾದಂತಹ ಅನಿವಾರ್ಯತೆ ಉಂಟು. ಬುಧ ಅಂದ್ರೆ ವಾಣಿಯನ್ನು ನೀವು ಅಷ್ಟು ಚೆನ್ನಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಯಾಕಂದ್ರೆ ಬುಧ ಬಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಅದು. ಅದು ವ್ಯಾಪಾರ ಮಾಡುವಂಥದ್ದು, ಕೆಲಸ ಮಾಡುವಂಥದ್ದು, ವಾಣಿಯ ಮುಖಾಂತರ ಭಾಷಣ. ಬುಧ ಅಂದ್ರೆ ಬುದ್ಧಿ, ಬುಧ ಅಂದ್ರೆ ಇಂಟೆಲಿಜೆನ್ಸ್. ಅದಕ್ಕೋಸ್ಕರ ನಿಮ್ಮ ಇಂಟೆಲಿಜೆನ್ಸ್ ಅನ್ನು ಎಲ್ಲಿ ಯೂಸ್ ಮಾಡ್ತೀರಾ ಎಂಬುದನ್ನು ಬುಧ ಹೇಳಿಕೊಡ್ತಾನೆ. ಜಾತಕದಲ್ಲಿ ಎಲ್ಲಿ ಕೂತಿದ್ದಾನೆ ಹೇಳಿದ್ರೆ ನಿನ್ನ ಇಂಟೆಲಿಜೆನ್ಸ್ ಅನ್ನ ಇಲ್ಲಿ ನೀನು ಪ್ರದರ್ಶನ ಮಾಡಬೇಕು, ನಿನ್ನ ಬುದ್ಧಿಯನ್ನ ನೀನು ಇಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಒಂದು ಇಂಡಿಕೇಶನ್ ಅದು ಜಾತಕದಲ್ಲಿ ಇರ್ತದೆ. ಒಂದೊಂದು ನೆನ್ಪಿಟ್ಕೊಳ್ಬೇಕು. ಏನಾಗುತ್ತೆ, ಬುಧನಿಗೆ 2 ಮನೆಗಳಿದೆ, ಮಿಥುನ ಮತ್ತೆ ಕನ್ಯಾ ರಾಶಿ. ಓಕೆ, ಬುಧನಿಗೆ ಮಿಥುನ ಮತ್ತೆ ಕನ್ಯಾ ರಾಶಿ, ಬಟ್ ಅದರ ಎದುರುಗಡೆ ಇರುವಂತಹ ರಾಶಿ ಯಾವುದು? ಒಂದು ಧನು ರಾಶಿ, ಮತ್ತೊಂದು ಮೀನ ರಾಶಿ. ಓಕೆ, ಒಂದು ಧನು ರಾಶಿ ಇರ್ತದೆ, ಮತ್ತೊಂದು ಮೀನ ರಾಶಿ ಇರ್ತದೆ ಬುಧನಿಗೆ ಎದುರುಗಡೆ. ಓಕೆ, ಆತನ ಅಪೋಸಿಟ್, ಆತನಿಗೆ ಮಾರಕ ಸ್ಥಾನದ. ಓಕೆ, ಇಲ್ಲಿ ಇಲ್ಲೇನಾಗುತ್ತೆ, ಬುಧ ಅಂದ್ರೆ ಸಣ್ಣ ಮಗು, ಗುರು ಅಂದ್ರೆ ಗುರು. ಬುಧ ಯಾವಾಗ ಗುರುವಿನ ಹತ್ರ ಕಲಿತಾ ಖುದ್ದು ಬುಧ ಗುರುವಿಗೆ ಟರ್ನ್ ಆಗ್ತಾನೆ, ಅಂದ್ರೆ ಗುರುವಿನ ರೂಪಕ್ಕೆ ಬದಲಾವಣೆ ಹೊಂದ್ತಾನೆ ಅಂತ ಒಂದು ಇಂಡಿಕೇಶನ್. ಅಂದ್ರೆ ಸಣ್ಣ ಮಗು ಕಲಿತಾ ದೊಡ್ಡವನಾಗಿ ಮತ್ತೆ ಖುದ್ದು ಆತ ಗುರುವಾಗಿ ಬಿಡ್ತಾನೆ ಅಂತ ಒಂದು ಇಂಡಿಕೇಶನ್. ಅದಕ್ಕೋಸ್ಕರ ಬುಧನಿಗೆ ಗುರುವಿನ ಒಂದು ಸಹಾಯ ಬೇಕೇ ಬೇಕಾಗುತ್ತೆ, ಬುಧನಿಗೆ ಗುರುವಿನ ಕೃಪಾ ಕಟಾಕ್ಷ ಬೇಕಾಗುತ್ತೆ. ಬಟ್ ಬುಧ ಮತ್ತೆ ಗುರುವಿಗೆ ಇಬ್ಬರಿಗೂ ಕೂಡ ಏನಾಗುತ್ತದೆ, ಒಂದು ತತ್ವಗಳ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಅಲ್ಲೆಲ್ಲೋ ಒಂದ್ ಕಡೆ ವಿರೋಧಾಭಾಸ ಇದೆ. ಯಾಕಂದ್ರೆ ಬುಧ ಬಂದು ಪೃಥ್ವಿತ್ವದ ಪ್ಲಾನೆಟ್ಸ್ ಮತ್ತೆ ಗುರು ಬಂದು ಆಕಾಶ ತತ್ವ ಪ್ಲಾನೆಟ್ಸ್, ಅದು ಯಾವತ್ತೂ ಒಟ್ಟಾಗುವ ಹಾಗಿಲ್ಲ. ಸೊ ಈ ಪರಿಸ್ಥಿತಿ ಕೂಡ ಅಲ್ಲಿ ಇದ್ದೇ ಇರ್ತದೆ. ಬಟ್ ಬುಧನ ಒಂದು ಇಂಟೆಲಿಜೆನ್ಸ್ ಅನ್ನ ಪ್ರಖರವಾಗಿ ಬೆಳಗುವಂತೆ ಮಾಡ್ಲಿಕ್ಕೆ ಗುರುವಿನ ಒಂದು ನಾಲೆಜ್ ಉಂಟು, ಜ್ಞಾನ ಏನುಂಟು, ಅದು ಬೇಕೇ ಬೇಕಾಗುತ್ತೆ. ಗುರುವಿನ ಜ್ಞಾನವನ್ನು ಪಡ್ಕೊಂಡೇ ಬುಧ ತನ್ನ ಬುದ್ಧಿಯನ್ನ ಬೆಳೆಸ್ಕೊಳ್ತಾನೆ, ಅನ್ಯಥಾ ಅದು ಕೂಡ ಸಾಧ್ಯ ಇಲ್ಲ ಅಂತ ಒಂದು ಇಂಡಿಕೇಶನ್. ಬುಧ ಅಂದ್ರೆ ಮರ್ಕುರಿ ಅಂದ್ರೆ ಪಾದರಸ. ಈ ಪಾದರಸ ಹೋಗಿ ಎಲ್ಲೋ ಒಂದ್ ಕಡೆ ಗುರುವಿಗೆ ಟರ್ನ್ ಔಟ್ ಆಗ್ಬೇಕಂದ್ರೆ ಪಾದರಸದಲ್ಲಿದ್ದಂತಹ ವಿಷಯ ಏನುಂಟು ಅದು ಹೊರಗೆ ಹೋಗ್ಬೇಕಾಗುತ್ತೆ. ಅಂದ್ರೆ ಬುಧನಲ್ಲಿರ್ತಕ್ಕಂತಹ ಕೆಟ್ಟ ಗುಣಗಳಲ್ಲಿ ತ್ಯಜಿಸಲ್ಪಡ್ಬೇಕಾಗುತ್ತೆ. ಆ ನಂತರ ಹೋಗಿ ಏನಾಗುತ್ತೆ, ಅದು ಗುರುವಿನ ಒಂದು ಎನರ್ಜಿಗೆ ಕನ್ವರ್ಟ್ ಆಗುತ್ತೆ, ಆವಾಗ ಪರವಾಗಿಲ್ಲ. ಅನ್ಯಥಾ ಏನಾಗುತ್ತೆ, ಬುಧ ಮತ್ತೆ ಗುರು ಒಟ್ಟು ಸೇರ್ಕೊಂಡಾಗ ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಬುಧ ಮತ್ತೆ ಗುರುವಿನ ಕಾಂಬಿನೇಷನ್ ಉಂಟು ಅಂತ ಇಟ್ಕೊಳ್ಳೋಣ. ಓಕೆ, ಜಾತಕದಲ್ಲಿ ಇದು ಏನ್ ಮಾಡುತ್ತೆ ನಿಮ್ಗೆ, ಬುಧ ಮತ್ತೆ ಗುರುವಿನ ಕಾಂಬಿನೇಷನ್ ಇದ್ದಾಗ ಬುಧ ಬಂದು ಮೆರ್ಕುರಿ ಅಂದಾಗ ಪಾದರಸ, ಆನಂತರ ಗುರು ಬಂದು ನಿಮ್ಮಲ್ಲಿರುವಂತಹ ಗೋಲ್ಡ್ ಅಂದ್ರೆ ಅದು ಬಂಗಾರ. ಹಾಗಾದ್ರೆ ಈ ಪಾದರಸ ಏನ್ ಮಾಡುತ್ತೆ, ಈ ಬಂಗಾರವನ್ನ ಕರಗಿಸಿ ಬಿಡುತ್ತೆ. ಹಾಗಾದ್ರೆ ಅದರ ಅರ್ಥ ಏನು? ಸೊ ನಿಮ್ಮ ಮನೆಯಲ್ಲಿ ಬಂಗಾರ ಇದ್ರೂ ಕೂಡ ಅದು ಕರಗಿ ಹೋಗುತ್ತೆ, ಬಂಗಾರ ಇದ್ರೂ ಕೂಡ ನೀವು ಅದನ್ನ ಫ್ಲೆಡ್ಜ್ ಮಾಡ್ತೀರಾ ಅಥವಾ ಮಾರಿ ಬಿಡ್ಬೇಕಾದಿತ್ತು ಅಂತ ಪರಿಸ್ಥಿತಿನ ಕ್ರಿಯೇಟ್ ಮಾಡ್ತಾನೆ ಅಂತ ಉಂಟು. ಬುಧ ಮತ್ತೆ ಗುರುವಿನ ಒಂದು ಕಾಂಬಿನೇಷನ್ ಬಂದಾಗ ಕೆಲವೊಂದು ಬಾರಿ, ನಾನು ಎಲ್ಲಾ ಬಾರಿ ಅಂತ ಹೇಳಲ್ಲ, ಕೆಲವೊಂದು ಬಾರಿ ಈ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರುತ್ತೆ. ಅದಕ್ಕೆ ಬುಧನನ್ನ ಯಾವ ರೀತಿ ನಾವು ಅದನ್ನು ತೆಗೆದುಕೊಂಡು ಹೋಗ್ಬೇಕು, ಆ ಲೆವೆಲ್ ಅಲ್ಲಿ ಅದನ್ನ ತೆಗೆದುಕೊಂಡು ಹೋಗ್ಬೇಕಾದಂತಹ ಅನಿವಾರ್ಯತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವಾಣಿ, ನಾವೇನ್ ಮಾತಾಡ್ತೇವೆ, ಯಾವ ಶಬ್ದವನ್ನ ಯೂಸ್ ಮಾಡಿ ಮಾತಾಡ್ತೇವೆ, ಸೊ ಅದೆಲ್ಲ ಬುಧನಿಂದ ಬರುವಂತದ್ದು. ಅದಕ್ಕೋಸ್ಕರ ಮತ್ತೊಂದೇನಂದ್ರೆ ಬುಧ ವಿಶೇಷವಾಗಿ ನಿಮ್ಮ ಹೆಸರು ಏನಿದೆ ಅಲ್ವಾ, ಹೆಸರು ನಾವೇನೋ ಒಂದು ಹೆಸರು ಇಟ್ಕೊಂಡಿರ್ತೇವೆ, ಅದು ಬುಧನ ಮೇಲಿಂದ ಡಿಪೆಂಡ್ ಆಗಿ ಬಂದಿರುತ್ತೆ. ಹಾಗಾದ್ರೆ ನಿಮ್ಮ ಹೆಸರು ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಅದು ಅರ್ಥಪೂರ್ಣವಾಗಿದೆ, ಕರೆಯುವಾಗ ಎಷ್ಟು ಖುಷಿ ಆಗುತ್ತೆ ಆ ಹೆಸರನ್ನ, ಅಷ್ಟು ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿದ್ದಾನಂತ ಅರ್ಥ. ಒಂದು ವೇಳೆ ನಿಮ್ಮ ಹೆಸರೇ ಎಲ್ಲೊಂದ್ ಕಡೆ ಕಠಿಣತೆಗೆ ಒಳಪಟ್ಟಿದೆ, ನಿಮ್ಮ ಹೆಸರನ್ನ ಮೀನಿಂಗ್ ಅನ್ನೇ ಹುಡುಕುದು ಸ್ವಲ್ಪ ಕಷ್ಟ, ಕೆಲವೊಮ್ಮೆ ವಿದೌಟ್ ಮೀನಿಂಗ್ ಹೆಸರು ಇರ್ತದೆ. ಈಗೆಲ್ಲ ಲೇಟೆಸ್ಟ್
ಲೇಟೆಸ್ಟ್ ಹೆಸರು ಅಂತ ಮೀನಿಂಗ್ಲೆಸ್ ಹೆಸರನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ. ಅವಾಗೆಲ್ಲ ಏನಾಗುತ್ತೆ, ಎಲ್ಲೊಂದ್ ಕಡೆ ನಿಮ್ಮ ಜಾತಕದಲ್ಲಿ ಬುಧನ ಒಂದು ಇಂಪ್ಯಾಕ್ಟ್ ಏನುಂಟು ಅದು ತುಂಬಾ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಅದರ ಅರ್ಥ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾ ಇಲ್ಲ ಅಂತ ಒಂದು ಇಂಡಿಕೇಶನ್. ನಿಮ್ಮ ಹೆಸರು ಇರ್ಬೋದು, ಅದು ಬಂದು ಬುಧ, ನಿಮ್ಮ ಸಿಗ್ನೇಚರ್ ಬಂದು ಬುಧ, ನಿಮ್ಮ ಮೊಬೈಲ್ ನಂಬರ್ ಬುಧ, ನಿಮ್ಮ ವಾಣಿ ಬಂದು ಬುಧ, ಮತ್ತೆ ಏನು ಕಮ್ಯುನಿಕೇಟ್ ಮಾಡ್ತೀರಾ ಅದು ಬಂದು ಬುಧ, ನಿಮ್ಮ ಬಿಸ್ನೆಸ್ ಅಂತ ಏನುಂಟು ಅದು ಬಂದು ಬುಧ. ಇದೆಲ್ಲವೂ ಕೂಡ ಬುಧನಿಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾಗಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಅದಕ್ಕೋಸ್ಕರ ಬುಧನನ್ನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಾವು ವಿಶೇಷವಾಗಿ ನಮ್ಮ ವಾಣಿಯನ್ನ ಚೆನ್ನಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ 100% ಉಂಟು ಅಂತ ಹೇಳ್ತೇನೆ. ಇನ್ನು ವಿಚಾರ ಹೇಳ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ, ಬುಧನ ಕಾರಕತ್ವಗಳೇನು ಅದರ ಬಗ್ಗೆ ಒಂದು ದೃಷ್ಟಿ ಹರಿಸಿ ಬಂದ್ಬೇಡ. ಇಲ್ಲಿ ನೋಡಿ, ಇದು ಬುಧನ ಕಾರಕತ್ವಗಳು. ಬುಧನ ಕಾರಕತ್ವಗಳು ಏನೆಲ್ಲ ಉಂಟು ಇಲ್ಲಿ ಒಮ್ಮೆ ಇದನ್ನ ನೋಡ್ಕೊಳ್ಳಿ. ಬುಧ ಅಂದ್ರೆ ಅಡ್ಜಸ್ಟ್ಮೆಂಟ್, ಬುಧ ಅಂದ್ರೆ ಕಾಪಿ ಅನುಕರಣೆ. ಅಂದ್ರೆ ಕಾಪಿ ಅನುಕರಣೆ ಅಂದ್ರೆ ಏನು, ಈಗ ಬುಧ ಅಂದ್ರೆ ಸಣ್ಣ ಮಗು. ಈ ಸಣ್ಣ ಮಕ್ಕಳು ಏನ್ ಮಾಡ್ತಾರೆ, ನೀವು ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರಿ ಅಂದಾಗ ಅದನ್ನೇ ಕಾಪಿ ಮಾಡಿ ಅವ್ರು ಕೂಡ ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀವು ಟಿವಿ ನೋಡ್ತಾ ಇದ್ರೆ ಅವ್ರು ಕೂಡ ಟಿವಿ ನೋಡ್ತಾರೆ, ಅಥವಾ ಮೊಬೈಲ್ ಅಲ್ಲಿ ಅವ್ರು ಬ್ಯುಸಿ ಆಗಿ ಬಿಡ್ತಾರೆ. ಒಂದು ವೇಳೆ ನೀವು ಬುಕ್ಸ್ ತೆಗೆದು ಓದ್ತಾ ಇದ್ದಾಗ ಏನಾಗುತ್ತೆ, ಮಕ್ಕಳು ಕೂಡ ಅದನ್ನು ನೋಡ್ಕೊಂಡು ಸ್ವಲ್ಪ ಸಮಯ ಆದ ನಂತರ ಅವ್ರು ಕೂಡ ಒಂದು ಬುಕ್ ಅನ್ನ ಓಪನ್ ಮಾಡಿ ಓದ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಆ ರೀತಿ ಬುಧ ಅಂದ್ರೆ ಅನುಕರಣೆ, ಬುಧ ಅಂದ್ರೆ ಕಾಪಿ ಕ್ಯಾಟ್ ಆತ ಏನೇ ಇದ್ರು ಕೂಡ. ಅದಕ್ಕೋಸ್ಕರ ಜಾತಕದಲ್ಲಿ ನೋಡಿ, ಜಾತಕದಲ್ಲಿ ಬಹಳ ವಿಶೇಷವಾಗಿ ಬುಧ ಯಾವ ಭಾವದಲ್ಲಿದ್ದಾನೆ ಅಥವಾ ಯಾರ ಜೊತೆ ಸೇರ್ಕೊಂಡಿದ್ದಾನೆ, ಸೊ ಅವರ ಎಲ್ಲಾ ಗುಣಗಳನ್ನ ಬುಧ ಏನ್ ಮಾಡ್ತಾನೆ, ಸಕ್ ಮಾಡ್ತಾನೆ. ಎಲ್ಲವನ್ನು ಕೂಡ ಆತ ಸಕ್ ಮಾಡಿ ಅದೇ ರೀತಿ ವರ್ತನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೋಸ್ಕರ ಬುಧನಿಗೆ ಫ್ರೆಂಡ್ಲಿ ಪ್ಲಾನೆಟ್ಸ್ ಬಂದಾಗ ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಎಲ್ಲೋ ಒಂದ್ ಕಡೆ ಅವನಿಗೆ ಶತ್ರು ಪ್ಲಾನೆಟ್ಸ್ ನ ಜೊತೆ ಇದ್ದಾಗ ಮೇ ಬಿ ಬುಧನಿಂದ ಕೆಟ್ಟ ಫಲಗಳು ಬರುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಆನಂತರ ಬುಧ ಬಂದು ಬುದ್ಧಿವಂತಿಕೆ, ಯೋಜನೆ, ಬುಧ ಬಂದು ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ, ಬುಧ ಒಂದು ಪ್ಲಾನಿಂಗ್ ಮತ್ತೆ ಯೋಜನೆ, ಬುಧ ಬಂದು ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ, ಬುಧ ಬಂದು ಶಿಕ್ಷಣ, ಬುಧ ಬಂದು ಹಾಸ್ಯ. ಅಲ್ಲ, ಬುಧ ಚೆನ್ನಾಗಿದ್ದಾಗ ಹಾಸ್ಯ ಭರಿತವಾದ ಮಾತುಗಳನ್ನು ಆಡುವಂಥದ್ದು ಬಹಳ ವಿಶೇಷವಾಗಿರ್ತದೆ. ಬುಧ ಬಂದು ಶಿಕ್ಷಣ. ಆನಂತರ ಬುಧ ಬಂದು ಲೆಕ್ಕಾಚಾರ. ನೋಡಿ, ಈ ಲೆಕ್ಕಾಚಾರ ಬಹಳ ವಿಶೇಷವಾಗಿರುವಂಥದ್ದು ಅಲ್ವಾ. ಜಾತಕದಲ್ಲಿ ಬುಧ ಲೆಕ್ಕಾಚಾರ, ಎಲ್ಲಿವರೆಗೆ ಲೆಕ್ಕಾಚಾರ ಅಂದ್ರೆ ನಿಮ್ಮ ಸ್ಪರ್ಮ್ ಕೌಂಟಿಂಗ್ ಎಷ್ಟಿರ್ಬೇಕು ಅದು ಕೂಡ ಬುಧನ ಲೆಕ್ಕಾಚಾರದ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ಬುಧ ವೀಕ್ ಆಗಿಬಿಟ್ಟ ಸ್ಪರ್ಮ್ ಕೌಂಟಿಂಗ್ ಅಲ್ಲಿ ಕೂಡ ಪ್ರಾಬ್ಲಮ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಓಕೆ, ಬುಧ ಅಂದ್ರೆ ಅಂಕಲ್, ಎರಡನೇ ಮಗಳು, ಯಂಗ್ ಹುಡುಗಿ, ಬಾಯ್ ಫ್ರೆಂಡ್ ಮತ್ತೆ ಗರ್ಲ್ ಫ್ರೆಂಡ್. ಬುಧ ಬಂದ್ರೆ ಅನಲೈಸೇಷನ್, ಬುಧ ಅಂದ್ರೆ ನಾಲಿಗೆ ಮತ್ತೆ ಸ್ಕಿನ್, ಚರ್ಮ. ಓಕೆ, ಈ ಚರ್ಮ ಏನಿದೆಯಲ್ಲ ಅದು ಬುಧನಿಗೆ ಸಂಬಂಧ. ಅದಕ್ಕೋಸ್ಕರ ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ ಇದೆ, ಕೆಲವರಿಗೆಲ್ಲ ಸ್ಕಿನ್ ತುರಿಕೆ ಬರ್ತಾ ಉಂಟು, ಕೆಲವರಿಗೆ ಇಡೀ ಮೈಯಲ್ಲೇ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ ಇರ್ತದೆ. ಸೊ ಇದರ ಅರ್ಥ ಏನಂದ್ರೆ ಬುಧ ಎಲ್ಲೊಂದ್ ಕಡೆ ಜಾತಕದಲ್ಲಿ ಅಫ್ಲಿಕ್ಷನ್ ಒಳಗಾಗಿದ್ದಾನೆ ಅಂತ ಒಂದು ಇಂಡಿಕೇಶನ್, ಆತ ಪೀಡನೆಗೊಳಗಾಗಿದ್ದಾನೆ, ತೊಂದರೆಗೊಳಗಾಗಿದ್ದಾನೆ ಅಂತ ಒಂದು ಇಂಡಿಕೇಶನ್ ಇದೆ. ನಾರ್ಮಲ್ ಆಗಿ ಅದಕ್ಕೆ ಪರಿಹಾರ ಏನ್ ಮಾಡ್ಬೋದು, ಹೆಸರು ಕಾಳನ್ನ ದಾನ ಮಾಡುವುದರಿಂದ, ಬುಧವಾರ ದಿವಸ ಹೆಸರು ಕಾಳನ್ನ ದಾನ ಮಾಡಿ, ಯಾವ್ದಾದ್ರು ಟೆಂಪಲ್ಗೆ ಅಥವಾ ನೀಡಿ ಪೀಪಲ್ಸ್ಗೆ ದಾನ ಮಾಡಿ, ಅದರ ಮುಖಾಂತರ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನುಂಟು ಅದನ್ನ ಹೋಗಲಾಡಿಸಲಿಕ್ಕೆ ಸಾಧ್ಯ ಅಂತೂ ಖಂಡಿತ ಉಂಟು, ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು. ಮತ್ತೆ ಜಾತಕವನ್ನು ತೋರಿಸಿ ಅದು ಯಾವ ಭಾವದಲ್ಲಿ ಅದು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನು ಮಾಡಿದಾಗ ಕೂಡ ಏನಾಗುತ್ತೆ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅದು ಖಂಡಿತ ಅದು ದೂರ ಆಗುತ್ತೆ. ಬುಧ ಅಂದ್ರೆ ಕಮ್ಯುನಿಕೇಶನ್, ಮಾತುಗಾರಿಕೆ. ಬುಧ ಅಂದ್ರೆ ಬ್ರೋಕರ್, ಏಜೆಂಟ್ಸ್ ಅಂದ್ರೆ ಮಧ್ಯವರ್ತಿ. ಬುಧ ಅಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲದ ಬಿಸ್ನೆಸ್. ಬುಧ ಅಂದ್ರೆ ಚೈನ್ ಸಿಸ್ಟಮ್ ಬಿಸ್ನೆಸ್. ಬುಧ ಅಂದ್ರೆ ವಿನಿಮಯ, ಎಕ್ಸ್ಚೇಂಜ್. ಬುಧ ಅಂದ್ರೆ ದ್ವಿಸ್ವಭಾವ. ಬುಧ ಅಂದ್ರೆ ಲವ್ ಮ್ಯಾರೇಜ್. ಬುಧ ಅಂದ್ರೆ ಮಹಾವಿಷ್ಣು. ಬುಧ ಅಂದ್ರೆ ನಾರಾಯಣ. ದ್ವಿಸ್ವಭಾವ ಅಂದ್ರೆ ಏನು, ಬುಧನಲ್ಲಿ ಎರಡು ಸ್ವಭಾವ ಇರ್ತದೆ, ದ್ವಿಸ್ವಭಾವ, ಒಮ್ಮೆ ಒಂದು ಮತ್ತೆ ಒಮ್ಮೆ ಒಂದು. ಯಾಕಂದ್ರೆ ಬುಧನ ಒಂದು ರಾಶಿ ಬಂದು ಮಿಥುನ ರಾಶಿ. ಆ ಮಿಥುನ ರಾಶಿಗೆ ಒಂದು ಸಿಂಬಲ್ ಅನ್ನ ಕೊಟ್ಟಿದ್ದಾರೆ. ಆ ಸಿಂಬಲ್ ಬಂದು ಟ್ವಿನ್ಸ್ ಅನ್ನ ಕೊಟ್ಟಿದ್ದಾರೆ. ಟ್ವಿನ್ಸ್ ಅಂದ್ರೆ ಇಬ್ಬರು ಹುಡುಗಿಯರನ್ನ ಕೊಟ್ಟಿದ್ದಾರೆ. ಅದರ ಅರ್ಥ ಏನಂದ್ರೆ ಬುಧ ಬಂದು ವ್ಯಾಪಾರ ಕಾರಕ. ಈ ವ್ಯಾಪಾರದಲ್ಲಿ ಏನಾಗುತ್ತೆ, ನೀವು ದುಡ್ಡನ್ನು ಕೊಡ್ತೀರಾ, ಅಂತದ್ದೇ ನೀವು ವಸ್ತುವನ್ನು ಕೂಡ ಪಡ್ಕೊಳ್ತೀರಾ. ಒಂದು ಕೊಡುವಂಥದ್ದು, ಒಂದು ತೆಗೆದುಕೊಳ್ಳುವಂಥದ್ದು, ಇದು ವಿನಿಮಯ ಮಾಡುವಂಥದ್ದು, ಎಕ್ಸ್ಚೇಂಜ್ ಮಾಡುವಂಥದ್ದು ಏನುಂಟು ಅದು ಬಂದು ಬುಧ. ಅದಕ್ಕೋಸ್ಕರ ಬುಧನಿಗೆ ದ್ವಿಸ್ವಭಾವ ಅಂತ ಕರೆದಿದ್ದಾರೆ. ಇನ್ನೊಂದು ದ್ವಿಸ್ವಭಾವ ಏನಂದ್ರೆ, ನನ್ಗೆ ತಿಳಿದ ಪ್ರಕಾರ ಆಕಾಶಕಾಯದಲ್ಲಿ ಬುಧ ಸೂರ್ಯನಿಗೆ ಬಹಳ ಹತ್ತಿರದಲ್ಲಿ ಭ್ರಮಣ ಮಾಡ್ತಾರೆ. ಬಹಳ ಹತ್ತಿರದಲ್ಲಿರುವಂತಹ ಪ್ಲಾನೆಟ್ಸ್ ಬಂದು ಬುಧ ಮತ್ತೆ ಶುಕ್ರ. ಅದರಲ್ಲಿ ಬುಧ ಇರ್ತಾನೆ. ಬುಧನ ಒಂದು ಪಾರ್ಟ್ ಏನಿದೆ ಅದು ಬಹಳ ವಿಶೇಷ ರೀತಿಯಲ್ಲಿ ಸೂರ್ಯನ ಕಡೆಗೆ ಇರುವಂತದ್ದು, ಅದು ಬಹಳ ಬಿಸಿಯಾಗಿರ್ತದೆ. ಮತ್ತೊಂದು ಪಾರ್ಟ್ ಏನಿರ್ತದೆ ಅದು ಬಹಳ ತಂಪಾಗಿರ್ತದೆ. ಈ ಪ್ರಕಾರ ಕೂಡ ಅದನ್ನ ದ್ವಿಸ್ವಭಾವ ಅಂತ ಕರೀತಾರೆ. ಆನಂತರ ಹಾಗಿದ್ರು ಕೂಡ ಬುಧ ದ್ವಿಸ್ವಭಾವನೆ ಯಾವತ್ತಿದ್ರು ಕೂಡ, ಯಾಕಂದ್ರೆ ಒಂದೇ ವಿಧದಲ್ಲಿ ಹೋಗುವಂತ ಸಾಧ್ಯತೆಗಳು ತೀರಾ ಕಡಿಮೆ. ನೋಡಿ, ಅದು ಪ್ರಾಕ್ಟಿಕಲ್ ಆಗಿ ನಿಮ್ಮ ಜಾತಕದಲ್ಲಿ ಬುಧ ಎಲ್ಲಿದ್ದಾನೋ ಅಲ್ಲಿ ಗೊತ್ತಾಗದೆ ಬುಧನ ಸ್ವಭಾವ ಏನು, ದ್ವಿಸ್ವಭಾವ ಹೇಗೆ ಬಂತು ಅಂತ ಮತ್ತೆ ನಾನು ವಿವರಣೆ ಕೊಡುವಾಗ ನಿಮ್ಗೆ ಹೇಳಿಬಿಡ್ತೇನೆ. ಓಕೆ, ಆನಂತರ ಬುಧ ಬಂದು ಲವ್ ಮ್ಯಾರೇಜ್, ಗೊತ್ತಾಯ್ತು. ಬುಧ ಬಂದು ತಾಯಿಯ ಒಡ ಹುಟ್ಟಿದವರು ಬಂದು ಬುಧನಿಗೆ ತೆಗೆದುಕೊಂಡು ಮಾತ್ರ ಕೊಟ್ಟು ಗೊತ್ತಿಲ್ಲ. ಇದು ಅರ್ಥ ಮಾಡ್ಕೊಳ್ಬೇಕು. ಬುಧ ಏನ್ ಮಾಡಿ, ಬುಧ ಬಿಸ್ನೆಸ್ ಮ್ಯಾನ್ ಆತ. ಬುಧನಿಗೆ ಏನು, ಬುಧನಿಗೆ ತೆಗೆದುಕೊಂಡು ಮಾತ್ರ ಗೊತ್ತು. ಬುಧ ತೆಗೆದುಕೊಳ್ತಾನೆ, ಕೊಡುವುದಿಲ್ಲ ಅವನ. ಅಂದ್ರೆ ಕೈ ನೀಡಿ ಯಾರಿಗೂ ಕೊಡುವಂತವನಲ್ಲ. ಕೈ ನೀಡಿ ಕೊಡುವುದು ಯಾರು, ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು, ತೆಗೆದುಕೊಂಡು ಗೊತ್ತಿಲ್ಲ. ಬುಧನಿಗೆ ತೆಗೆದುಕೊಂಡು ಮಾತ್ರ ಗೊತ್ತು, ಕೊಟ್ಟು ಗೊತ್ತಿಲ್ಲ, ಈ ಪರಿಸ್ಥಿತಿ. ಅದಕ್ಕೋಸ್ಕರ ನೀವೇನಾದ್ರು ಸಣ್ಣ ಮಕ್ಕಳಿಗೆ ಸ್ವಲ್ಪ ದುಡ್ಡು ಕೊಟ್ಟು ನೋಡಿ, ಮತ್ತೆ ಅದೇ ದುಡ್ಡನ್ನು ವಾಪಸ್ ಕೇಳಿ. ಅವ್ರೇನ್ ಹೇಳ್ತಾರೆ, ನನಗೆ ಈ ದುಡ್ಡಿಗೆ ಇಂತಿಷ್ಟು ಬಡ್ಡಿ ಹಾಕಿ ಕೊಡು ಅಂದ್ರೆ ನಾನು ಕೊಡ್ತೇನೆ, ಅನ್ಯथा ಕೊಡಲ್ಲ. ಅಥವಾ ಆ ರೀತಿಯಾಗಿರ್ತದೆ ಬುಧನ ಒಂದು ಇಂಪ್ಯಾಕ್ಟ್. ಓಕೆ,
ಆನಂತರ ಸಂಪರ್ಕ ಜಾಲ ಏನುಂಟು ಅದು ಬಂದು ಬುಧನಿಗೆ ಸಂಬಂಧಪಟ್ಟದ್ದು, ಕಮ್ಯುನಿಕೇಶನ್. ಆನಂತರ ನರಮಂಡಲ ಏನುಂಟು ನಮ್ಮ ಶರೀರದಲ್ಲಿ ಅದು ಬುಧನಿಗೆ ಸಂಬಂಧಪಟ್ಟದ್ದು. ಜಾಗೃತ ಮನಸ್ಸು ನೋಡಿ, ಇದು ಬಹಳ ವಿಶೇಷ. ಜಾಗೃತ ಮನಸ್ಸು ಅಂತ ಏನೋ ಅದು ಬುಧನಿಗೆ ಸಂಬಂಧಪಟ್ಟದ್ದು. ಆನಂತರ ನೋಡಿ, ಜಾಗೃತ ಮನಸ್ಸು ಅಂದ್ರೆ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಅಂತ ಏನೋ ಅದು ಬುಧನಿಗೆ ಸಂಬಂಧಪಟ್ಟದ್ದು. ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಏನೋ ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು. ಕಾನ್ಶಿಯಸ್ ಮೈಂಡ್ ಅಲ್ಲಿ ಡ್ಯುಯಾಲಿಟಿ ಇದೆ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಡ್ಯುಯಾಲಿಟಿ ಇಲ್ಲ. ಡ್ಯುಯಾಲಿಟಿ ಇಲ್ಲ ಯಾರಿಗೆ? ಚಂದ್ರನಿಗೆ. ಓಕೆ, ಬುಧ ಏನು ಮಾಡ್ತಾನೆ, ಯಾವುದೇ ಒಂದು ಥಾಟ್ಸ್ ಬರುತ್ತಲ್ವ ನಿಮಗೆ, ಆ ಥಾಟ್ಸ್ ಅನ್ನ ವಿಚಾರ ವಿಮರ್ಶೆಗೆ ಒಳಪಡಿಸ್ತಾನೆ. ಇದು ಒಳ್ಳೇದಾ ಕೆಟ್ಟದ, ಬೇಕಾ ಬೇಡವಾ, ಮಾಡ್ಬೇಕಾ ಬೇಡವಾ, ಸೊ ಈ ರೀತಿಯಾಗಿ ಅದನ್ನ ಇದರಲ್ಲಿ ಎಷ್ಟು ಲಾಭ ಬರುತ್ತೆ ಅಥವಾ ಲಾಭ ಬರಲ್ಲ, ಈ ರೀತಿಯಾಗಿ ಒಂದು ಥಾಟ್ಸ್ ಅನ್ನ ನಿಮ್ಮ ಮೈಂಡ್ ಅಲ್ಲಿ ಜನರೇಟ್ ಆದ ಒಂದು ಥಾಟ್ಸ್ ಅನ್ನ ವಿಚಾರ ವಿಮರ್ಶೆಗೆ ಒಳಪಡಿಸ್ತಾನೆ ಬುಧ. ಅದನ್ನ ವಿಚಾರ ವಿಮರ್ಶೆಗೆ ಒಳಪಡಿಸಿ ಅದು ಒಳ್ಳೆಯ ಥಾಟ್ಸ್ ಅಂದಾಗ, ಅದು ಬೇಕು ಅಂದಾಗ ಅದನ್ನ ಏನ್ ಮಾಡ್ತಾನೆ ಆತ ಸಬ್ ಕಾನ್ಶಿಯಸ್ ಮೈಂಡ್ಗೆ ಸೆಂಡ್ ಮಾಡ್ತಾನೆ. ಅಂದ್ರೆ ಚಂದ್ರ ಇದ್ದಲ್ಲಿಗೆ ಸೆಂಡ್ ಮಾಡ್ತಾನೆ. ಚಂದ್ರ ಏನ್ ಮಾಡ್ತಾನೆ, ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ. ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್. ಅದಕ್ಕೋಸ್ಕರ ಬುಧ ಅಂದ್ರೆ ಜಾಗೃತ ಮನಸ್ಸು. ನಾವೇನು ಈಗ ಮೂವ್ಮೆಂಟ್ ಅಲ್ಲಿ ಮಾತಾಡ್ತಾ ಇತ್ತು, ಜಾಗೃತ ಮನಸ್ಸಿಗೆ ಸಂಬಂಧಪಟ್ಟಂತೆ ಬುಧ ವಿಶೇಷವಾಗಿ ಕೆಲಸ ಮಾಡ್ತಾನೆ. ಎಲ್ಲಾ ಪೇಪರ್ ವರ್ಕ್ ಕೂಡ ಬುಧನಿಗೆ ಸಂಬಂಧಪಟ್ಟಂತೆ, ಡಾಕ್ಯುಮೆಂಟರಿ ಕೂಡ ಬುಧನಿಗೆ ಸಂಬಂಧಪಟ್ಟಂತೆ, ಪ್ರತಿಯೊಂದು ಪೇಪರ್ ವರ್ಕ್ ಕೂಡ ಬುಧನಿಗೆ ಸಂಬಂಧಪಟ್ಟ, ಬುಕ್ಸ್ ಅಂತ ಏನಿರ್ತದೆ ಬುಧನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಪೆನ್ ಏನುಂಟು ಅದು ಬುಧನಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿ ಕೆಲಸ ಮಾಡುತ್ತೆ. 5 ವರ್ಷದ ಮಗು, ನೀವು 15 ವರ್ಷದ ಮಗುವಿನವರೆಗೂ ಕೂಡ ಇದನ್ನ ಕನ್ಸಿಡರ್ ಮಾಡಬಹುದು. ಇದು ಬುಧನಿಗೆ ಸಂಬಂಧ. ಬುಧ ಅಂದ್ರೆ ನಪುಂಸಕ. ಅದಕ್ಕೆ ಬುಧ ಜಾತಕದಲ್ಲಿ 7th ಹೌಸ್ ಅಲ್ಲಿ ಬಂದ, ಅಥವಾ 12th ಹೌಸ್ ಅಲ್ಲಿ ಬಂದ, ಅಥವಾ ಸಪ್ತಮಾಧಿಪತಿ ಜೊತೆಗೆ ಬಂದ, ಅಥವಾ 12th ಲಾರ್ಡ್ ಜೊತೆಗೆ ಬಂದ, ಅವಾಗ ನಿಮಗೆ ನಪುಂಸಕತೆ ಬರಬಹುದು. ಕೆಲವೊಮ್ಮೆ ಕೌಂಟಿಂಗ್ ಪ್ರಾಬ್ಲಮ್ ಬರ್ಬೋದು, ನಪುಂಸಕತೆ ಬರ್ಬೋದು, ಮಕ್ಕಳಾಗದೆ ಹೋಗ್ಬೋದು ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಬುಧ ಬಂದು ನಪುಂಸಕ. ಅನ್ನಂತ ಮಂಗಳ ಮುಖ್ಯರ ಅಂತ ಏನಿರ್ತದೆ ಅದು ಬುಧನಿಗೆ ಸಂಬಂಧಪಟ್ಟಂತೆ ಅದು ಕೂಡ ಹಾಗೇನೆ ಕೆಲಸ ಮಾಡುತ್ತೆ. ಓಕೆನಾ? ಕೀವರ್ಡಿಂಗ್ ಏನಿರ್ತದೆ, ನನಗೆ ವ್ಯಾಪಾರ ಕೈ ಹಿಡಿತಾ ಇಲ್ಲ, ನನ್ನ ವ್ಯಾಪಾರ ನಷ್ಟ ಆಗ್ತದೆ. ಯಾರಾದ್ರೂ ನಮ್ಮ ಬಳಿ ಬಂದು ಆ ರೀತಿಯಾಗಿ ಗೋಳು ಇದ್ಕೊಳ್ತಾರೆ, ಎದುರಿಗೆ ಕೂತ್ಕೊಂಡು ಹೇಳ್ತಾರೆ, ಸರ್ ನನ್ನ ವ್ಯಾಪಾರ ನಡೀತಾ ಇಲ್ಲ ಸರ್, ನನ್ನ ವ್ಯಾಪಾರ ನನ್ನ ಕೈ ಹಿಡಿತಾ ಇಲ್ಲ, ನನ್ನ ವ್ಯಾಪಾರ ನಷ್ಟ ಆಗ್ತದೆ. ವ್ಯಾಪಾರ ಕೈ ಇದೆಲ್ಲ ಒಂದು ಬಂದಾಗ ಏನಾಗುತ್ತೆ, ಅದು ಬುಧನಿಗೆ ಸಂಬಂಧಪಟ್ಟ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಜಾತಕದಲ್ಲಿ ಬುಧ ಅಫ್ಲಿಕ್ಷನ್ ಅಲ್ಲಿ ಇದ್ದಾನೆ ಅಂತ ಒಂದು ಇಂಡಿಕೇಶನ್ ಅಲ್ವಾ. ಸೊ ಈಗ ಗೊತ್ತಾಯ್ತು ನಿಮಗೆ ಬುಧನ ಒಂದು ಕಾರಕತ್ವಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತ. ಜಾತಕದಲ್ಲಿ ಬುಧ ಯಾವುದೇ ಭಾವದಲ್ಲಿರಲಿ ಆತ ಚೆನ್ನಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಲ್ವಾ? ಒಂದು ನಮ್ಮ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತದೆ, ಅವಾಗ ಎಣಿಸ್ಕೊಳ್ಬೋದು, ಬುಧ ಎಲ್ಲೋ ಒಂದ್ ಕಡೆ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿ. ವ್ಯಾಪಾರ ಹೇಗೆ ನಡೀತದೆ? ಅದು ನಿಮ್ಮ ಬಾಯಿ ಮಾತಿನಿಂದ ನಡೀತದೆ, ನಿಮ್ಮ ಕಮ್ಯುನಿಕೇಶನ್ ಇಂದ ನಡೀತದೆ ಅಲ್ವಾ. ನೀವೇನಾದ್ರೂ ಸಿಟ್ಟು ಮಾಡ್ಕೊಂಡ್ರಿ ಅಂದಾಗ ಏನಾಗುತ್ತೆ, ಯಾರೋ ಕಸ್ಟಮರ್ ಬಂದ್ರು ನಿಮ್ಮ ಜೊತೆಗೆ, ಕಸ್ಟಮರ್ ಮಾತಾಡ್ತು, ಅವ್ರ ಜೊತೆಗೆ ನೀವು ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ದಿರುತ್ತೋ, ಮಾರನೇ ದಿನದಿಂದ ಅವ್ರು ಹೋಗಿ ಹೇಳ್ತಾರೆ ಆ ವ್ಯಕ್ತಿ ಸರಿ ಇಲ್ಲ, ರ್ಯಾಶ್ ಆಗಿ ಮಾತಾಡ್ತಾರೆ, ಅವ್ರು ಚೆನ್ನಾಗಿಲ್ಲ, ಅವ್ರಿಗೆ ಹೋಗ್ಬೇಡ, ಅಂಗಡಿಗೆ ಹೋಗ್ಬೇಡ, ಅವ್ರ ಹತ್ರ ಬಿಸ್ನೆಸ್ ಮಾಡ್ಬೇಡ, ಆ ಹೋಟೆಲ್ಗೆ ಹೋಗಿ, ಈ ರೀತಿ ಅವಾಗೇನೋ ಬಿಸ್ನೆಸ್ ಕಟಪ್ ಆಯ್ತು. ಈಗ ಅದಕ್ಕೋಸ್ಕರ ಬುಧನಿಗೆ ಬಹಳ ವಿಶೇಷ ಶತ್ರು ಇರುವಂತದ್ದು ಜಾತಕದಲ್ಲಿ ಕುಜ ಅಂದ್ರೆ ಕೋಪ ಬಹಳ ವಿಶೇಷವಾಗಿ. ಓಕೆ, ಅದಕ್ಕೋಸ್ಕರ ಕುಜನ ಹತ್ತಿರಕ್ಕೆ ಬಂದಾಗ ಅಥವಾ ಕುಜನ ಒಂದು ಇಂಪ್ಯಾಕ್ಟ್ ಅನ್ನ ನೀವೇನಾದ್ರೂ ಅಲ್ಲಿ ಅದನ್ನ ಆಕ್ಟಿವೇಟ್ ಮಾಡಿದ್ರೆ ಅವಾಗೇನೋ ಬುಧ ಡಿಸ್ಕನೆಕ್ಟ್ ಆಗಿಬಿಡ್ತಾನೆ. ಅವಾಗ ಏನಾಯ್ತು, ನಿಮ್ಮ ಕಮ್ಯುನಿಕೇಶನ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಆಯ್ತು. ಅದರ ಜೊತೆಗೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ನಿಮ್ಮ ವ್ಯಾಪಾರನೇ ಕಟ್ ಆಗಿ ಹೋಯ್ತು. ಅದರ ಜೊತೆಗೆ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ ಬರುವಂತದ್ದು, ನರ ದೌರ್ಬಲ್ಯ ಬರುವಂತದ್ದು, ನರಕ್ಕೆ ಸಂಬಂಧಪಟ್ಟ ದೋಷಗಳು ಬರುವಂತದ್ದು, ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂತದ್ದು, ಎಲ್ಲಾ ರೀತಿಯಲ್ಲಿ ಪ್ರಾಬ್ಲಮ್ ನಿಮ್ಗೆ ಕಾಡೋಕೆ ಸ್ಟಾರ್ಟ್ ಆಗುತ್ತೆ ಬುಧನನ್ನ ನೀವು ಅಫ್ಲಿಕ್ಷನ್ ನಲ್ಲಿ ಇರಿಸಿದಾಗ. ಅದಕ್ಕೋಸ್ಕರ ಅವಾಗಲೇ ಗೊತ್ತಾಗ್ಬೇಕು ನಿಮ್ಗೆ. ನೋಡಿ, ಸ್ಕಿನ್ ಪ್ರಾಬ್ಲಮ್ ಬಂದು ಕೂಡ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಬುಧ ಎಲ್ಲೋ ಒಂದ್ ಕಡೆ ಮೆಲಿಫಿಕ್ ಇನ್ಫ್ಲುಯೆನ್ಸ್ ಅಲ್ಲಿ ಇದ್ದಾನೆ ಅಥವಾ ತೊಂದರೆಗೆ ಒಳಗಾಗಿದ್ದಾನೆ ಅಂತ ಇಂಡಿಕೇಶನ್. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ನೀವು ಕೆಲವರಿಗೆ ಮದುವೆ ಆಗ್ಲಿಕ್ಕೆ ಇರ್ತದೆ, ಮನೆಯಲ್ಲಿ ಮದುವೆಗೆ ಸಂಬಂಧಪಟ್ಟ ತುಂಬಾ ವರ ವಧುವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಆಗುವುದೇ ಇಲ್ಲ, ಕನೆಕ್ಷನ್ ಆಗಲ್ಲ, ಕಮ್ಯುನಿಕೇಶನ್ ಆಗಲ್ಲ. ಅವಾಗ ಕೂಡ ನೀವೆಣಿಸ್ಕೊಳ್ಬೇಕು ನಿಮ್ಮ ಜಾತಕದ ಬುಧ ಎಲ್ಲೋ ಒಂದ್ ಕಡೆ ಅಫ್ಲಿಕ್ಷನ್ ನಲ್ಲಿ ಬಂದಿದ್ದಾನೆ ಅಂತ ಒಂದು ಇಂಡಿಕೇಶನ್ ಅಲ್ವಾ. ಬುಧ ಚೆನ್ನಾಗಿದ್ರೆ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀತದೆ. ಆನಂತರ ನಿಮ್ಗೆ ಮಕ್ಕಳು ಕೂಡ ಇರ್ತಾರೆ, ವಿಶೇಷವಾಗಿ ಹೆಣ್ಣು ಮಕ್ಕಳು ಇರ್ತಾರೆ, ಅವರಿಂದ ಅದೃಷ್ಟ ಕೂಡ ನಿಮ್ಗೆ ಬಂದಿರ್ತದೆ. ಅದರ ಜೊತೆಗೆ ನಿಮ್ಮ ಎಲ್ಲಾ ರೀತಿಯ ಕಮ್ಯುನಿಕೇಶನ್ ಚೆನ್ನಾಗಿರ್ತದೆ, ಮ್ಯಾರಿಡ್ ಲೈಫ್ ಚೆನ್ನಾಗಿರ್ತದೆ, ಸ್ಕಿನ್ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ನಿಮ್ಮ ಮುಖದಲ್ಲಿ ಒಂದು ವಿಶೇಷ ರೀತಿಯ ಕಳೆ ಇರ್ತದೆ. ನೀವೆಷ್ಟೇ ವಯಸ್ಸಾದ್ರೂ ಕೂಡ ನಿಮ್ಗೆ ಮುಖದ ಕಳೆ ಏನುಂಟು ಅದು ಬಹಳ ಬಹಳ ವಿಶೇಷವಾಗಿ ಗ್ಲೋ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬುಧ ಚೆನ್ನಾಗಿದ್ದಾಗ. ಆವಾಗ ಎಣಿಸ್ಕೊಳ್ಳಿ ಬುಧ ಎಲ್ಲೋ ಒಂದ್ ಕಡೆ ತುಂಬಾ ಚೆನ್ನಾಗಿದೆ. ಎಲ್ಲೋ ಒಂದ್ ಕಡೆ ನಿಮ್ಗೆ 35 ವರ್ಷ, ಅದು 35 ವರ್ಷ ಆಗ್ಲೇ ನಿಮ್ಗೆ ಎಲ್ಲೋ ಒಂದ್ ಕಡೆ ಮುದಿತನ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಇಲ್ಲೇ ಸ್ಕಿನ್ ಎಲ್ಲ ನೆರಿಗೆ ಬೀಳ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಅಥವಾ ಇಲ್ಲೆಲ್ಲ ನೆರಿಗೆ ಬೀಳ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಅಥವಾ ಬುಧ ಜಾತಕದಲ್ಲಿ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮೆಟಿಕ್ ಆಗಿದ್ದಾನೆ ಅಂತ ಒಂದು ಇಂಡಿಕೇಶನ್ ಅದು ಬರ್ತದೆ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಅದರ ಜೊತೆಗೆ ಬುಧನನ್ನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಅದಕ್ಕಿರುವಂತಹ ಏಕೈಕ ಉಪಾಯ ಒಂದನೇದಾಗಿ ಕಮ್ಯುನಿಕೇಶನ್. ಯಾವುದೇ ಕಾರಣಕ್ಕೊಂದು ಕೋಪ ಅಂತ ಏನಿದೆ ಅದನ್ನ ಮಾಡ್ಕೊಳ್ಬಾರ್ದು. ನೋಡಿ, ಇದು ನಾನು ಯಾವತ್ತೂ ಹೇಳ್ತಾ ಇರುವಂತದ್ದು, ಎಷ್ಟು ಕೋಪ ಮಾಡ್ಕೊಳ್ತೀರ ಅಷ್ಟು ಪ್ರಾಬ್ಲಮ್. ಯಾಕೆ ಅಲ್ರು ಈಗ ದೊಡ್ಡ ದೊಡ್ಡ ಸಾಧು ಸಂತರ ಇರ್ಬೋದು, ಯೋಗಿಗಳಿರ್ಬೋದು, ದೊಡ್ಡ ದೊಡ್ಡ ಗುರುಗಳಿರ್ಬೋದು, ಅವ್ರ ಯಾಕೆ ಮೆಡಿಟೇಷನ್ ಮಾಡ್ತಾರೆ, ಅವ್ರ ಯಾಕೆ ಮೆಡಿಟೇಷನ್ ಅಲ್ಲಿ ಇರ್ತಾರೆ, ಅವ್ರ ಯಾಕೆ ಕಾಮ್ ಆಗಿರ್ತಾರೆ, ಕೂಲ್ ಆಗಿರ್ತಾರೆ? ಯಾಕಂದ್ರೆ ಮುಂದೆ ಬರುವಂತ ದಿನಗಳು ಬಹಳ ಆಶಾದಾಯಕವಾಗಿರ್ತದೆ. ಅದರ ಜೊತೆಗೆ ಮುಂದೆ ಬರುವಂತ ದಿನಗಳನ್ನ ಅವರು ಅಲ್ಲಿ ಲಕ್ಸುರಿಯನ್ನು ಅನುಭವಿಸಲಿಕ್ಕೆ ಶುರು ಮಾಡ್ತಾರೆ. ಅದು ಬಹಳ ಫೇವರಬಲ್ ಇಂಡಿಕೇಶನ್ ಇರ್ತದೆ ಅವರಿಗೆ.
ಮತ್ತೆ ಅಲ್ಲಿ ಗ್ರೋತ್ ಇರ್ತದೆ ಅವ್ರಿಗೆ. ಒಂದು ವೇಳೆ ನೀವು ಜಗಳ ಮಾಡ್ಕೊಂಡು ಹೋದಾಗ ಏನಾಗಿದೆ, ಮುಂದೆ ಬರುವಂತ ದಿನಗಳು ಬಹಳ ನಿರಾಶಾದಾಯಕ, ಅದರ ಜೊತೆಗೆ ಅದೆಲ್ಲೋ ಆಘಾತಗಳನ್ನು ತಂದೊಡ್ಡುವಂತ ದಿನಗಳನ್ನ ನೀವು ಎದುರಿಸ್ತೀರಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೆ ನೀವು ಎಷ್ಟು ಸಾಧ್ಯನಷ್ಟು ಕೋಪ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿದ್ರೇನೆ ಒಳ್ಳೇದು. ಆಗ ಬುಧ ಕೂಡ ಬಹಳ ಚೆನ್ನಾಗಿರ್ತಾನೆ. ಅದಕ್ಕೋಸ್ಕರ ಈ ಬುಧನ ಒಂದು ಇಂಪ್ಯಾಕ್ಟ್ ಬಂದಾಗ ಏನಾಗುತ್ತೆ, ಆ ಬುಧನ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಪಡಿಬೇಕಾದ್ರೆ ನಾವು ಕೋಪವನ್ನ ಕಡಿಮೆ ಮಾಡಬೇಕಾದಂತಹ ಅನಿವಾರ್ಯತೆ, ಆದಷ್ಟು ಕೂಲ್ ಆಗಿರ್ಬೇಕಾದ್ರೆ ನೋಡಿ, ಯಾವುದೋ ಒಂದು ವಿಚಾರದಲ್ಲಿ ನೀವು ಮಾತಾಡಬೇಕಾದ್ರೆ ಅದು ಪರವಾಗಿಲ್ಲ, ಸುಮ್ಮನೆ ಯಾರಿಗೋ ಬೈಯುವುದು, ಸುಮ್ಮನೆ ಯಾರನ್ನು ಗೋಳೈದುಕೊಳ್ಳುವುದು, ಸುಮ್ಮನೆ ಕೋಪ ಮಾಡ್ಕೊಳ್ಳುವುದು, ಕಸ್ಟಮರ್ ಹತ್ರ ಕೋಪ ಮಾಡ್ಕೊಳ್ಳುವಾಗ ಏನಾಗುತ್ತೆ, ಬುಧನ ಒಂದು ಇಂಪ್ಯಾಕ್ಟ್ ಅಂತೂ ಬ್ಯಾಡ್ ಇಂಪ್ಯಾಕ್ಟ್ಗೆ ಒಳಗಾದ್ರೆ ಬುಧ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಬುಧ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಎಲ್ಲಿವರೆಗೆ ಬರುತ್ತಂದ್ರೆ, ಮೇ ಬಿ ಬುಧ ನೋಡಿ, ಆತ ನಮ್ಮ ಸಾವಿಗೂ ಕಾರಣನಾಗಬಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಬುಧ ಕ್ರಿಯೇಟ್ ಮಾಡ್ತಾನೆ. ಯಾಕಂದ್ರೆ ಯಾವುದೇ ಒಂದು ನೋಡಿ, ಈಗ ನೀವು ದಶಾಭುಕ್ತಿಯನ್ನು ನೋಡ್ಕೊಂಡಾಗ ಯಾವುದೇ ಒಂದು ವಿಷಯಗಳು ಸ್ಟಾರ್ಟ್ ಆಗುವುದು ಕೇತುವಿನ ನಕ್ಷತ್ರ. ಓಕೆ, ಅಲ್ಲಿ ಮೊದಲನೇದಾಗಿ ಕೇತು ಇರ್ತಾನೆ, ಕೇತುವಿನ ನಂತರ ಶುಕ್ರ ಬರ್ತಾನೆ, ಆನಂತರ ಸೂರ್ಯ ಬರ್ತಾನೆ, ಆನಂತರ ಚಂದ್ರ ಬರ್ತಾನೆ, ಕುಜ ಬರ್ತಾನೆ, ರಾಹು ಬರ್ತಾನೆ, ಬೃಹಸ್ಪತಿ ಬರ್ತಾನೆ, ಶನಿ ಬರ್ತಾನೆ, ಆನಂತರ ಕೊನೆಗೆ ಬುಧ ಬರ್ತಾನೆ. ಬುಧ ಅಂದ್ರೆ ಚಟ್ಟ ಕಟ್ಟುವುದು ಅಂತ ಅರ್ಥ. ಓಕೆ, ಕೊನೆಯಲ್ಲಿ ಬುಧ ಬಂದ್ಬಿಟ್ಟ ಅಂದ್ರೆ ದಶ ಸೀಕ್ವೆನ್ಸ್ ಅಲ್ಲಿ ಬುಧನಿಗೆ ಕೊನೆಯ ಸ್ಥಾನ ಇದೆ, ಅಲ್ಲಿ ಕೊನೆಯಲ್ಲಿ ಬುಧ ಕೆಲಸ ಮಾಡ್ತಾನೆ. ಅದಕ್ಕೋಸ್ಕರ ನಿಮ್ಗೇನಾದ್ರು ಬುಧ ಜಾತಕದಲ್ಲಿ ಕೆಟ್ಟೋದ ಅಂದಾಗ ಏನಾಗುತ್ತೆ, ಮೇ ಬಿ ಆತ ಚಟ್ಟ ಕಟ್ಟಿಸಬಲ್ಲ, ಯಾಕಂದ್ರೆ ನಿಮ್ಮ ಲೈಫ್ ಅನ್ನೇ ಖತಮ್ ಮಾಡಿ ಬಿಡವಲ್ಲ, ಲೈಫ್ ಅನ್ನೇ ಕ್ಲೋಸ್ ಮಾಡಿ ಬಿಡವಲ್ಲ, ಈ ಪರಿಸ್ಥಿತಿಯನ್ನು ಆತ ಕ್ರಿಯೇಟ್ ಮಾಡ್ತಾನೆ. ಅದಕ್ಕೋಸ್ಕರ ದಶಾಭುಕ್ತಿ ನಡೆಯುವಾಗ ನೋಡ್ಕೊಳ್ಳಿ, ಬುಧ ದಶೆ ನಡೀತಂಡು ಅವಾಗ ಹೆಚ್ಚಿನವರಿಗೆ ಅನಾರೋಗ್ಯ ಕಾಡುವಂತ ಸಾಧ್ಯತೆಗಳು ಇರ್ತವೆ. ಬುಧ ಒಂದು ವೇಳೆ ಅಫ್ಲಿಕ್ಷನ್ ಅಲ್ಲಿ ಇದ್ದಾಗ, ಬುಧ ದಶೆ ನಡೆದಾಗ ಏನೆಲ್ಲ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನೋಡಿ. ನಾನು ಹೇಳ್ತೀನಿ, ಬುಧ ದಶೆ ನಡೆದಾಗ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ನಾರ್ಮಲ್ ಆಗಿ ಡಿಸ್ಟರ್ಬೆನ್ಸ್ ಬರುತ್ತೆ. ಈಗ ಗಂಡ ಹೆಂಡತಿ ಚೆನ್ನಾಗಿರ್ಬೋದು, ಆದ್ರೂ ಕೂಡ ಬೆಡ್ರೂಮ್ ಲೈಫ್ ಅಲ್ಲಿ ತೊಂದರೆ ಇರ್ತದೆ, ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಬರುತ್ತೆ, ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಒಬ್ಬರು ಒಂದ್ ಕಡೆ ಮತ್ತೊಬ್ಬರು ಒಂದ್ ಕಡೆ ಮಲಗ್ಲಿಕ್ಕೆ ಶುರು ಮಾಡ್ತಾರೆ, ಇದೊಂದು ಪರಿಸ್ಥಿತಿ ಇರ್ತದೆ. ಇನ್ನೊಂದು ವಿಚಾರ ಏನಂತೆ, ಕೆಲವರಿಗೆಲ್ಲ ಮದುವೆ ಡಿವೋರ್ಸ್ ಆಗ್ಬೋದು, ಆ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ಇನ್ನೊಂದು ಪರಿಸ್ಥಿತಿಯಲ್ಲಿ ಬುಧ ದಶೆ ನಡೆದಾಗ ಏನಾಗುತ್ತೆ, ನೀವು ಕೆಲಸವನ್ನ ಬಿಟ್ಟು ವ್ಯಾಪಾರಕ್ಕೆ ನೀವು ಟರ್ನ್ ಆಗ್ಬೋದು, ಅಥವಾ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡ್ತೀರಾ, ಮೇ ಬಿ ವ್ಯಾಪಾರ ಕೂಡ ನೀವು ಆ ಮೂಮೆಂಟ್ ಅಲ್ಲಿ ಮಾಡ್ಬೋದು. ಅಥವಾ ನಿಮ್ಗೆ ಹಾಬಿ ಇದೆ, ಯಾವುದೊಂದು ಹಾಬಿಯನ್ನು ಇಟ್ಕೊಂಡು ಹೋಗ್ತೀರಾ, ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ನಿಮ್ಗೆ, ಸೊ ಅದನ್ನ ನಿಮ್ಗೆ ಎಲ್ಲೊಂದ್ ಕಡೆ ವ್ಯಾಪಾರದಲ್ಲಿ ಟರ್ನ್ ಮಾಡ್ಬೇಕಂದ್ರೆ ಬುಧ ದೇಶ ಅದಕ್ಕೆ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಗೆ ಸಹಾಯ ಅಂತೂ ಮಾಡಿಯೇ ಮಾಡ್ತದೆ. ಒಟ್ಟಾರೆ ಬುಧ ದೇಶ ನಡೆಯುವಾಗ ಏನಾಗುತ್ತೆ, ನೀವು ಒಂದು ಕೆಲಸ ಅಲ್ಲ 2ರಿಂದ 3 ಕೆಲಸ ಕಾರ್ಯಗಳನ್ನ ಮಾಡುವಂತ ಯೋಗ ಭಾಗ್ಯವನ್ನ ಬುಧ ಮಹಾರಾಜ ಕ್ರಿಯೇಟ್ ಅಂತೂ ಮಾಡ್ತಾನೆ. ಆತ ಒಂದು ವೇಳೆ ಜಾತಕದಲ್ಲಿ ಪಾಸಿಟಿವ್ ವೇಯಲ್ಲಿ ಇದ್ದಾಗ, ನೆಗೆಟಿವ್ ವೇಯಲ್ಲಿ ಇದ್ದಾಗ ಮೇ ಬಿ ನಿಮ್ಮ ಬಿಸ್ನೆಸ್ ಅನ್ನ ಟೋಟಲಿ ಬರ್ಬಾದ್ ಮಾಡಿ ಬಿಡವಲ್ಲ, ಮ್ಯಾರೇಜ್ ಲೈಫ್ ಅಲ್ಲಿ ಡಿವೋರ್ಸ್ ಅನ್ನ ಕೊಡಿಸಬಲ್ಲ, ನರ ದೌರ್ಬಲ್ಯಗಳನ್ನ ಕೊಡಿಸಬಲ್ಲ, ಆನಂತರ ನಿಮಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಅನ್ನ ಕೊಡಿಸಬಲ್ಲ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಕೊಡಿಸಬಲ್ಲ, ಎಲ್ಲಾ ರೀತಿಯಲ್ಲಿ ಕೂಡ ಸಮಸ್ಯೆಗಳನ್ನ ಮೇ ಬಿ ಬುಧ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅದಕ್ಕೆ ಬುಧನನ್ನ ಸರಿ ಮಾಡ್ಬೇಕು. ಏನ್ ಮಾಡ್ಬೋದು, ಒಂದನೇದಾಗಿ ವಾಣಿಯನ್ನ ಸರಿಯಾಗಿ ಇಟ್ಕೊಳ್ಳೋದು ಅತ್ಯುತ್ತಮವಾದ ವಿಧಾನ. ಇನ್ನೊಂದು ಬಹಳ ವಿಶೇಷವಾಗಿ ಅಂದ್ರೆ ಈ ದೇವರ ಜಪವನ್ನ ಬರೆದು, ಈಗ ಶ್ರೀರಾಮನಾಮ ಜಯರಾಮ ಶ್ರೀರಾಮ ಜಯರಾಮ ಜಯ ಜಯರಾಮ ಹಾಗೆ ಬರೆಯುವುದು, ಅಥವಾ ಇನ್ಯಾವುದು ಅದು ವಿಷ್ಣುವಿನ ಸಹಸ್ರನಾಮ ಅದನ್ನ ಬರೆಯುವುದು, ಅಥವಾ ಯಾವ್ದಾದ್ರು ಕೂಡ ನಿಮ್ಗೆ ಏನ್ ಬರೀಲಿಕ್ಕೆ ಉಂಟು, ಈಗ ಈ ದೇವರ ನಾಮಗಳನ್ನು ಬರೀಲಿಕ್ಕೆ ಒಂದು ಪುಸ್ತಕದಲ್ಲಿ ಅದನ್ನ ಚಂದ ಮಾಡಿ ಬರೆಯುವುದು, ಅಕ್ಷರ ಕೂಡ ಚೆನ್ನಾಗಿರ್ಬೇಕು, ಚಂದ ಮಾಡಿ ಬರೀತಾ ಹೋಗುದು, ಪ್ರತಿದಿನ 108 ಬಾರಿ ಬರೀತಾ ಹೋಗಿ ಪ್ರತಿದಿನ. ಅವಾಗ ಏನಾಗುತ್ತೆ, ಬುಧನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಏನುಂಟು ಅದು ಪಾಸಿಟಿವ್ಗೆ ಟರ್ನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಬರವಣಿಗೆ ಒಂದೇ ಬುಧನನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ, ಮತ್ತೆ ನಿಮ್ಮ ಕಮ್ಯುನಿಕೇಶನ್ ಲೆವೆಲ್ ಏನುಂಟು ಅದು ಬುಧನನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಿಮ್ಗೆ 100% ಸಹಾಯ ಅಂತೂ ಮಾಡಿಯೇ ಮಾಡುತ್ತೆ. ನೋಡಿ, ಟ್ರೈ ಮಾಡಿ ನೋಡ್ಬೇಕಾಯ್ತಾ. ಒಂದ್ ವೇಳೆ ನಿಮ್ಮ ಹೆಸರಿನಲ್ಲಿ ಕೂಡ ಒಂದು ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಉಂಟು ಅಂತ ಆದಾಗ ಅದನ್ನು ಕೂಡ ಸರಿ ಮಾಡಿಕೊಂಡು ಅದನ್ನ ಒಂದು ತೀಡಿ ಕೂಡ ಅದಕ್ಕೊಂದು ರೂಪ ಕೊಟ್ಟು ಅದನ್ನ ಪ್ರತಿದಿನ ಬರೆಯುವಂತ ಕೆಲಸವನ್ನು ಮಾಡಿದ್ರು ಕೂಡ ಬುಧ ಎಲ್ಲೋ ಒಂದ್ ಕಡೆ ತನ್ನ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ಇನ್ನೊಂದು 2 ವಿಚಾರದ ಬಗ್ಗೆ ಹೇಳ್ಬಿಡ್ತೇನೆ ನಿಮ್ಗೆ. ಏನಂದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದಾಗ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ, ತುಂಬಾ ಕ್ವಶನ್ ಗಳನ್ನ ಕೇಳ್ತಾರೆ ಅಲ್ಲಿ ಬಂದು, ರೈಟ್ ತಾನೆ? ಸೊ ನಾನೇನ್ ಹೇಳ್ತೇನೆ, ನಾನು ಏನ್ ಹೇಳ್ತೀನಿ ಅಷ್ಟನ್ನೇ ಕೇಳಿಸ್ಕೊಳ್ಳಿ ದಯವಿಟ್ಟು, ಓಕೆನಾ? ಯಾಕಂದ್ರೆ ಇದು ಒಂಥರ ಸಮುದ್ರ ತರ ಇರುವಂತದ್ದು, ಎಲ್ಲವನ್ನ ನಮ್ಮ ಒಂದೇ ಪ್ರೋಗ್ರಾಮ್ ಅಲ್ಲಿ ಅದನ್ನೆಲ್ಲ ಕವರ್ ಮಾಡ್ಲಿಕ್ಕೆ ಸಾಧ್ಯ ಅಂತೂ ಖಂಡಿತ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಎಷ್ಟು ಸಾಧ್ಯನೋ ಅಷ್ಟು ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ. ಈಗ ಏನಾಗುತ್ತೆ ಗೊತ್ತಾ, ಈಗ ನಾನು ಬುಧ 1ನೇ ಮನೇಲಿ ಏನ್ ಮಾಡ್ತಾನೆ, 2ನೇ ಮನೇಲಿ ಏನ್ ಮಾಡ್ತಾನೆ, 3ನೇ ಮನೆ ಏನ್ ಮಾಡ್ತಾನೆ ನಾನು ಹೇಳಿಕೊಡಬಲ್ಲೆ. ಬಟ್ ಇಲ್ಲೇನಾಗುತ್ತೆ, ಕೆಲವರೆಲ್ಲ ತುಂಬಾ ಕಲ್ತವ್ರು ಇರ್ತಾರೆ, ಅವ್ರು ಬಂದು ಸರ್ D1 ಚಾರ್ಟ್ ಅಲ್ಲಿ ಬುಧ ಇಲ್ಲಿ 1ನೇ ಮನೆಯಲ್ಲಿದ್ದಾನೆ, D1 ಚಾರ್ಟ್ ಅಲ್ಲಿ, ಅದೇ ಸರ್ ಭಾವ ಚಾರ್ಟ್ ಅಲ್ಲಿ ಬುಧ 12ನೇ ಮನೆಗೆ ಹೋಗಿದ್ದಾನೆ ಸರ್, ಸೊ ಇದನ್ನು ಹೇಗೆ ಕನ್ಸಿಡರ್ ಮಾಡುದು ಅಲ್ವಾ? ಭಾವ ಚಾರ್ಟ್ ಅನ್ನ ತೆಗೆದುಕೊಂಡು ಅಲ್ಲಿಂದ ಪ್ರೆಡಿಕ್ಷನ್ ಮಾಡೋದ ಬುಧ 12ನೇ ಮನೆಯಲ್ಲಿ ಇದ್ದಾನಂತ, ಅಥವಾ D1 ಚಾರ್ಟ್ ಅನ್ನ ತೆಗೆದುಕೊಂಡು ಲಗ್ನದಲ್ಲಿ ಬುಧ ಇದ್ದಾನೆ ಅದನ್ನ ಪ್ರೆಡಿಕ್ಟ್ ಮಾಡೋದು. ಸೊ ಈ ರೀತಿ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಆಕ್ಚುಲಿ ನಿಮ್ಗೆ ಭಾವ ಚಾರ್ಟ್ ಅನ್ನ ನೋಡ್ಲಿಕ್ಕೆ
ಗೊತ್ತಿದ್ರೆ ಈ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ನನಗೆ ಆಗದೆ ನಿಮಗೆ ಭಾವ ಚಾರ್ಟ್ ನೋಡ್ಲಿಕ್ಕೇನೆ ಗೊತ್ತಿಲ್ಲ, ನಿಮಗೆ ಭಾವ ಚಾರ್ಟ್ನ ವಿಶೇಷತೆ ಗೊತ್ತಿಲ್ಲ, ಅದು ಒಂದು ಪ್ರಾಬ್ಲಮ್ ಆಗಿರ್ತದೆ ಇಲ್ಲಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನೀವು ಭಾವ ಚಾರ್ಟ್ ಅನ್ನ ಇದರ ಮಧ್ಯದಲ್ಲಿ ತುರುಗಿಸಿದಾಗ ಡೆಫಿನೆಟ್ ಆಗಿ ಕನ್ಫ್ಯೂಸ್ ಆಗುತ್ತೆ. ಇವತ್ತು ತುಂಬಾ ಅಸ್ಟ್ರಾಲಜರ್ಸ್ ಏನಿರ್ತಾರೆ, ಕಲ್ತಿರ್ತಾರೆ, ಅವ್ರಿಗೆ ಟೆಕ್ನಿಕ್ಸ್ ಗೊತ್ತಿರ್ತದೆ, ಎಲ್ಲ ಗೊತ್ತಿರ್ತದೆ, ಬಟ್ ಅವ್ರು ಪ್ರೆಡಿಕ್ಷನ್ ಮಾಡೋ ಕನ್ಫ್ಯೂಸ್ ಆಗ್ತಾರೆ. ಯಾಕಂದ್ರೆ ಅವರು D1 ಚಾರ್ಟ್ ಅನ್ನ ಬಿಟ್ಟು ಮತ್ತೆ ಭಾವ ಚಾರ್ಟಿಗೆ ಹೋಗ್ತಾರೆ. ಭಾವ ಚಾರ್ಟಿಗೆ ಹೋಗಿ ಇದನ್ನು ಹೇಳುದಾ ಅದನ್ನು ಹೇಳುದಾ, ಇದು ಬುಧನ ಇನ್ಫ್ಲುಯೆನ್ಸ್, ಅದು ಕನ್ಫ್ಯೂಷನ್ ಮಾಡುವಂಥದ್ದು. ಬುಧ ಕನ್ಫ್ಯೂಷನ್ ಮಾಡಿಬಿಡ್ತಾನೆ, ಇಲ್ಲಿ ಹೇಳುದಾ ಅಲ್ಲಿ ಹೇಳುದಾ, ಅಲ್ಲಿ ಹಾಗೆ ಇದೆ ಇಲ್ಲಿ ಹೀಗಿದೆ, ಇದು ಪ್ರೆಡಿಕ್ಟ್ ಮಾಡಿದ್ರೆ ಹೇಗೆ ಅದು ಇಲ್ಲಿ ನೀವು ಯಾವುದು ಪ್ರೆಡಿಕ್ಷನ್ ಅನ್ನ ನೀವು ಮಾಡುದಿಲ್ಲ. ನಮಗೆ ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ, D1 ಚಾರ್ಟ್ ಅಲ್ಲಿನೇ 80 to 85% ಪ್ರಿಡಿಕ್ಷನ್ ಬರಬೇಕು, ಅದನ್ನು ನೀವು ಮಾಡಿ ತೋರಿಸಬೇಕು. ಯಾವಾಗ ನಿಮಗೆ ಡೌಟ್ ಆಯ್ತು ಆವಾಗ ಹೋಗಿ ಭಾವ ಚಾರ್ಟ್, ಆವಾಗ ಪರವಾಗಿಲ್ಲ, ಓಕೆನಾ. ಆವಾಗ ಭಾವ ಚಾರ್ಟ್ ನೋಡಿ, ನವಾಂಶ ನೋಡಿ, ದಶಾಂಶ ನೋಡಿ, ಅಥವಾ ಇನ್ನುಳಿದ ಯಾವುದಾದ್ರೂ ಡಿವಿಷನಲ್ ಚಾರ್ಟ್ಗಳನ್ನ ನೀವು ಸ್ಟಡಿ ಮಾಡಿ ಪರವಾಗಿಲ್ಲ. ಇಲ್ಲಾಂದ್ರೆ 85% ಪ್ರಿಡಿಕ್ಷನ್ ಏನುಂಟು ಅದು ಬರೀ D1 ಚಾರ್ಟ್ ಇಂದ ಬರಬೇಕು. ಈಗ ನಿಮ್ಮ D1 ಚಾರ್ಟೇ ಸರಿ ಇಲ್ಲ ಅಂದ್ರೆ ಅದಕ್ಕೆ ನಾವು ಜವಾಬ್ದಾರರಂತೂ ಖಂಡಿತ ಅಲ್ಲ, ಅದು ವಿಷಯ ಬೇರೆ, ಅಲ್ಲಿಂದ ಬರುತ್ತೆ. ಅದಕ್ಕೋಸ್ಕರ ಈ ಭಾವ ಚಾರ್ಟ್ ಅದು ಇದು ಇಟ್ಕೊಂಡು ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳಿದೆ. ಯಾಕಂದ್ರೆ ನೀವು ಜ್ಯೋತಿಷ್ಯ ಕಲಿದ್ರಲ್ಲಿ ಹಿಂದೆ ಯಾಕೆ ಬಿದ್ದದ್ದು, ಯಾಕಂದ್ರೆ ನಿಮ್ಗೆ ಎಲ್ಲೊಂದ್ ಕಡೆ ಕನ್ಫ್ಯೂಷನ್ಗೆ ಒಳಗಾಗ್ಬಿಟ್ಟಿದ್ದೀರಾ, ಕನ್ಫ್ಯೂಷನ್ ಆಗಿಬಿಟ್ಟಿದೆ, ಅಥವಾ ನಿಮ್ಮನ್ನ ಕನ್ಫ್ಯೂಷನ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಏನಾಗುತ್ತೆ, ನಿಮಗೆ ಇವತ್ತು ಪ್ರೆಡಿಕ್ಷನ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಒಂದು ವೇಳೆ D1 ಚಾರ್ಟ್ ಅನ್ನೇ ಬರೀ D1 ಚಾರ್ಟ್ ಅನ್ನು ಇಟ್ಕೊಳ್ಳೋದು, ದಶಾ ಸೀಕ್ವೆನ್ಸ್ ಅನ್ನ ಭುಕ್ತಿಯನ್ನ ಇಟ್ಕೊಳ್ಳೋದು, ಅಲ್ಲಿಂದನೇ ಅದು 100% ವರ್ಕ್ ಆಗುತ್ತೆ, ಏನು ತೊಂದರೆ ಆಗಲ್ಲ ನಿಮಗೆ. ನೀವು ಹೇಳಿದ್ದೇ ನಡೀಲಿಕ್ಕೆ ಶುರು ಆಗುತ್ತೆ ಅಲ್ವಾ. ನೀವು ಎರಡು ದೋಣಿಯಲ್ಲಿ ಕಾಲಿಟ್ಟಾಗ ಮೇ ಬಿ ಸಮಸ್ಯೆ ಕೂಡ ಆಗ್ಬೋದು. ಇದು ಕ್ವಶನ್ ಬಾರಿಗೂ ನನಗೆ ಬಂದಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಭಾವ ಚಾರ್ಟ್ ಅನ್ನು ನೋಡ್ಕೊಳ್ಳುವಂತ ವಿಷಯನೇ ಬೇರೆ ಇದೆ. ಇನ್ನೊಂದು ವಿಷಯ ಏನಂದ್ರೆ, ಈ ಭಾವ ಚಾರ್ಟ್ ಅನ್ನ ಭಾವ ಚಾರ್ಟ್ಗೆ ಕನ್ವರ್ಟ್ ಮಾಡಿ ಪ್ರಿಡಿಕ್ಷನ್ ಮಾಡೋ, ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಅದು ಎಷ್ಟು ರಿಸಲ್ಟ್ ಕೊಟ್ಟಿದೆ, ಅದು ಯಾರದು ಬಲ್ಲವರಿದ್ರೆ ಅವ್ರ ಹತ್ರನೇ ತಿಳ್ಕೊಳ್ಬೇಕೇ ಹೊರತು ಮತ್ತೆ ನಾವು ಕೂಡ ಏನು ಮಾಡುವಾಗಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ದಯವಿಟ್ಟು D1 ಚಾರ್ಟ್ ಅಲ್ಲಿ ನಾನು ಹೇಳಿದಷ್ಟನ್ನೇ ಕೇಳಿಸ್ಕೊಳ್ಳಿ. ಅಲ್ಲಿ ಮತ್ತೆ ಭಾವ ಚಾರ್ಟ್ ಆಗಲಿ ಬೇರೆದನ್ನ ತರಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಬೇಡಿ. ಅನ್ಯತೆ ಏನಾಗುತ್ತೆ, ನೀವು ಎಲ್ಲರೂ ಕನ್ಫ್ಯೂಸ್ ಆಗಿಬಿಡ್ತೇವೆ, ಪ್ರೆಡಿಕ್ಷನ್ ಬರೋದು ಕಷ್ಟ ಆಗಿಬಿಡ್ತದೆ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಓಕೆ, ಈಗ ಬಂದ್ಮೇಣ ಬುಧ ಯಾವ ಭಾವದಲ್ಲಿ ಬಂದಾಗ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಬಲ್ಲ. ನಾನಿಲ್ಲಿ ಮನೆಗಳನ್ನು ಯೂಸ್ ಮಾಡ್ತೇನೆ, ರಾಶಿಗಳನ್ನಲ್ಲ, ಓಕೆನಾ. ಯಾಕಂದ್ರೆ ನಿಮ್ಮ ಲಗ್ನ ಚೇಂಜ್ ಆದಾಗ ರಾಶಿನೂ ಚೇಂಜ್ ಆಗುತ್ತೆ. ನಾನು ಕಾಲಪುರುಷನ ಕುಂಡಲಿಯನ್ನು ತೆಗೆದುಕೊಂಡು ಇದನ್ನ ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ನೈಸರ್ಗಿಕ ಜನ್ಮ ಕುಂಡಲಿಯಿಂದ ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಂತರ ನಿಮ್ಮ ಜಾತಕಕ್ಕೆ ನೀವು ಅಪ್ಲೈ ಮಾಡಿ ನೋಡಿ, ಅದು ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತೇನೆ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಬುಧ ಅಂದ್ರೇನು, ಬುಧ ಅಂದ್ರೆ ಬುದ್ಧಿ, ಬುಧ ಅಂದ್ರೆ ಇಂಟೆಲಿಜೆನ್ಸ್, ಓಕೆನಾ. ನಿಮ್ಮಲ್ಲಿರುವಂತಹ ಬುದ್ಧಿ, ಆ ಬುದ್ಧಿಮತ್ತೆಯನ್ನ ಎಲ್ಲಿ ಯೂಸ್ ಮಾಡ್ತೀರಾ ಎಂಬುದನ್ನ ಬುಧ ಹೇಳಿಕೊಡ್ತಾನೆ, ಓಕೆನಾ. ಈಗ ಬುಧ ನಿಮ್ಮ ಲಗ್ನದಲ್ಲಿ ಬಂದ್ಬಿಟ್ಟ, ಓಕೆನಾ. 1ನೇ ಮನೆಯಲ್ಲಿ ಬುಧ ಬಂದ್ಬಿಟ್ಟ, 1ನೇ ಮನೆ ಅಲ್ವಾ, 1ನೇ ಮನೆ ಬುಧ ಬಂದ್ಬಿಟ್ಟ. ಇಲ್ಲಿ ಬುಧ ಏನಾಗ್ತಾನೆ, ಬುಧ ತನ್ನ ಮನೆಯಿಂದ 11ನೇ ಮನೆಯಲ್ಲಿದ್ದಾನೆ, ಮತ್ತೆ ತನ್ನ ಇನ್ನೊಂದು ಮನೆಯಿಂದ 8ನೇ ಮನೆಯಲ್ಲಿದ್ದಾನೆ. ಇಲ್ಲೇನಾಗುತ್ತೆ, ಎಲ್ಲೊಂದ್ ಕಡೆ ನಿಮ್ಮ ಸಿಬ್ಲಿಂಗ್ಸ್ ಯಾರಿದ್ದಾರೆ ಅವರು ತೊಂದರೆಯನ್ನು ಅನುಭವಿಸ್ತಾರೆ, ಖುದ್ದು ನೀವು ಕೂಡ ತೊಂದರೆಯನ್ನು ಅನುಭವಿಸುವಂತ ಸಾಧ್ಯತೆ ತೀರಾ ಜಾಸ್ತಿ. ಕೆಲವೊಮ್ಮೆ ಅನಾರೋಗ್ಯಗಳು ಕ್ರಿಯೇಟ್ ಆಗ್ಬೋದು. ಪರಾಕ್ರಮನ ಯೂಸ್ ಮಾಡ್ಬೇಕಾದ್ರೂ ಕೂಡ ಯಾಕೋ ಗೊತ್ತಿಲ್ಲ, ಯಾವುದೋ ಒಂದು ಇನಿಷಿಯೇಟ್ ಆಗ್ತಾ ಇಲ್ಲ, ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಂಥ ಒಂದು ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ. ಇಲ್ಲಿ ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕಾಗಿರೋದು, ಬುಧನಿಗೆ ಲಗ್ನದಲ್ಲಿ ದಿಗ್ಬಲಿ ಅಂತ ಹೇಳಿದ್ದಾರೆ, 1ನೇ ಮನೆಯಲ್ಲಿ ಬುಧನಿಗೆ ದಿಗ್ಬಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಲ್ಲಿ ಬುಧನಿಗೆ ದಿಗ್ಬಲ ಬರುತ್ತೆ ಅಲ್ಲಿ ನೀವು ಏನನ್ನ ಮಾಡ್ಬೇಕಾಗುತ್ತೆ, ನಿಮ್ಮ ಬುದ್ಧಿಯನ್ನು ಬಹಳ ಸೂಕ್ಷ್ಮ ರೀತಿಯಲ್ಲಿ ಯೂಸ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು. ಒಂದಷ್ಟು ವಿದ್ಯೆಯನ್ನು ಕಲಿಬೇಕಾಗುತ್ತೆ, ಒಂದಷ್ಟು ಓದು ಬರಹದಲ್ಲಿ ಏನಾದ್ರೂ ಕೂಡ ಒಂದು ನಾಲೆಜ್ ಅನ್ನು ಜಾಸ್ತಿ ಮಾಡ್ಕೊಳ್ತಾ ನೀವು ಹೋಗ್ಬೇಕಾಗುತ್ತೆ. ಆ ಬುದ್ಧಿಯನ್ನ ಅಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ನೀವು ಪ್ರಯೋಗ ಮಾಡಬೇಕಾಗುತ್ತೆ ಬುಧ ಲಗ್ನದಲ್ಲಿದ್ದಾಗ, ಬುಧ 1ನೇ ಮನೆಯಲ್ಲಿದ್ದಾಗ. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ಮ ಒಡ ಹುಟ್ಟಿದವರು ಬಹಳಷ್ಟು ಸಫರ್ ಆಗ್ತಾರೆ ಅಂತ ಒಂದು ಇಂಡಿಕೇಶನ್ ಅಲ್ಲಿಂದಲೇ ಬರ್ತಾ ಉಂಟು. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ನೀವು ಖಂಡಿತ ಮಾಡ್ಬೇಕು. ಇನ್ನೇನಾಗುತ್ತೆ, ಬುಧ ಯಾರ ಜೊತೆ ಎಲ್ಲ ಕಾಂಬಿನೇಷನ್ ಅಲ್ಲಿ ಬರ್ತಾನೆ ಅದನ್ನ ಒಂದು ನೋಡ್ಬೇಕು, ಅದರ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆನಂತರ ಮತ್ತೆ ಬುಧ ಎಲ್ಲೆಲ್ಲಿ ಇದ್ದಾಗ ಏನೇನು ಫಲ ಕೊಡ್ತಾನೆ ಅದರ ಬಗ್ಗೆ ಹೇಳೋಕೆ ಶುರು ಮಾಡ್ತೇನೆ. ಮುಖ್ಯವಾಗಿ ಬುಧ ಮತ್ತೆ ರವಿಯ ಕಾಂಬಿನೇಷನ್ ಜಾತಕದಲ್ಲಿ ಬಂದಾಗ ಯಾವುದೇ ಭಾವದಲ್ಲಿ, ಇದನ್ನ ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಇದು ಆಕ್ಚುಲಿ ಒಳ್ಳೆ ಯೋಗನೇ, ಪರವಾಗಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಬುಧ ಬಂದು ಥರ್ಡ್ ಲಾರ್ಡ್ ಆತ, ರವಿ ಬಂದು ಆತ ಆತ ಬಂದು 5ನೇ ಮನೆ ಅಧಿಪತಿ. ಅಲ್ಲಿ ಕಾಂಬಿನೇಷನ್ ಏನ್ ಬಂತು, ಅಲ್ಲಿ ಬಹಳ ವಿಶೇಷವಾಗಿ 3-11 ತ್ರಿರೇಖಾದಶದ ಕಾಂಬಿನೇಷನ್ ಅಂದ್ರೆ ಬುಧ ಮತ್ತೆ ರವಿಯ ಕಾಂಬಿನೇಷನ್ ಯಾವ ಭಾವದಲ್ಲಿದೆ ಆ ಭಾವದಲ್ಲಿ ನೀವು ಬಹಳಷ್ಟು ಸ್ಟ್ರಗಲ್ ಮಾಡಬೇಕಾದಂತಹ ಅನಿವಾರ್ಯತೆ ಅಂತೂ 100% ಇದೆ. ಅಷ್ಟು ಸ್ಟ್ರಗಲ್ ಮಾಡಿದ್ರೇನೆ ಆ ಒಂದು ಬುಧ ಮತ್ತೆ ರವಿಯ ಕಾಂಬಿನೇಷನ್ ಏನುಂಟು ನಿಮಗೆ ಅಧಿಕಾರ ವರ್ಗವನ್ನ ಕೊಡಬಲ್ಲದು, ಅಥವಾ ಲೈಫಲ್ಲಿ ಉನ್ನತ ಮಟ್ಟವನ್ನ ಕೊಡಬಲ್ಲದು ಅಂತ ಇಂಡಿಕೇಶನ್. ನೀವೇನು ಮಾಡಿ ಇಲ್ಲ ಅಂದ್ರೆ ಮೇ ಬಿ ಅದು ಸಾಧಾರಣ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ನೀವು ಎಷ್ಟು ಪ್ರಯತ್ನ ಮಾಡ್ತೀರಾ, ಎಷ್ಟು ನೀವು ಅದಕ್ಕೆ ಎಫರ್ಟ್ ಹಾಕ್ತೀರಾ, ಅಷ್ಟು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಬುಧ ಮತ್ತೆ ರವಿಯ ಒಂದು ಕಾಂಬಿನೇಷನ್ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ ಬುಧ ಮತ್ತೆ ಚಂದ್ರ ಬಂದಾಗ ಏನಾಗುತ್ತೆ, ಬುಧ ಯಾರು ಥರ್ಡ್ ಲಾರ್ಡ್ ಆದ 3ನೇ ಮನೆ ಅಧಿಪತಿ, ಚಂದ್ರ ಯಾರು 4ನೇ ಮನೆ ಅಧಿಪತಿ. ಅದೇ ನೀವು 6ನೇ ಮನೆಯಿಂದ ತೆಗೆದುಕೊಂಡಾಗ ಬುಧ ಯಾರು 6ನೇ ಮನೆ ಅಧಿಪತಿ, ಚಂದ್ರ ಯಾರು ಅಲ್ಲಿಂದ 11ನೇ ಮನೆ ಅಧಿಪತಿ. ಇಲ್ಲೇನಾಗುತ್ತೆ, ಒಂದರಲ್ಲಿ ಏನಾಗುತ್ತೆ ನಿಮ್ಗೆ
ಆ, ಇದು ದ್ವಿರ್ದ್ವಾದಶ. ಓಕೆ, ಇಲ್ಲಿ ದ್ವಿರ್ದ್ವಾದಶದ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆದ್ರೆ ಮತ್ತೊಂದ್ರಲ್ಲಿ ಏನಾಗುತ್ತೆ, ತ್ರಿರೇಕಾದಶದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಬುಧ ಮತ್ತೆ ಚಂದ್ರನ ಕಾಂಬಿನೇಷನ್ ಬಂದಾಗ ಏನಾಗುತ್ತೆ, ಅದನ್ನ ಪೈಶಾಚ ದೋಷ ಅಂತ ಕರೀತಾರೆ. ಯಾರಿಗೆಲ್ಲ ಬುಧ ಮತ್ತೆ ಚಂದ್ರನ ಒಂದು ಕಾಂಬಿನೇಷನ್ ಜಾತಕದಲ್ಲಿದೆ, ಚಂದ್ರ ಮತ್ತೆ ಬುಧ ಒಟ್ಟು ಸೇರ್ಕೊಂಡಿದ್ದಾರೆ, ಸೊ ಅವ್ರಿಗೆ ಬಾರಿಗೂ ಕೆಲವೊಮ್ಮೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಯೋಚನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಆಕ್ಚುಲಿ ಸಣ್ಣ ವಯಸ್ಸಲ್ಲಿ ಬರುತ್ತೆ, ಈಗ 20ರಿಂದ 29 ಅಥವಾ 30ರಿಂದ 39 ಆ ಮೂಮೆಂಟ್ ಅಲ್ಲೆಲ್ಲ ಸ್ವಲ್ಪ ಬರುತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳೋಣ ಬೇಕಾಗಿಲ್ಲ, ಅವ್ರೊಂಥರ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ. ಯಾಕಂದ್ರೆ ಬುಧ ಏನು ನೋಡಿ, ಚಂದ್ರನಿಗೆ ಬುಧ ಶತ್ರು ಅಲ್ಲ, ಬಟ್ ಬುಧ ಏನ್ ಮಾಡ್ತಾನೆ, ಚಂದ್ರನನ್ನ ತನ್ನ ಶತ್ರು ಅಂತ ಪರಿಗಣಿಸ್ತಾನೆ. ಅದಕ್ಕೋಸ್ಕರ ಬುಧ ಎಲ್ಲಿದ್ದಾನು ಚಂದ್ರನಿಗೆ ಹೊಡೆತ ನೀಡಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೋಸ್ಕರ ಏನಾಗುತ್ತೆ, ಚಂದ್ರ ಅಂದ್ರೇನು ನಿಮ್ಮ ಮಾನಸಿಕತೆ, ಚಂದ್ರ ಅಂದ್ರೇನು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್, ಚಂದ್ರ ಅಂದ್ರೇನು ನಿಮ್ಮ ಮನೋಕಾರಕ. ಅದಕ್ಕೋಸ್ಕರ ಮನಸ್ಸು ಬಹಳ ಪ್ರಕ್ಷುಬ್ಧತೆಗೆ ಒಳಗಾಗುತ್ತೆ, ಮತ್ತೆ ಡಿಪ್ರೆಷನ್ಗೆ ಒಳಗಾಗುತ್ತೆ. ಅದಕ್ಕೆ ಬುಧ ಮತ್ತೆ ಚಂದ್ರನ ಕಾಂಬಿನೇಷನ್ ಬಂದಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಡಿಪ್ರೆಸ್ಡ್ ಆಗುವಂತದ್ದು, ಕೆಲವೊಮ್ಮೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಯೋಜನೆಗೆ ಬರುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸೊ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ. ಓಕೆನಾ. ಆನಂತರ ಬಹಳ ವಿಶೇಷವಾಗಿ ಬುಧ ಮತ್ತೆ ಕುಜನ ಕಾಂಬಿನೇಷನ್ ಬಂದಾಗ, ಓಕೆ, ಬುಧ ಮತ್ತೆ ಕುಜನ ಕಾಂಬಿನೇಷನ್ ಕೂಡ ಹೇಗಾಗ್ತದೆ, ಅದು ತ್ರಿರೇಕಾದಶ ಕಾಂಬಿನೇಷನ್. ಯಾಕಂದ್ರೆ ಬುಧ ಬಂದು ಥರ್ಡ್ ಲಾರ್ಡ್, ಆನಂತರ ಕುಜ ಬಂದು ಫಸ್ಟ್ ಲಾರ್ಡ್ ಆತ, ಮೊದಲೇ ಮನೆ ಅಧಿಪತಿ. ತ್ರಿರೇಕಾದಶ ಇಲ್ಲಿ ಏನಾಗುತ್ತೆ, ಇಲ್ಲಿ ಕುಜನ ಒಂದು ಅಟ್ರಿಬ್ಯೂಟ್ಸೇ ಬೇರೆ, ಬುಧನ ಅಟ್ರಿಬ್ಯೂಟ್ಸೇ ಬೇರೆ. ಕುಜ ಬಂದು ಸೇನಾಧಿಪತಿ, ಬುಧ ಬಂದು ಸಣ್ಣ ಮಗು. ಸೊ ಸಣ್ಣ ಮಗುವಿಗೆ ಈ ಸೇನಾಧಿಪತಿ ನೋಡಿದ್ರೇನೆ ಹೆದರಿಕೆ ಆಗುತ್ತೆ, ಕೈಯಲ್ಲಿ ಬಂದೂಕನ್ನು ನೋಡಿದಾಗ ಅದಕ್ಕೆ ಹೆದರಿಕೆ ಆಗುತ್ತೆ. ಅದಕ್ಕೋಸ್ಕರ ಅದು ಮೊದಲೇ ನಡುಗಿ ಹೋಗಿರ್ತದೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ, ಜಾತಕದಲ್ಲಿ ಬುಧ ಮತ್ತೆ ಕುಜನ ಕಾಂಬಿನೇಷನ್ ಇದೆಯಾ, ಅದನ್ನ ಬಂಧನ ಯೋಗ ಅಂತ ಕರೀತಾರೆ. ಬಂಧನ ಯೋಗ ಅಂದ್ರೆ ಅದು ನೀವು ಜೈಲಿಗೆ ಹೋಗಿ ಅನುಭವಿಸುವಂತ ಯೋಗನೇ ಅಂತ ಹೇಳಕ್ಕಾಗಲ್ಲ. ಬಂಧನ ಯೋಗ ಅಂದ್ರೆ ಅದರಲ್ಲಿ ಹಲವಾರು ತರದ ಯೋಗಗಳು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ 4ನೇ ಮನೆಯಲ್ಲಿ ಚಂದ್ರ ಮತ್ತೆ ಕುಜನ ಕಾಂಬಿನೇಷನ್ ಉಂಟು ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ನಿಮ್ಗೆ ಎಲ್ಲ ಒಂದ್ ಕಡೆ ಮನೆ ಜವಾಬ್ದಾರಿನೇ ಜಾಸ್ತಿ, ತಂದೆ ತಾಯಿಗಳನ್ನು ನೋಡ್ಬೇಕು ಆ ಜವಾಬ್ದಾರಿನೇ ಜಾಸ್ತಿ. ಆ ಜವಾಬ್ದಾರಿನೇ ಬಿಟ್ಟು ನೀವು ಎಲ್ಲಿ ಕೂಡ ಹೋಗುವ ಹಾಗಿಲ್ಲ. ಅದಕ್ಕೋಸ್ಕರ ಅಲ್ಲಿ ಬಂಧನದಲ್ಲಿ ಸಿಕ್ಕಾಕೊಂಡೆ, ನಂಗೆ ಎಲ್ಲೂ ಕೂಡ ಬರೋ ಹಾಗಿಲ್ಲ ಮಾರೆ, ಮನೆಯನ್ನ ನೋಡ್ಕೊಳ್ಬೇಕು, ನಮ್ಮ ತೋಟ ಇದೆ, ಅದು ಇದೆ, ಇದಿದೆ, ಎಲ್ಲ ನಂಗೆ ಎಲ್ಲಿ ಬರ್ಲಿಕ್ಕೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಚಂದ್ರ ಮತ್ತೆ ಕುಜನ ಕಾಂಬಿನೇಷನ್ ನಿಮ್ಮ 4ನೇ ಮನೆಯಲ್ಲಿ ಬಂದಾಗ. ಓಕೆನಾ. ಆ ನಂತರ ಏನಾಗುತ್ತೆ, 7ನೇ ಮನೆಯಲ್ಲಿ ಬುಧ ಮತ್ತೆ ಕುಜನ ಕಾಂಬಿನೇಷನ್ ಬಂತು. ಅವಾಗ ಏನಾಗುತ್ತೆ, ಬುಧ ಮತ್ತೆ ಕುಜನ ಕಾಂಬಿನೇಷನ್ 7ನೇ ಮನೆಯಲ್ಲಿ ಬಂದಾಗ ನಿಮ್ಗೊಂದು ವ್ಯಾಪಾರ ಅಂತ ಇರ್ತದೆ. ನೀವು ಹೇಳ್ತೀರಾ, ಸರ್ ನನ್ನ ವ್ಯಾಪಾರ ಇದೆ, ವ್ಯಾಪಾರ ಬಿಟ್ಟು ನಾನು ಎಲ್ಲಿ ಕೂಡ ಬರುವ ಹಾಗಿಲ್ಲ. ಆ ವ್ಯಾಪಾರದಲ್ಲಿ ನೀವು ಸಿಕ್ಕಾಕೊಂಡಿರ್ತೀರ, ಅಲ್ಲೇ ಒಂದು ಬಂಧನವನ್ನ ನೀವು ನಿರ್ಮಾಣ ಮಾಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೋಸ್ಕರ ಬುಧ ಮತ್ತೆ ಕುಜನ ಕಾಂಬಿನೇಷನ್ 10ನೇ ಮನೆಯಲ್ಲಿ ಬಂದಾಗ ನಿಮ್ಮ ಕೆಲಸದಲ್ಲಿಯೇ ನೀವು ಬಂಧನಕ್ಕೆ ಒಳಗಾಗ್ತೀರಾ. ಯಾಕಂದ್ರೆ ಅಷ್ಟು ಕೆಲಸ ಇರ್ತದೆ, ಬಿಟ್ಟು ಬರುವ ಹಾಗಿಲ್ಲ. ಆ ಪರಿಸ್ಥಿತಿಯಲ್ಲಿ ನಿರ್ಮಾಣ ಅಂದ್ರೆ ಅದರ ಅರ್ಥ ಏನಂದ್ರೆ, ಎಲ್ಲೋ ಬೇರೆ ಕಡೆಗೆ ಹೋಗುವ ಹಾಗೇನಿಲ್ಲ, ಮನೆಗೆ ಹೋಗ್ಬೇಕು ಮತ್ತೆ ಬಂದು ಕೆಲಸ ಮಾಡ್ತಾ ಇರಬೇಕು, ಬೇರೆ ಕಡೆ ಹೋಗುವ ಆ ರೀತಿ ಬಂಧನದಲ್ಲಿ ಸಿಕ್ಕಾಕೊಳ್ತೀರ ಅಂತ ಒಂದು ಇಂಡಿಕೇಶನ್. ಅದೇ ಕಾಂಬಿನೇಷನ್ 12ನೇ ಮನೆಯಲ್ಲಿ ಬಂತು, ಈಗ ಬುಧ ಮತ್ತೆ ಕುಜನ ಕಾಂಬಿನೇಷನ್. ಆವಾಗ ಮಾತ್ರ ನಿಮ್ಗೆ ಜೈಲು ವಾಸ ಆಗುವಂತದ್ದನ್ನು ಕೂಡ ತಪ್ಪಿಸುವ ಹಾಗಿಲ್ಲ ಕೆಲವೊಂದು ಬಾರಿ, ಅಥವಾ ಜೈಲಲ್ಲಿ ಹೋಗಿ ಬಂಧನದಲ್ಲಿ ಬೀಳ್ಬೋದು, ಕೆಲವೊಮ್ಮೆ ಹಾಸ್ಪಿಟಲ್ ಅಲ್ಲಿ ಹೋಗಿ ಬಂಧನದಲ್ಲಿ ಬೀಳ್ಬೋದು, ಅಲ್ಲಿ ಯಾರು ನಿಮ್ಮನ್ನು ನೋಡ್ಕೊಳ್ತಾ ಇರ್ಬೋದು. ಈ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ. ಇದಕ್ಕೆಲ್ಲ ಬೇರೆ ಬೇರೆ ಕಾಂಬಿನೇಷನ್ ಅನ್ನ ನೋಡ್ಕೊಂಡು ಉತ್ತರಿಸಬೇಕೇ ಹೊರತು ಒಮ್ಮೆಲೆ ನಾವು ಡಿಸಿಷನ್ ತೆಗೆದುಕೊಳ್ಳುವ ಹಾಗಿಲ್ಲ. ಕುಜ ಮತ್ತೆ ಬುಧನಿಂದ ಬಂಧನ ಯೋಗ ಉಂಟಾಗುತ್ತೆ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಓಕೆ. ಆ ನಂತರ ಬುಧ ಮತ್ತೆ ಗುರುವಿನ ಕಾಂಬಿನೇಷನ್, ಈ ಕಾಂಬಿನೇಷನ್ ಕೂಡ ತುಂಬಾ ಒಳ್ಳೇದಲ್ಲ. ಯಾಕೆ, ಬುಧ ಬಂದು ಥರ್ಡ್ ಲಾರ್ಡ್, ಗುರು ಬಂದು 9th ಲಾರ್ಡ್. ತೋ ಬುಧನಿಗೆ ಗುರು ಮಾರಕಾಧೀಶ, ಗುರುವಿಗೆ ಬುಧ ಬಂದು ಮಾರಕಾಧೀಶ. ಬುಧ ಬಂದು ಶಿಷ್ಯ, ಗುರು ಬಂದು ಗುರುನೇ, ಗುರು ಮತ್ತೆ ಶಿಷ್ಯರ ಮಿಲನ. तो ಇದು ಶಿಷ್ಯ ಏನ್ ಮಾಡ್ತಾನೆ, ಗುರುವನ್ನೇ ಲಗಾಡಿ ತೆಗೆದ್ಬಿಡ್ತಾನೆ. ಈ ಪರಿಸ್ಥಿತಿ ಇರ್ತದೆ. ಗುರುವಿಗೆ ಎಷ್ಟೇ ದೊಡ್ಡ ಬುದ್ಧಿ, ಗುರುವಿನಲ್ಲಿ ಎಷ್ಟೇ ಜ್ಞಾನ ಇರಲಿ ಏನೇ ಇರಲಿ, ಬಟ್ ಬುಧ ತನ್ನ ಬುದ್ಧಿವಂತಿಕೆಯಿಂದ ಗುರುವಿಗೇನೆ ಹೊಡೆತ ಕೊಡ್ತಾನೆ ಅಂತ ಒಂದು ಇಂಡಿಕೇಶನ್. ಆಗ್ಲೇ ನಿಮ್ಗೆ ಆ ಕಾಂಬಿನೇಷನ್ ಬಗ್ಗೆ ಹೇಳಿದೆ. ಅದರಿಂದ ಇದು ಕೂಡ ಒಂದು ಕಾಂಬಿನೇಷನ್ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಜಾತಕದಲ್ಲಿ ಕೊಡುವಂತ ಸಾಧ್ಯತೆಗಳು ಕೆಲವೊಂದು ಬಾರಿ ತೀರಾ ಕಡಿಮೆ ಅಂತ ಹೇಳ್ತೇನೆ. ಓಕೆನಾ. ಆನಂತರ ಬುಧ ಮತ್ತೆ ಶುಕ್ರ, ಇದು ಫ್ರೆಂಡ್ಲಿ ಆಗಿರುವಂತದ್ದು. ಬುಧ ಮತ್ತೆ ಶುಕ್ರ ಪರವಾಗಿಲ್ಲ. ಶುಕ್ರನ ಜೊತೆ ಬುಧ ಬಂದಾದಾಗ ಮಲ್ಟಿಪಲ್ ರಿಲೇಶನ್ಶಿಪ್ ಅನ್ನ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಶುಕ್ರ ಬಂದು ರಿಲೇಶನ್ಶಿಪ್, ಬುಧ ಬಂದು ಮಲ್ಟಿಪಲ್. ಹಾಗಾದ್ರೆ ಮಲ್ಟಿಪಲ್ ರಿಲೇಶನ್ಶಿಪ್ ಆಗುವಂತ ಎಲ್ಲಾ ಸಾಧ್ಯತೆಗಳನ್ನು ಕೂಡ ಇದ್ದೇ ಇರ್ತವೆ, ತಳ್ಳಿ ಹಾಕುವಂತಿಲ್ಲ. ಸೊ ಸ್ವಲ್ಪ ಜಾಗೃತರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಕೆಲವೊಮ್ಮೆ ಎಕ್ಸ್ಟ್ರಾ ಮೆರಿಟಲ್ಸ್ ಕೂಡ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಬುಧ ಮತ್ತೆ ಶನಿ ಇದು ಆಕ್ಚುಲಿ ಒಳ್ಳೆ ಯೋಗನೇ, ಟೆಕ್ನಿಕಲ್ ಯೋಗನೇ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಏನಾಗುತ್ತೆ, ಶನಿಯ ಒಂದು ಇಂಪ್ಯಾಕ್ಟ್ ಏನಿರ್ತದೆ, ಅದಕ್ಕೆ ಆಲಸ್ಯ ಜಾಸ್ತಿ, ಉದಾಸೀನ ಜಾಸ್ತಿ. ಬುಧ ಬಂದು ಏನು, ಸಣ್ಣ ಮಗು, ಹಾಗಾದ್ರಿಂದ ಆಲಸ್ಯ ಜಾಸ್ತಿ ಬಂತು. ಇವತ್ತು ಮಾಡೋ ಕೆಲಸವನ್ನೆಲ್ಲ ಏನ್ ಮಾಡೋದು, ಪೋಸ್ಟ್ ಪಾನ್ ಮಾಡ್ತಾ ಹೋಗ್ತೀರಾ. ಇವತ್ತು ಮಾಡೋಣ, ಮಧ್ಯಾಹ್ನ ಮಾಡೋಣ, ಸಂಜೆ ಮಾಡೋಣ, ನಾಳೆ ಬೆಳಿಗ್ಗೆ ಮಾಡೋಣ. ಸೊ ಈ ರೀತಿಯಾದ ಒಂದು ಇಂಪ್ಯಾಕ್ಟ್ ಅಲ್ಲಿ ಕ್ರಿಯೇಟ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಬಟ್ ಬುಧ ಮತ್ತೆ ಶನಿಯ ಕಾಂಬಿನೇಷನ್ ಅಲ್ಲಿ 2 ರಿಂದ 3 ಕೆಲಸವನ್ನ ಮಾಡ್ಕೊಂಡಾಗ, ಅಟ್ಲೀಸ್ಟ್ 2 ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಾಗ, ಅಥವಾ ಒಂದು ಕೆಲಸ, ಒಂದು ಬಿಸ್ನೆಸ್ ಅನ್ನ ಮಾಡ್ಕೊಂಡಾಗ, ಮೇ ಬಿ ಆ ಒಂದು ಕಾಂಬಿನೇಷನ್ ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ. ಆನಂತರ ಬುಧ ಮತ್ತೆ ರಾಹುವಿನ ಕಾಂಬಿನೇಷನ್, ಇದು ಬಹಳ ಜಾಗೃತರಾಗಿರ್ಬೇಕು. ಯಾಕಂದ್ರೆ ರಾಹು ಏನ್ ಮಾಡ್ತಾನೆ, ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ರಾಹು ಅಂದ್ರೆ ಧೂವಾ, ರಾಹು ಅಂದ್ರೆ ಹೊಗೆ, ಇಲ್ಯೂಷನ್ ಕ್ರಿಯೇಟ್. ಬುಧ ಬಂದು ಬುದ್ಧಿ. ಓಕೆ. ಸೊ ನಿಮ್ಮ ಬುದ್ಧಿಯನ್ನ ಎಲ್ಲೋ ಒಂದ್ ಕಡೆ ಏನೋ ದೊಡ್ಡದನ್ನ ಸಾಧನೆ ಮಾಡಬೇಕು, ಏನೋ ಕೋಟ್ಯಾಧೀಶರಾಗಬೇಕು, ನಾಳೆನೇ ಆಗ್ಬೇಕು, ಇದೆಲ್ಲ ಒಂದು ಆಸೆಗೆ ಒಳಗಾಗಿ ನೀವೇನಾದ್ರೂ ಆ ಸಮಾಜ ವಿರೋಧ ರೀತಿಯ
ಕೃತ್ಯಗಳಲ್ಲಿ ತೊಡಗಿಸಿಕೊಂಡಾಗ, ಸಮಾಜ ವಿರೋಧಿ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಾಗ ಮೇ ಬಿ ನಿಮಗೆ ಸಮಸ್ಯೆ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಬುಧ ಮತ್ತೆ ರಾಹು. ಅದನ್ನ ಪಾಸಿಟಿವ್ ವೇಲಿ ತೆಗೆದುಕೊಂಡು ಹೋದಾಗ ಏನಾಗುತ್ತೆ, ನೀವು ದೊಡ್ಡ ಮಟ್ಟಿಗೆ ಇಂಟೆಲಿಜೆನ್ಸ್ ವ್ಯಕ್ತಿ ಅಂತ ಕರೆಸ್ಕೊಳ್ಬಹುದು. ಒಂದು ವೇಳೆ ಅದನ್ನ ನೆಗೆಟಿವ್ ವೇಲಿ ಕರ್ಕೊಂಡು ಹೋದಾಗ ಮೇ ಬಿ ನಿಮಗೆ ಸಮಸ್ಯೆ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಓಕೆನಾ. ಬುಧ ಮತ್ತೆ ಕೇತುವಿನ ಕಾಂಬಿನೇಷನ್ ಬಂದಾಗ ಕೂಡ ಇವರು ಸ್ವಲ್ಪ ಮೌನಿ ಆಗಿರ್ತಾರೆ, ಮಾತಾಡೋದು ಕಡಿಮೆ. ಕೆಲವರಿಗೆಲ್ಲ ಈ ಮಕ್ಕಳಿಗೆಲ್ಲ ಮಾತಾಡೋ ತೊದಲು ಮಾತಾಡ್ತಾರೆ, ಅದರಲ್ಲೆಲ್ಲ ಸಮಸ್ಯೆ ಇರ್ತದೆ ಕೆಲವೊಂದು ಬಾರಿ. ಆದ್ರೆ ಕೆಲವೊಂದು ಬಾರಿ ಏನಾಗುತ್ತೆ, ಬುಧ ಮತ್ತೆ ಕೇತುವಿನ ಕಾಂಬಿನೇಷನ್ ಬ್ರಿಲಿಯಂಟ್ ಆಗಿ ಕೂಡ ಮಾತಾಡ್ತಾರೆ ಅಂತ ಒಂದು ಇಂಡಿಕೇಶನ್. ಬ್ರಿಲಿಯಂಟ್ ಅಂದ್ರೆ ಅವರು ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡಬಾರದು. ಯಾಕಂದ್ರೆ ಬುಧ ಬಂದು ವಾಣಿಕಾರಕ. ಅದೇ ಕೇತು ಬಂದು ಏನು, ಕೇತು ಬಂದು ಅಲ್ಲಿ ಆತ ಏನ್ ಮಾಡ್ತಾನೆ, ವಾಣಿಯನ್ನು ಅರ್ಧ ಮಾಡ್ತಾನೆ ಅಂತ ಇಂಡಿಕೇಶನ್ ಅಲ್ವಾ. ಕೇತುವಿನ ಒಂದು ಇಂಪ್ಯಾಕ್ಟ್ ಅನ್ನು ವಾಣಿಯನ್ನು ಅರ್ಧ ಮಾಡಿ ಬಿಡ್ತಾನೆ. ಅದಕ್ಕೋಸ್ಕರ ವಾಣಿಯಲ್ಲಿ ಅರ್ಧ ಕೂಡ. ಮತ್ತೆ ಕೇತು ಬಂದು ನಿಮ್ಮ 8ನೇ ಮನೆ ಅಧಿಪತಿ, ಆತ ರಹಸ್ಯಗಳು ಅಲ್ವಾ, ಆತ ಇಂಟ್ಯೂಷನ್ ಆತ. ಹಾಗಾದ್ರೆ ನೀವು ಇಂಟ್ಯೂಷನ್ ಅನ್ನು ಇಟ್ಟುಕೊಂಡು ಮಾತಾಡುವುದು, ರಹಸ್ಯಗಳನ್ನು ಇಟ್ಟುಕೊಂಡು ಮಾತಾಡುವುದು, ಸಂಶೋಧನೆ ಯುಕ್ತವಾಗಿ ಮಾತಾಡುವುದು, ಪ್ರಾಕ್ಟಿಕಲ್ ಲೆವೆಲ್ ಅಲ್ಲಿ ಹೋಗಿ ಮಾತಾಡುವುದು, ಇದು ಖಂಡಿತ ಇದ್ದೇ ಇರ್ತದೆ. ಕೆಲವೊಂದು ಬಾರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಗುರುವಿನ ಪೊಸಿಷನ್ ಚೆನ್ನಾಗಿದೆ, ಗುರುವಿನ ದೃಷ್ಟಿ ಇದೆ ಅಂದಾಗ ಬುಧ ಕೇತುವಿನ ಕಾಂಬಿನೇಷನ್ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಯೋಗ ಭಾಗ್ಯ ಅಂತ ಇರುತ್ತೆ. ಒಂದು ವೇಳೆ ಬ್ಯಾಡ್ ಅಲ್ಲಿ ಬಂತ ಅಂದಾಗ ನಿಮ್ಗೆ ಎಲ್ಲೊಂದ್ ಕಡೆ ಮಾತಿನಲ್ಲೇ ತೊದಲುತನ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಜೊತೆಗೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಉಂಟಾಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಸೊ ಇದೆಲ್ಲ ಒಂದು ವಿಚಾರಗಳೇನಿದೆ ಜಾತಕದಲ್ಲಿ ಇದ್ದೇ ಇರ್ತದೆ. ಇದನ್ನೆಲ್ಲ ನೋಡ್ಕೊಳ್ಬೇಕು. ಈಗ ನಾನು ಹೇಳಿರೋದು ನಾರ್ಮಲ್ ಆಗಿರುವಂತದ್ದು. ಇನ್ನು ನಿಮ್ಮ ಜಾತಕ ನೋಡಿದ ನಂತರನೇ ಏನ್ ಮಾಡ್ಬೇಕಾಗುತ್ತೆ, ಆ ಪರಿಸ್ಥಿತಿಯನ್ನ ನಿಭಾಯಿಸಬೇಕಾಗುತ್ತೆ ಅಥವಾ ಅಲ್ಲಿ ಪ್ರಿಡಿಕ್ಷನ್ ಮಾಡಬೇಕಾಗುತ್ತೆ. ಈಗ ಏನಾಗುತ್ತೆ, ಈಗ ನಿಮಗೆ ಪ್ರಶ್ನೆ ಏನ್ ಬರುತ್ತೆ, ಸರ್ ಬುಧ ರವಿ ಅದ್ರ ಜೊತೆಗೆ ರಾಹು ಬಂದ್ಬಿಟ್ಟ, ಅದ್ರ ಜೊತೆ ಕೇತು ಬಂದ್ಬಿಟ್ಟ, ಅದ್ರ ಈ ಕಾಂಬಿನೇಷನ್ ಹೇಗೆ ಕೆಲಸ ಮಾಡುತ್ತೆ. ಸೊ ಇದನ್ನೆಲ್ಲ ಇಲ್ಲಿ ವಿಮರ್ಶೆ ಮಾಡುವುದು ಅಷ್ಟು ಸಮಂಜಸ ಅಲ್ಲ, ಮತ್ತೆ ಆಗುದು ಕೂಡ ಇಲ್ಲ ಅಂತ ಹೇಳ್ತೇನೆ. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರ್ತದೆ. ಈಗ ಬಂದ್ಮೇಣ ಬುಧ ಎಲ್ಲೆಲ್ಲಿ ಯಾವ ಭಾವದಲ್ಲಿ ಬಂದಾಗ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಓಕೆ, ಈಗ ಬಂದ್ಮೇಣ ನಿಮ್ಗೆ ಮೊದಲನೇ ಮನೆ ಬುಧ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ಗೊತ್ತಾಯ್ತು ನಿಮ್ಗೆ. ಅಂದ್ರೆ ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳು, ಒಡ ಹುಟ್ಟಿದವರಿಗೆ ಸಮಸ್ಯೆ, ಒಡ ಹುಟ್ಟಿದವರ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಖುದ್ದು ನಿಮ್ಗೆ ತೊಂದರೆಗಳಾಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಮ್ಯಾರಿಡ್ ಲೈಫ್ ಅಲ್ಲಿ ಸಮೇತ ಕೆಲವೊಂದು ಬಾರಿ ಡಿಸ್ಪ್ಯೂಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಲಗ್ನದಲ್ಲಿರುವಂತ ಬುಧ. ಬಟ್ ಅಲ್ಲಿ ಪರಿಹಾರ ಏನಿರ್ತದೆ, ನಿಮ್ಮ ಬುದ್ಧಿಯನ್ನ ಎಷ್ಟು ತೀಕ್ಷ್ಣ ಮತಿಗೆ ಒಳಪಡಿಸ್ತೀರಾ, ಎಷ್ಟು ಜ್ಞಾನವನ್ನ ಗಳಿಸ್ಕೊಳ್ತೀರಾ, ಗುರುವನ್ನ ಇಟ್ಟುಕೊಂಡು ಜ್ಞಾನವನ್ನ ಗಳಿಸ್ಕೊಳ್ತೀರಾ, ಅದು ಬಹಳ ಫೇವರಬಲ್ ಆಗುತ್ತೆ. ಓಕೆನಾ. ಸೊ ಅವಾಗ ಏನಾಗುತ್ತೆ, ಒಂದೇ ಮನೆ ಬುಧನಿಂದ ಏನು ಬ್ಯಾಡ್ ಇಂಪ್ಯಾಕ್ಟ್ ಬರಬೇಕು ಅದು ಬರಲ್ಲ. ಈಗ ಎರಡನೇ ಮನೆಯಲ್ಲಿ ಬುಧ ಬಂದಾಗ, ಸೆಕೆಂಡ್ ಹೌಸ್ ಅಲ್ಲಿ ಬುಧ ಬಂದ, ಆತ ನೋಡಿ ತನ್ನ ಮನೆಯಿಂದ, ತನ್ನ ನ್ಯಾಚುರಲ್ ಮನೆಯಿಂದ 12ನೇ ಮನೆಗೆ ಹೋದ, ಆನಂತರ ಇನ್ನೊಂದು ಮನೆಯಿಂದ ಭಾಗ್ಯಕ್ಕೆ ಬಂದ. ಸೊ ನಿಮ್ಮ ಮಾತಿನಲ್ಲಿ ಮಾತು ಬಹಳ ವಿಶೇಷವಾಗಿದೆ. ಯಾಕಂದ್ರೆ ಬುಧ ಬಂದು ವಾಣಿಕಾರಕ. ಸೊ ಆತ ವಾಣಿಯ ಸ್ಥಾನದಲ್ಲಿ ಇದ್ದಾನಂದಾಗ ನೀವು ತುಂಬಾ ಚೆನ್ನಾಗಿ ಮಾತಾಡಬಲ್ಲಿರಿ. ಇನ್ನಲ್ಲಿ ರಾಶಿಯನ್ನ ನೋಡ್ಕೊಳ್ಬೇಕು, ನಿಮ್ಮ ಆ ಒಂದು ಬುದ್ಧಿಯನ್ನ, ನಿಮ್ಮ ಇಂಟೆಲಿಜೆನ್ಸ್ ಅನ್ನ ಯಾವ ರೀತಿ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಓಕೆನಾ. ಅದಕ್ಕೋಸ್ಕರ ಇಲ್ಲಿ ಬಹಳ ವಿಶೇಷವಾಗಿ ಬುಧ 2ನೇ ಮನೆಯಲ್ಲಿ ಬಂದಾಗ ಮಾತುಗಾರಿಕೆ ಮಾತ್ರ ಚೆನ್ನಾಗಿರುತ್ತೆ, ಅಷ್ಟೇ ಚೆನ್ನಾಗಿ ನೀವು ಮಾತಾಡಬೇಕು. ಬುಧನಿಗೆ ಬ್ಯಾಡ್ ಇನ್ಫ್ಲುಯೆನ್ಸ್ ಇಲ್ಲ ಅಂದಾಗ ಅದು ಪರವಾಗಿಲ್ಲ. ನೋಡಿ, ಬುಧನಿಗೆ ಯಾರಾದ್ರೂ ಒಟ್ಟಿಗೆ ಇರ್ಬೇಕಾಯ್ತಾ, ಯಾವ್ದು ಶುಕ್ರ ಇರಬೇಕು, ಯಾವ್ದೋ ಶನಿ ಇರಬೇಕು, ಯಾವ್ದೋ ರಾಹು, ಯಾವ್ದೋ ಸೂರ್ಯ. ನೋಡಿ, ಶನಿ ಮತ್ತೆ ರಾಹು ಇರೋದು ಒಳ್ಳೆ ಲಕ್ಷಣ ಅಲ್ಲ, ಬಟ್ ಬುಧನಿಗೆ ಒಂದು ಸಪೋರ್ಟಿವ್ ಲೆವೆಲ್ ಅಲ್ಲಿ ಕೆಲಸ ಅಂತೂ ಮಾಡಬಲ್ಲರು, ತೊಂದರೆ ಇಲ್ಲ. ಬಟ್ ಸೂರ್ಯ ಬಂದಾಗ ಬಹಳ ಚೆನ್ನಾಗಿರ್ತದೆ. ಬಟ್ ಎಲ್ಲಾ ಸಮಯದಲ್ಲಿ ಕೂಡ ಸೂರ್ಯ ಬರುವುದು ಸಾಧ್ಯ ಕೂಡ ಇಲ್ಲ. ಆವಾಗ ಕೆಲವೊಮ್ಮೆ ಬುಧ ಒಂಟಿ ಬುಧ ಆಗಿಬಿಡ್ತಾನೆ. ಒಂಟಿ ಬುಧ ಆದಾಗ ಏನಾಗುತ್ತೆ, ಅವ್ನು ಕನ್ಫ್ಯೂಸ್ ಆಗಿಬಿಡ್ತಾನೆ. ಆತ ಏನ್ ಮಾಡ್ತಾನೆ, ನಿಮ್ಮ ರಾಶಿಯಲ್ಲಿ ಯಾವ ಇಂಪ್ಯಾಕ್ಟ್ ಇದೆ ಅದನ್ನ ಆತ ಏನ್ ಮಾಡ್ತಾನೆ, ಅದನ್ನ ಕಾಪಿ ಮಾಡ್ತಾನೆ. ಅದನ್ನ ಕಾಪಿ ಮಾಡ್ಕೊಂಡು ಅದರ ಮುಖಾಂತರ ಮಾತಾಡಬಲ್ಲ, ಅಥವಾ ಆತನನ್ನು ಯಾರು ನೋಡ್ತಾ ಇದ್ದಾರೆ ಅವರ ಒಂದು ಗುಣ ವಿಶೇಷತೆಗಳನ್ನು ಖುದ್ದು ಹೀರಿಕೊಂಡು ಅದರ ಇಂಪ್ಯಾಕ್ಟ್ ಅನ್ನ ನಿಮ್ಗೆ ಕೊಡಬಲ್ಲ ಅಂತ ಒಂದು ಇಂಡಿಕೇಶನ್. ನಾವೀಗ ಇಲ್ಲಿ ಕಾಂಬಿನೇಷನ್ ಬಗ್ಗೆ ನಿಮ್ಗೆ ಹೇಳಿದೆ, ಬಟ್ ಇಲ್ಲಿ ಬುಧ ಏನ್ ಮಾಡ್ತಾನೆ, ಜಸ್ಟ್ ಅದನ್ನು ಮಾತ್ರ ಹೇಳ್ತಾ ಹೋಗ್ತಾನೆ. ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ. ಓಕೆನಾ. ಸೊ ಇಲ್ಲೇನಾಗುತ್ತೆ, 2ನೇ ಮನೆ ಬುಧ ಬಂದಾಗ ಬಹಳ ವಿಶೇಷವಾಗಿ ಇಂಟೆಲಿಜೆನ್ಸ್ ನಿಮ್ಮಲ್ಲಿ ಇರ್ತದೆ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಹಾಸ್ಯಭರಿತವಾಗಿ ಮಾತಾಡ್ತೀರಾ, ಎಲ್ಲರ ಜೊತೆ ನಿಮ್ಮ ಮಾತಿನಿಂದಲೇ ಕಮ್ಯುನಿಕೇಷನ್ ಬಹಳ ಚೆನ್ನಾಗಿ ಇಟ್ಕೊಳ್ತೀರಾ. ಅದೆಲ್ಲ ಒಂದು ಇಂಡಿಕೇಶನ್ ಅಂತೂ ಇದ್ದೇ ಇದೆ. ಆದ್ರೂ ಕೂಡ ಏನಾಗುತ್ತೆ, ಅದು ನಿಮ್ಮ 3ನೇ ಮನೆಗೆ 12ನೇ ಮನೆ ಅಂದ್ರೆ ಮಿಥುನ ರಾಶಿಗೆ 12th ಹೌಸ್ ಅಲ್ಲಿ ಇದ್ದಾನೆ, ಅಂದ್ರೆ ತನ್ನ ಮನೆಯಿಂದ ವ್ಯಯಭಾವದಲ್ಲಿ ಇದ್ದಾನೆ ಅಂದಾಗ ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವುದು, ಅಕ್ಕಪಕ್ಕದ ಮನೆಯವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವುದು, ಒಡ ಹುಟ್ಟಿದವರ ಸಹಾಯ ಸಿಗದೆ ಹೋಗುವಂಥದ್ದು, ಅಥವಾ ಒಡ ಹುಟ್ಟಿದವರು ಕೆಲವೊಮ್ಮೆ ಇಲ್ಲದೆ ಹೋಗುವಂಥದ್ದು, ಈ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ. ಆನಂತರ ಮನೆಯಲ್ಲಿ ನೋಡ್ಕೊಳ್ಳಿ, ಎಷ್ಟೆಲ್ಲ ಹಾಳಾದ ಪೆನ್ನುಗಳು ಬಿದ್ದಿರ್ತವೆ, ಎಷ್ಟೆಲ್ಲ ಹಾಳಾದ ಪುಸ್ತಕಗಳು ಬಿದ್ದಿರ್ತವೆ, ಎಷ್ಟೆಲ್ಲ ಓದದೇ ಇರುವ ಪುಸ್ತಕಗಳು ಬಿದ್ದಿರ್ತವೆ, ಆನಂತರ ಎಷ್ಟೆಲ್ಲ ಗಜೆಟ್ ಅನ್ನ ಸ್ಟಾಕ್ ಮಾಡಿ ಇಟ್ಟಿರ್ತೀರಾ 2ನೇ ಮನೆ ಬುಧ ಇದ್ದಾಗ. ಸೊ ಇದೆಲ್ಲ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಬುಧ ಸಪೋರ್ಟ್ ಎಲ್ಲಿ ಮಾಡ್ತಾನೆ, ಕೆಲಸಕ್ಕೆ ಸಪೋರ್ಟ್ ಮಾಡ್ತಾನೆ, ಮತ್ತೆ 6ನೇ ಮನೆಗೆ ಸಪೋರ್ಟ್ ಮಾಡ್ತಾನೆ. 6ನೇ ಮನೆ ಅಂದ್ರೆ ರೋಗ ಋಣ ರಿಪು. ಅಲ್ಲೇನಾಗುತ್ತೆ, ನಿಮ್ಗೆ ಏನು ರೋಗ ಬರಬೇಕು ಅದನ್ನ ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ ಮಾಡುವಂಥದ್ದು, ಅಥವಾ ರೋಗವನ್ನು ತಡೆ ಹಿಡಿಲಿಕ್ಕೆ ಬೇಕಾಗಿ ಟ್ರೀಟ್ ಮಾಡುವಂಥದ್ದು, ಅಥವಾ ಕೆಲವೊಂದು ಬಾರಿ ನಿಮ್ಗೆ ಸಾಲ ಇದೆ, ಆ ಸಾಲವನ್ನು ತೀರಿಸಲಿಕ್ಕೆ ನೀನು ಯಾವ ರೀತಿ ಮುಂದೆ ಹೋಗ್ಬೇಕೆಂಬುದನ್ನ ಬುಧ ನಿಮ್ಗೆ ಒಳ್ಳೆ ಜ್ಞಾನದ ಮುಖಾಂತರ ತೋರಿಸ್ಕೊಡ್ತಾನೆ. ಪರವಾಗಿಲ್ಲ, ಅದು ಬಹಳ ಫೇವರಬಲ್ ಆಗಿದೆ. 6ನೇ ಮನೆಗೆ ಸಂಬಂಧ ಬುಧ ಒಳ್ಳೆ ಕೆಲಸವನ್ನ 2ನೇ ಮನೆಯಲ್ಲಿ ಮಾಡ್ತಾನೆ. 3ನೇ ಮನೆಗೆ ಸಂಬಂಧಪಟ್ಟಂತೆ ಕೆಲವೊಮ್ಮೆ ಮೈನಸ್ ರಿಸಲ್ಟ್ ಗಳನ್ನ ಆತ ಕೊಡಬಲ್ಲ ಅಂತ ಒಂದು ಇಂಡಿಕೇಶನ್. ಆದ್ರೂ ಕೂಡ ನಿಮ್ಮ ವಾಣಿಯನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬುಧನಿಂದ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಕ್ರಿಯೇಟ್ ಆಗುತ್ತೆ.
ನೆಕ್ಸ್ಟ್ ಮೂರನೇ ಮನೆಯಲ್ಲಿ ಬುಧ ಬಂದಾಗ ಪರವಾಗಿಲ್ಲ, ಮೂರನೇ ಮನೆಯಲ್ಲಿ ಬುಧ ಬಂದಾಗ ಅದು ಯಾಕಂದ್ರೆ ಬುಧನ ಮನೆಯಲ್ಲೇ ಇದ್ದಾನೆ, ಅದರಿಂದಾಗಿ ಅದು ತೊಂದರೆ ಕೊಡುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕಬೇಕಾಗುತ್ತೆ. ಅಲ್ಲಿ ಏನು ಸಮಸ್ಯೆಗಳು ಕ್ರಿಯೇಟ್ ಆಗಲ್ಲ. ಬಟ್ ನಿಮಗೆ ಬುಧ ದಶೆ ನಡೆದಾಗ ನೀವು ನಿಮ್ಮ ಮ್ಯಾರಿಡ್ ಲೈಫ್ ಅನ್ನು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ಕೆಲವೊಂದು ಬಾರಿ ಬುಧನಿಗೆ ಬ್ಯಾಡ್ ಇನ್ಫ್ಲುಯೆನ್ಸ್ ಬಂದಾಗ ಏನಾಗುತ್ತೆ, ಡಾಕ್ಯುಮೆಂಟರಿ ರೂಪದಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ಸರ್ಟಿಫಿಕೇಟ್ಗೆ ತೊಂದರೆ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅದು ಬಿಟ್ಟರೆ ಪರವಾಗಿಲ್ಲ. ಬುಧ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ ಭಾಗ್ಯವನ್ನ ನೋಡ್ತಾ ಇರ್ತಾನೆ. ಭಾಗ್ಯವನ್ನ ಬುಧ ನೋಡೋದ್ರಿಂದ ಮೇ ಬಿ ನಿಮಗೆ ಹೈಯರ್ ಎಜುಕೇಶನ್ ಮಾಡಬೇಕು, ವಿದೇಶ ಪ್ರಯಾಣ ಮಾಡಬೇಕು ಅಂದಾಗ ಅದಕ್ಕೆ ಬುಧ, ಮೂರನೇ ಮನೆ ಬುಧ ಡೆಫಿನೆಟ್ ಆಗಿ ಸಪೋರ್ಟ್ ಮಾಡಿಯೇ ಮಾಡ್ತಾನೆ. ಅದರಿಂದಾಗಿ ಮೂರನೇ ಮನೆ ಬುಧನನ್ನ ಒಂಥರ ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ನಾವು ಕರಿಬಹುದು. ಇನ್ನು ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಬುಧ ಬಂದಾಗ 4th ಹೌಸಲ್ಲಿ ಬುಧ ಬಂದ್ಬಿಟ್ಟ, ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತಂದು ಬುಧನಿಗೆ ಅಲ್ಲಿ ಮರಣಕಾರಕ ಅಂತ ಕರೆದಿದ್ದಾರೆ. ಮರಣಕಾರಣ ಸ್ಥಾನ ಆತನಿಗೆ ಒಳ್ಳೆ ಲಕ್ಷಣ ಅಲ್ಲ. ಯಾಕೆ ಒಳ್ಳೆ ಲಕ್ಷಣ ಅಲ್ಲ ಅಂದ್ರೆ, ಒಂದನೇದಾಗಿ ಬುಧ 4ನೇ ಮನೆಗೆ, ಇದು ಚಂದ್ರನ ಮನೆ. ಓಕೆ, 4ನೇ ಮನೆ ಚಂದ್ರನ, ನ್ಯಾಚುರಲ್ ಆಗಿ ಬರುವಂತ ಚಂದ್ರನ ಮನೆ. ಚಂದ್ರನನ್ನ ನೋಡಿದ್ರೆ ಬುಧನಿಗೆ ಆಗಲ್ಲ, ಬುಧನಿಗೆ ಅದು ಶತ್ರು ಸ್ಥಾನ ಆಯಿತು. ಇನ್ನೊಂದೇನಾಗುತ್ತೆ, ಚಂದ್ರನ ಮನೆಗೆ ಬುಧ ಬಂದು ವ್ಯಯಾಧಿಪತಿ ಆಗ್ತಾನೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಮಗೆ 4ನೇ ಮನೆ ಬುಧನಿಂದ ಕೆಲವೊಂದು ಬಾರಿ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವಂಥದ್ದು, ಭೂಮಿ ಮನೆ ವಿಚಾರಗಳಲ್ಲಿ ಡ್ಯುಯಾಲಿಟಿ ಬಂದು ತೊಂದರೆಗಳಾಗುವಂಥದ್ದು. ಬುಧನಿಂದ ಸಮಸ್ಯೆ ಆದ್ರೆ ಅದು ಡಾಕ್ಯುಮೆಂಟರಿ ರೀತಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ, ಡಾಕ್ಯುಮೆಂಟರಿ ರೀತಿಯಲ್ಲಿ ಮೋಸ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಸೊ ಇದು ಒಂದೇ ವಿಚಾರ. ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ, ಈಗ 4ನೇ ಮನೆಯಲ್ಲಿ ಬುಧ ಇರುವಾಗ ನಿಮಗೆ ಮನೆ, ಭೂಮಿ, ವಾಹನ ಕೊಡುವುದಿಲ್ಲ ಅಂತೇನಿಲ್ಲ. ಆತನ ಸಮಯ ಬಂದಾಗ ಕೊಡ್ತಾನೆ. ಕೊಟ್ರೆ ಏನಾಗುತ್ತೆ, ಬುಧ ಎಲ್ಲಿ ಏನೇ ಕೊಡ್ಬೇಕಾದ್ರೂ ಕೂಡ ಆ ಭಾವಕ್ಕೆ ಸಂಬಂಧಪಟ್ಟದೆ 2 ಅಥವಾ 3 ಕೊಡ್ತಾ ಅನ್ನೋದು, ಒಂದನ್ನಂತೂ ಕೊಡುದಿಲ್ಲ ಆತ. ಈಗ ನೀವು 4ನೇ ಮನೆಯಲ್ಲಿ ಬುಧ ಇದ್ದಾನೆ, ಮನೆ ಕಟ್ಟಿಸ್ತೀರಾ ಅಥವಾ ಮೇಲೆ ಕೆಳಗೆ ಮನೆ ಕಟ್ಟಿಸ್ತೀರಾ, ಅಥವಾ ಒಂದು ಮನೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಮನೆ, ಅಲ್ಲ ಒಂದು ಗಾಡಿ ತಗೊಳ್ತೀರಾ, ಮತ್ತೊಂದು ಗಾಡಿಯನ್ನು ತಗೊಳ್ತೀರಾ, ಅಥವಾ ಈ ಒಂದು ಪರಿಸ್ಥಿತಿಯನ್ನ ಬುಧ 4ನೇ ಮನೆಯಿಂದ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾನೆ. ಬುಧ ಪ್ಲಸ್ ಯಾವುದಕ್ಕೆ ಆಗ್ತಾನೆ, ಆತ ತನ್ನ ಒಂದು 7ನೇ ದೃಷ್ಟಿಯನ್ನ ನೇರವಾಗಿ ಕರ್ಮಸ್ಥಾನಕ್ಕೆ ಇಟ್ಟಿರ್ತಾನೆ. ಸೊ ಇದು ಬಹಳ ಪ್ಲಸ್ ಆಗುತ್ತೆ. ಅಂದ್ರೆ ಅದರ ಅರ್ಥ ಏನಂದ್ರೆ, ಎಲ್ಲೊಂದ್ ಕಡೆ 20ರಿಂದ 29 ಏಜ್ ಸೀರೀಸ್ ನಡೆಯುವಾಗಲೇ ನೀವು ಒಳ್ಳೆ ಕೆಲಸದಲ್ಲಿ ಹೋಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಆನಂತರ ಮುಂದೆ ಕೂಡ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ತನ್ನ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು, ತನ್ನ ಬುದ್ಧಿಯನ್ನು ಯೂಸ್ ಮಾಡಿಕೊಂಡು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಬುಧ ಸಹಾಯ ಮಾಡಿಯೇ ಮಾಡ್ತಾನೆ. 4ನೇ ಮನೆ ಬುಧ. ಅನ್ಯಥಾ ನೋಡ್ಲಿಕ್ಕೆ ಹೋದ್ರೆ ಬುಧನಿಗೆ ಅಲ್ಲಿ ನೋಡಿ, ಅಲ್ಲಿ ಮರಣಕಾರಕ ಅಂತ ಹೇಳಲಿಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ಅದು ಬಂದು ತಾಯಿಗೆ ಸಂಬಂಧಪಟ್ಟಂತೆ. ಬುಧ ಬಂದು ಸಣ್ಣ ಮಗು, ತಾಯಿ ಅಂದ್ರೆ ನರ್ಚರ್ ಮಾಡೋದು. ಬುಧನಿಗೆ ನರ್ಚರ್ ಮಾಡ್ಲಿಕ್ಕೆ ಆಗುತ್ತೆ ಯಾರನ್ನಾದ್ರೂ? ಬುಧನಿಗೆ ಯಾವುದೇ ಒಂದು ಕಾರಣಕ್ಕೆ ಯಾರನ್ನಾದ್ರೂ ಲಾಲನೆ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಆಗುತ್ತಾ? ಬುಧ ಬಂದು ಸಣ್ಣ ಮಗು, ಅದು ಆಗದಂತ ವಿಚಾರ. ಅದಕ್ಕೆ ಅಲ್ಲಿ ಮರಣಕಾರಕ ಅಂತ ಕರೆದಿದ್ದಾರೆ. ಅದು ಬಿಟ್ರೆ ಬಾಕಿ ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಬಟ್ ಈ ಬುಧ 4ನೇ ಮನೆಯಲ್ಲಿದ್ದಾಗ ನಾನು ನೋಡಿದ್ದೇನೆ, ಬಾರಿಗೂ ಮನೆ ಚೇಂಜ್ ಮಾಡಿದವರನ್ನ, ಮತ್ತೆ ಕೆಲವರೆಲ್ಲ ಮನೆಯ ಕ್ರಯ ವಿಕ್ರಯ ಮಾಡುವವರಿಗೆ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟಿರುವುದನ್ನ ನೋಡಿದ್ದೇನೆ. ಮನೆ ಕ್ರಯ ವಿಕ್ರಯ ಅಂದ್ರೆ ನೀವು ಲ್ಯಾಂಡ್ ಲಿಂಕ್ಸ್ ಮಾಡ್ತೀರಾ ಅಥವಾ ಇಂಥದ್ದೆಲ್ಲ ಮಾಡುವಾಗ 3ನೇ ಮನೆ ಬುಧ 4ನೇ ಮನೆಯಲ್ಲಿ ಬಂದಿದ್ದಾನೆ ಅಂದ್ರೆ, ನಿಮ್ಮ 3ನೇ ಮನೆ ಅಂದ್ರೆ ಕಮ್ಯುನಿಕೇಶನ್ ಅದು, ಮತ್ತೆ ಡಾಕ್ಯುಮೆಂಟ್ ಅದು, ಆನಂತರ ಅದು ವ್ಯಾಪಾರ ಕೂಡ 3ನೇ ಮನೆ. ಸೊ ಅದರ ಅಧಿಪತಿ 4ನೇ ಮನೆಯಲ್ಲಿ ಬಂದಾಗ, ಅಥವಾ ವ್ಯಾಪಾರವನ್ನು ಯಾವುದರ ಮುಖಾಂತರ ಮಾಡಿದ್ರೆ, ಮನೆಯ ಮುಖಾಂತರ ಮಾಡ್ತೀರಾ, ಮನೆ ಮಾಡಿ ಮಾರುವುದು ಅಥವಾ ಲ್ಯಾಂಡ್ ಲಿಂಕ್ಸ್ ಅಂದ್ರೆ ಮಧ್ಯವರ್ತಿಗಳ ಕೆಲಸ ಮಾಡಿ ಮನೆ ಮಾರೋ ಕೆಲಸ, ಇದಕ್ಕೆಲ್ಲ 4ನೇ ಮನೆ ಬುಧ ಮೇ ಬಿ ನಿಮ್ಗೆ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಲಗ್ನದಿಂದ 5ನೇ ಮನೆಯಲ್ಲಿ ಬುಧ ಬಂದಾಗ, ಲಗ್ನದಿಂದ 5th ಹೌಸಲ್ಲಿ ಬುಧ ಬಂದ್ಬಿಟ್ಟ. ಸೊ ಇದು ಪರವಾಗಿಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ನಿಮ್ಮ ಬುದ್ಧಿಯನ್ನ ಯೂಸ್ ಮಾಡಿ ದುಡ್ಡು ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ. ಬುದ್ಧಿಯನ್ನ ಉಪಯೋಗಿಸಿ ದುಡ್ಡು ಮಾಡ್ತೀರಾ, ಬುದ್ಧಿಯನ್ನ ಉಪಯೋಗಿಸಿ ಮುಂದೆ ಹೋದ್ರೆ ಒಳ್ಳೆ ಇಂಟೆಲಿಜೆಂಟ್ ಪರ್ಸನ್ ನೀವಾಗಿರ್ತೀರಾ ಅಂತ ಒಂದು ಇಂಡಿಕೇಶನ್. ಯಾಕಂದ್ರೆ ಬುಧ ಮತ್ತೆ ಸೂರ್ಯನ ಬುಧ ಮತ್ತೆ ಸೂರ್ಯ ಫ್ರೆಂಡ್ಸ್ ಆಗಿರ್ತಾರೆ. ಬುಧ ಮತ್ತೆ ಸೂರ್ಯನ ಕಾಂಬಿನೇಷನ್ ನ ಬುಧಾದಿತ್ಯ ಯೋಗ ಅಂತ ಕೂಡ ನಾವು ಕರಿತೇವೆ. ಆನಂತರ ಬುಧ ತನ್ನ ಮನೆಯಿಂದ 3ನೇ ಮನೆಗೆ ಬಂದ. 3ನೇ ಮನೆಗೆ 3ನೇ ಮನೆ 5ನೇ ಮನೆ, ಭಾವದ್ ಭಾವ ನೋಡ್ಲಿಕ್ಕೆ ಹೋದ್ರೆ ಅಂದ್ರೆ 3ನೇ ಮನೆಗಿಂತ ಡಬಲ್ ಪವರ್ ಏನಿದೆ ಅದು 5ನೇ ಮನೆಯಲ್ಲಿದೆ. 3ನೇ ಮನೆ ಸ್ಟೇಟಸ್ ಆದ್ರೆ ಅದು ಡಬಲ್ ಸ್ಟೇಟಸ್ ಏನು ನಿಮ್ಮ 5ನೇ ಮನೆಯಲ್ಲಿ. ಅದಕ್ಕೋಸ್ಕರ ಬುಧ ಸಿಂಹರಾಶಿಯಲ್ಲಿ ಬಂದ್ಬಿಟ್ಟ ಅಥವಾ ಬುಧ 5ನೇ ಮನೆಯಲ್ಲಿ ಬಂದ್ಬಿಟ್ಟ ಅಂದಾಗ ನಿಮ್ಗೆಲ್ಲ ಒಂದು ಸ್ಟೇಟಸ್ ನಿರ್ಮಾಣ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಹೋಗ್ತೀರಾ. ನಿಮ್ಮ ಬುದ್ಧಿಯನ್ನ, ನಿಮ್ಮ ಇಂಟೆಲಿಜೆನ್ಸ್ ಅನ್ನ ಅಥವಾ ನೀವು ಏನ್ ಕಲ್ತಿದ್ದೀರಾ ಅದನ್ನ ಉಪಯೋಗ ಮಾಡಿಕೊಂಡು ದುಡ್ಡು ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್. ಯಾಕಂದ್ರೆ ಬುಧ ಏನ್ ಮಾಡ್ತಾನೆ, ನೇರವಾಗಿ ಲಾಭ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಇದು ಬಹಳ ಫೇವರಬಲ್ ಆಗುತ್ತೆ. ಇದರ ಮುಖಾಂತರ ದುಡ್ಡು ಮಾಡುವಂತಹ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಒಟ್ಟಾರೆ 5ನೇ ಮನೆ ಬುಧನಿಂದ ಅಂತ ಸಮಸ್ಯೆ ಎಲ್ಲ, ಮೆಲಿಫಿಕ್ಸ್ ಇನ್ಫ್ಲುಯೆನ್ಸ್ ಇಲ್ಲ ಅಂದಾಗ 5ನೇ ಮನೆ ಬುಧ ಅತ್ಯುತ್ತಮ ರೀತಿಯ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಬಲ್ಲ. ಯಾರಿಗೆಲ್ಲ 5ನೇ ಮನೆಯಲ್ಲಿ ಬುಧ ಇದ್ದಾನೆ ಅವರ ಬುದ್ಧಿ ಕೂಡ ಬಹಳ ತೀಕ್ಷ್ಣವಾಗಿರುವುದೇ ಅಲ್ಲದೆ ಅವರು ಒಂದಕ್ಕಿಂತ ಹೆಚ್ಚು ವಿದ್ಯೆಗಳನ್ನ ಕಲ್ತಿರ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಅದರ ಮುಖಾಂತರ ಜನರನ್ನ ಸ್ಯಾಟಿಸ್ಫೈಡ್ ಮಾಡೋದು ಅಥವಾ ಜನರಿಗೆ ಹೀಲಿಂಗ್ ಅನ್ನು ಒದಗಿಸುವುದು ಅದರ ಮುಖಾಂತರ ಮಾಡ್ತಾರೆ. ಅದರ ಮುಖಾಂತರ ವ್ಯಾಪಾರ ಕೂಡ ಮಾಡುವಂತ ಯೋಗ ಭಾಗ್ಯ ಅವ್ರ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಇನ್ನು ಬುಧ 6ನೇ ಮನೆಯಲ್ಲಿ ಬಂದಾಗ, 6ನೇ ಮನೆ ಆತನದ್ದೇ ಮನೆ, ಆ ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚನಾಗಿ ಬಿಡ್ತಾನೆ. ಜೊತೆಗೆ ಅದು ಆತನ ಮೂಲ ತ್ರಿಕೋನ ರಾಶಿ, ಅದರಿಂದಾಗಿ ಬುಧ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾನೆ. ಸೊ ಕನ್ಯಾ ರಾಶಿ ಬಂದು ಅದು ಬಹಳ ವಿಶೇಷವಾಗಿ ಡೈಲಿ ರುಟೀನ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಪಾರದರ್ಶಕತೆಯಲ್ಲಿ ಇರಬೇಕಾಗುತ್ತೆ. ನೀವು ಪ್ರತಿ ಬಾರಿ ಕೂಡ ಪ್ರತಿ ವರ್ಷ ಕೂಡ ಬಹಳ ವಿಶೇಷವಾಗಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಅನ್ನ ನೀವು ಮಾಡಲೇಬೇಕಾದಂತಹ ಅನಿವಾರ್ಯತೆ 6ನೇ ಮನೆ ಬುಧ ಬಂದಾಗ ಎಲ್ಲವೂ ಕ್ಲಾರಿಟಿ ಬೇಕಾಗುತ್ತೆ. ಬುಧನಿಗೆ ಯಾವತ್ತಿದ್ರು ಪ್ರಾಕ್ಟಿಕಲ್ ಆಗಿ ಯಾವುದು ಗೊತ್ತಾಗಿಲ್ಲ ಅಂದ್ರೆ ಬುಧ ಅದನ್ನು ನಂಬುವ ಹಾಗಿಲ್ಲ. ಪ್ರಾಕ್ಟಿಕಲ್ ಆಗಿ ಆತನಿಗೆ ಗೊತ್ತಾಗಬೇಕಾಗುತ್ತೆ. ಒಟ್ಟಾರೆ
ಬುಧ ನಿಮಗೆ 6ನೇ ಮನೆಯಲ್ಲಿ ಬುಧ ಬಹಳ ವಿಶೇಷವಾಗಿ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಇರಲಿಕ್ಕೆ ಆತ 100% ಸಹಾಯವನ್ನಂತೂ ಮಾಡಿಯೇ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಖಂಡಿತ ಇದೆ. ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ನಪುಂಸಕತೆ ಬರುವಂತದ್ದು ಅಥವಾ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂತ ಅಥವಾ ನಿಮಗೆ 50ರಿಂದ 59 ರನ್ನಿಂಗ್ ಆದಾಗ ಅಥವಾ ನಿಮಗೆ ಬುಧ ದೇಶ ನಡೆದಾಗ ಮ್ಯಾರಿಡ್ ಲೈಫ್ ಅನ್ನು ಸ್ವಲ್ಪ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ. ಅದು ಬಿಟ್ಟರೆ 6ನೇ ಮನೆ ಬುಧ ಈಸ್ ದ ಮಚ್ ಬೆಟರ್ ಅಂತ ಹೇಳ್ಬೋದು. ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಬುಧ ನೇರವಾಗಿ ಏನ್ ಮಾಡ್ತಾನೆ, ವ್ಯಯಸ್ಥಾನ ನೋಡ್ತಾನೆ. ವ್ಯಯಸ್ಥಾನ ಇದು ಬೆಡ್ರೂಮ್ ಲೈಫ್, ಅದು ಬೆಡ್ರೂಮ್ ಲೈಫ್ ಅಲ್ಲಿ ಡಿಸ್ಟರ್ಬೆನ್ಸ್ ಅನ್ನು ಉಂಟು ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ಆತ ತನ್ನ ನೀಚ ಸ್ಥಾನವನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಮೀನ ರಾಶಿ ಇರ್ತದೆ ಮತ್ತೆ ಬೆಡ್ರೂಮ್ ಲೈಫ್ ಅಲ್ವಾ, ಅದು ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಸೊ ಇದೊಂದು ಬಿಟ್ರೆ 6ನೇ ಮನೆ ಬುಧನಿಂದ ಒಳ್ಳೆ ವ್ಯಾಪಾರ ಮಾಡ್ಬೋದು, ಕೆಲಸ ಮಾಡ್ಬೋದು, ಗಳಿಸಬಹುದು ನೀವು ಅಂತ. 6ನೇ ಮನೆ ಇದು ನೋಡಿ, ಇದು ನಿಮ್ಮ ತುಲಾರಾಶಿಯನ್ನು ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಕಸ್ಟಮರ್ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ಅವರ ವ್ಯಯಸ್ಥಾನ ಏನುಂಟು ಅದು ಬಂದು ನಿಮ್ಮ 6ನೇ ಮನೆ, ಅವರಿಗೆ ಅದು 12ನೇ ಮನೆ. ಹಾಗಾದ್ರೆ ಅವರಿಂದ ದುಡ್ಡನ್ನ ಹೇಗೆ ತೆಗಿಬೇಕು ಆ ಟೆಕ್ನಿಕ್ ನಿಮ್ಗೆ ಗೊತ್ತಿರಬಹುದು, ರೈಟ್? ಆ ರೀತಿಯಾಗಿ ನೀವೇನ್ ಮಾಡ್ತೀರಾ, ಸೊ ಅವರಿಂದ ಕೂಡ ಗಳಿಸಿಕೊಳ್ಳಿಕ್ಕೆ ಶುರು ಮಾಡ್ತೀರಾ. ಒಟ್ಟಾರೆ ವ್ಯಾಪಾರವನ್ನ ಅಥವಾ ನಿಮ್ಮ ಕೆಲಸವನ್ನ ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗ್ಲಿಕ್ಕೆ 6ನೇ ಮನೆಯ ಬುಧ ಎಲ್ಲಾ ರೀತಿಯಲ್ಲಿ ಕೂಡ ನಿಮ್ಗೆ ಸಹಾಯ ಮಾಡ್ತಾನೆ. ನೆಕ್ಸ್ಟ್ ಬಂದ ಮೇಲೆ 7ನೇ ಮನೆ ಬುಧ ಅಲ್ವಾ. 7ನೇ ಮನೆ ಬುಧ ಒಂದನೇದಾಗಿ ಆತ ದಿಗ್ಬಲ ವಿಹೀನ, ಯಾಕಂದ್ರೆ ಲಗ್ನದಲ್ಲಿ ದಿಗ್ಬಲಿ ಇರ್ತದೆ ಅವನಿಗೆ, ಮೊದಲನೇ ಮನೆಯಲ್ಲಿ ದಿಗ್ಬಲಿ ಇರ್ತದೆ, ಅದರ ಆಪೋಸಿಟ್ ಬಂದು ದಿಗ್ಬಲ ವಿಹೀನನಾಗ್ಬಿಟ್ಟ. ಎರಡನೇದಾಗಲಿ ಮರಣಕಾರಕ ಸ್ಥಾನ ಅಂತ ಕರೆದಿದ್ದಾರೆ. ಯಾಕಂದ್ರೆ ಏಳನೇ ಮನೆ ನಿಮ್ಮ ಮದುವೆಗೆ ಸಂಬಂಧಪಟ್ಟಂತೆ, ನಿಮ್ಮ ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಬಟ್ ಅಲ್ಲಿ ಬಹಳ ವಿಶೇಷವಾಗಿ ಸಣ್ಣ ಮಗುವಿಗೆ ನಿಮ್ಮ ಮದುವೆ ಜೀವನದಲ್ಲಿ ಏನ್ ಕೆಲಸ ಅಲ್ವಾ, ಅದಕ್ಕೆ ಮದುವೆ ವಿಚಾರ ಗೊತ್ತಿರುವುದಿಲ್ಲ, ಅದಕ್ಕೆ ಬೇಕಾಗ ಅದಕ್ಕೆ ಬುಧ ಬಂದು 7ನೇ ಮನೆಯಲ್ಲಿ ಬುಧನಿಗೆ ಮರಣಕಾರಕ ಅಂತ ಕರೆದಿದ್ದಾರೆ. ಇದೊಂದು ವಿಚಾರ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಆತ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಲಗ್ನವನ್ನ ನೋಡ್ತಾರೆ, ಒಳ್ಳೆ ಇಂಟೆಲಿಜೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಅದರಿಂದ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ, ಕಾರ್ಯಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಳ್ಳೆ ಇಂಪ್ಯಾಕ್ಟ್ ಬರೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ತೇನೆ. ಬಟ್ 7ನೇ ಮನೆ ಬುಧನ ಒಂದು ಇಂಪ್ಯಾಕ್ಟ್ ಅನ್ನು ಇನ್ನೊಂದು ನೋಡಿದ್ದೇನೆ. ಅಲ್ಲಿ ಒಂದು ಮದುವೆ ಕಟ್ಟಾಗಿ ಮತ್ತೊಂದು ಮದುವೆ ಆಗುವಂತದ್ದು, ಒಂದು ಡಿವೋರ್ಸ್ ಆಗಿ ಮತ್ತೊಂದು ಮದುವೆ ಆಗುವಂಥದ್ದು, ನಿಮ್ಮ ಎಂಗೇಜ್ಮೆಂಟ್ ಕಟ್ಟಾಗಿ ಮತ್ತೊಂದು ಮದುವೆ ಆಗುವಂಥದ್ದು, ಅಥವಾ ನಿಮ್ಮ ಪಾರ್ಟ್ನರ್ ಇದ್ದಾಗಲೇ ಮತ್ತೊಂದು ರಿಲೇಶನ್ಶಿಪ್ ಅಲ್ಲಿ ನೀವು ಇರುವಂಥದ್ದು, ಅಥವಾ ನಿಮ್ಮ ಪಾರ್ಟ್ನರ್ ಇದ್ದಾಗಲೇ ಒಂದು ಫ್ರೆಂಡ್ಶಿಪ್ ಅನ್ನು ನೀವು ಮಾಡ್ಕೊಳ್ಳುವಂಥದ್ದನ್ನ ನಾನು ನೋಡಿದ್ದೇನೆ 7th ಹೌಸ್ ಅಲ್ಲಿ ಬುಧ ಬಂದಾಗ. ಯಾಕಂದ್ರೆ ಬುಧ ಎಲ್ಲಿರ್ತಾನೋ ಅಲ್ಲಿ ಡ್ಯುಯಾಲಿಟಿ ಇರ್ತದೆ, ಬುಧ ಎಲ್ಲಿರ್ತಾನೋ ಅಲ್ಲಿ ಎರಡೆರಡು ಬರ್ಲಿಕ್ಕೆ ಶುರುವಾಗುತ್ತೆ. ಈ ವಿಚಾರಗಳಂತ ಅಲ್ಲಿ ಇದ್ದೇ ಇರ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದರ ಒಂದು ಕಾರಕತ್ವಗಳಲ್ಲಿ ದ್ವಿಗುಣವನ್ನಗೊಳಿಸ್ತಾನೆ ಅಂತ ಒಂದು ಇಂಡಿಕೇಶನ್, ಒಂದು ಇದ್ದಾಗ ಮತ್ತೊಂದು ಕೂಡ ಬರುತ್ತೆ ಅಂತ ಒಂದು ಇಂಡಿಕೇಶನ್. ತಪ್ಪಂತೂ ಖಂಡಿತ ಅಲ್ಲ, ಮೇ ಬಿ ಅದು ಬರಬೇಕಾದಿತ್ತು ಕೆಲವೊಂದು ಬಾರಿ ನಿಮ್ಗೆ ಅವಶ್ಯಕತೆ ಅಂತ ಅನಿಸ್ಬೋದು. ಅದಕ್ಕೆ ತೊಂದರೆ ಇಲ್ಲ. ಬಾಕಿ ವಿಚಾರದಲ್ಲಿ ಮದುವೆ ಜೀವನ ಸಂಬಂಧಪಟ್ಟದ್ದು ಇಲ್ಲಿ 7th ಹೌಸ್ ಬುಧ ಬಂದ್ರೆ ಏನಾಗುತ್ತೆ, ನಿಮ್ಮ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಕೆಲವೊಂದು ಬಾರಿ ನಪುಂಸಕತೆ ಬರುತ್ತೆ, ಕೌಂಟಿಂಗ್ ಪ್ರಾಬ್ಲಮ್ ಬರುತ್ತೆ. ಈ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ 7th ಹೌಸ್ ಅಲ್ಲಿ ಬುಧ ಬಂದಾಗ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಲ್ವಾ, ನಿಮ್ಗೂ ಗೊತ್ತಾಗುತ್ತೆ ಅದು ಹೇಗೆ ಅಂತ. ಈಗ ಬುಧನ ಜೊತೆ ಶನಿನೂ ಬಂದ್ಬಿಟ್ಟ ಮತ್ತೆ ಕೇಳುವುದೇ ಬೇಡ, ಸೆಕ್ಷುವಲ್ ಲೈಫ್ ಅನ್ನೇ ಕಳ್ಕೊಳ್ತೀರಾ, ದೈಹಿಕ ಸಂಪರ್ಕವನ್ನೇ ಕಳ್ಕೊಳ್ತೀರಾ. ಆ ಪರಿಸ್ಥಿತಿ, ಯಾಕಂದ್ರೆ ಬಂದವರು ನಪುಂಸಕರೇ ಆಗಿರ್ತಾರೆ, ಅವ್ರಿಗೆ ಏನು ಪರ್ಫಾರ್ಮೆನ್ಸೇ ಮಾಡಕ್ಕಾಗಲ್ಲ, ಅವ್ರಿಗೆ ಗೊತ್ತು ಕೂಡ ಇರುವುದಿಲ್ಲ, ಮಾಡ್ಲಿಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಅವಾಗ ಏನಾಗುತ್ತೆ, ನಾವು ಪೆಟ್ಟು ತಿನ್ಬೇಕಾಗುತ್ತೆ. ಅದಕ್ಕೋಸ್ಕರ 7th ಹೌಸ್ ಬುಧ ಇದ್ದಾಗ ಸ್ವಲ್ಪ ನೋಡ್ಕೊಳ್ಬೇಕಾದ ಅನಿವಾರ್ಯತೆ. ನೋಡಿ, ಕೆಲವೊಂದು ಬಾರಿ ಮಾತ್ರ ಇದು ಕೆಲಸ ಮಾಡುತ್ತೆ. ಈಗ ಗುರುವಿನ ಪೊಸಿಷನ್ ಚೆನ್ನಾಗಿದೆ, ಗುರು ಬುಧನನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂದಾಗ ಮೇ ಬಿ ನಿಮ್ಗೆ ಒಳ್ಳೆ ಇಂಪ್ಯಾಕ್ಟ್ ಕೂಡ ಬರ್ಬೋದು ಅಂತ ಹೇಳ್ತೇನೆ. ಅದು ಪರವಾಗಿಲ್ಲ. ಅದರಿಂದ ನಾನಿಲ್ಲಿ ಹೇಳಿದೆ ಅಂತ ನೀವು ಹೆದರ್ಕೊಳ್ಳುವಂತ ಅವಶ್ಯಕತೆಗಳು ಖಂಡಿತ ಇಲ್ಲ. ನೆಕ್ಸ್ಟ್ ಬುಧ 8ನೇ ಮನೆಯಲ್ಲಿ ಬಂದಾಗ, ಓಕೆ, 8ನೇ ಮನೆಯಲ್ಲಿ ನಿಮ್ಮ ಬುದ್ಧಿ ಅಲ್ವಾ, ನಿಮ್ಮ ಇಂಟೆಲಿಜೆನ್ಸ್ ಇಲ್ಲಿ ನೋಡಿ. 8ನೇ ಮನೆಯಿಂದ ಅದು ರಹಸ್ಯಗಳಿಗೆ ಸಂಬಂಧಪಟ್ಟ ಕೆಲಸ. ಹಾಗಾದ್ರೆ ಅಲ್ಲಿ ಬುಧನಿಗೆ ಸಂಬಂಧಪಟ್ಟಂತೆ ನೋಡಿ, 8ನೇ ಮನೆ ಬುಧ ಮ್ಯಾರಿಡ್ ಲೈಫ್ಗೆ ಡಿಸ್ಟರ್ಬೆನ್ಸ್ ಅನ್ನು ಕೊಡಬಲ್ಲ, ಮಕ್ಕಳಾಗುವುದಕ್ಕೆ ಡಿಸ್ಟರ್ಬೆನ್ಸ್ ಅನ್ನು ಕೊಡಬಲ್ಲ, ನಪುಂಸಕತೆಯನ್ನು ಕ್ರಿಯೇಟ್ ಮಾಡಬಲ್ಲ, ನೋ ಡೌಟ್, ಅದು ವಿಷಯನೇ ಬೇರೆ, ಓಕೆನಾ. ಬಟ್ ನಿಮ್ಗೆ ಟ್ಯಾಲೆಂಟ್ ಅನ್ನ ಕೊಡಬಲ್ಲ, ರಹಸ್ಯಗಳನ್ನ ಕಲಿತೀರಾ, ಬಹಳ ಡಿಗ್ ಮಾಡ್ತೀರಾ, ಡೆಪ್ತ್ ಅಲ್ಲಿ ಹೋಗಿ ಕಲಿತೀರಾ, ಆ ಒಂದು ಇಂಪ್ಯಾಕ್ಟ್ ಬರುತ್ತೆ. ಕೆಲವರು ಹಾಸ್ಯಗಾರರಾಗಿರ್ತಾರೆ, ಹಾಸ್ಯ ಮಾಡೋರಾಗಿರ್ತಾರೆ. 8ನೇ ಮನೆ ಬುಧ ಬಹಳ ವಿಶೇಷ ಹಾಸ್ಯ ಮಾಡ್ತಾರೆ, ತುಂಬಾ ಚೆನ್ನಾಗಿ ನಗಾಡಿಸ್ತಾರೆ, ಅಥವಾ ಅದನ್ನೇ ಕೆಲವು ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ. ಕೆಲವರೆಲ್ಲ ತುಂಬಾ ಒಳ್ಳೆ ಆಕ್ಟರ್ ಆಗಿರ್ತಾರೆ, ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ, ಅದರಿಂದಾಗಿ ಅವರಿಗೂ ಕೂಡ ಫೇವರಬಲ್. ಒಟ್ಟಾರೆ 8ನೇ ಮನೆ ಬುಧನಿಂದ ಆತ ಹಣ ಕೊಡಿಸಬಲ್ಲ, ಯಾಕಂದ್ರೆ ನೇರವಾಗಿ ಆತನ ದೃಷ್ಟಿಯಲ್ಲಿದೆ ನಿಮ್ಮ ಧನಸ್ಥಾನದ ಮೇಲಿದೆ. ನೋಡಿ 8ನೇ ಮನೆಯಲ್ಲಿ ಇರುವಂತಹ ಪ್ಲಾನೆಟ್ಸ್ ನೋಡಿ, 8ನೇ ಮನೆಯಲ್ಲಿ ಎಷ್ಟು ಜಾಸ್ತಿ ಪ್ಲಾನ್ ನಿಮ್ಗಿದೆ, 3 ರಿಂದ 4 ಪ್ಲಾನ್ಸ್ 8ನೇ ಮನೆಯಲ್ಲಿ ಉಂಟು ಅಂತಾದಾಗ ಅದನ್ನ ನೀವು ಪಾಸಿಟಿವ್ ವೇಯಲ್ಲಿ ಬಳಸ್ಕೊಂಡಾಗ ನೀವು ಕೋಟ್ಯಾಧೀಶರ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೇನೆ. ಅಷ್ಟು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ 8ನೇ ಮನೆಯಲ್ಲಿ ಇರುವಂತಹ ಪ್ಲಾನೆಟ್ಸ್. ದಯವಿಟ್ಟು ಅದನ್ನು ದುಸ್ಥಾನ ಅಂತ ಅದನ್ನ ಹೀಗಳಿಬೇಡಿ, ಬಟ್ ಅದಕ್ಕೆ ಕೆಲವು ಟೆಕ್ನಿಕ್ಸ್ ಇದೆ, ಅದನ್ನ ನೀವು ಯೂಸ್ ಮಾಡಿದಾಗ ಏನಾಗುತ್ತೆ, 8ನೇ ಮನೆ ಪ್ಲಾನೆಟ್ಸ್ ಕೂಡ ನಿಮ್ಗೆ ಕೋಟ್ಯಾಧೀಶರನಾಗಿ ನಿಮ್ಮನ್ನ ಮಾಡಬಲ್ಲದು. ಈಗ ನೋಡಿ, ನಮ್ಮ ಅಮಿತಾಬ್ ಬಚ್ಚನ್ ಅವರ ಜಾತಕವನ್ನು ತೆಗೆದು ನೋಡಿ, ಬಹಳಷ್ಟು ಜಾತಕ ಇದೆ. ಅಮಿತಾಬ್ ಬಚ್ಚನ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆ ಉದಾಹರಣೆ ಕೊಡ್ತಾ ಇದ್ದೇನೆ. ಅಲ್ಲಿ
ಅಲ್ಲಿ ನೋಡಿ ಅವರಿಗೆ 3 ರಿಂದ 4 ಪ್ಲಾನೆಟ್ಸ್ ಇದೆ 8ನೇ ಮನೆಯಲ್ಲಿ. ಭಲೆ ಒಂದು ಬಾರಿ ಅವ್ರಿಗೆ ತೊಂದರೆ ಆಯ್ತು, ಓಕೆ ನೋ ಪ್ರಾಬ್ಲಮ್. ಬಟ್ ಕನ್ಯಾ ರಾಶಿಯಲ್ಲಿರುವಂತ ಪ್ಲಾನೆಟ್ಸ್ ಅವರಿಗೆ ಆ ಒಂದು ಬಾರಿ ತೊಂದರೆ ಆದ ಕರುಳಿಗೆ ಪೆಟ್ಟು ಬಿದ್ದ ನಂತರ ನೋಡಿ ಅವ್ರು ಮತ್ತೆ ಹಿಂತಿರುಗಿ ಅಂತೂ ನೋಡ್ಲಿಲ್ಲ, ರೈಟ್ ತಾನೆ. ಮತ್ತೊಮ್ಮೆ ಲಾಸ್ ಆದ್ರೂ ಅದು ವಿಷಯ ಬೇರೆ. 1999 ಮತ್ತೆ 2000 ಬಂದಾಗ ಅವರ ABCL ಕಂಪನಿನ ಮಾಡಿ ಲಾಸ್ ಆದ್ರು, ಮತ್ತೆ ಅದರಿಂದ ಕೂಡ ಎದ್ದು ಬಂದ್ರು, ಮತ್ತೆ KBC ಸ್ಟಾರ್ಟ್ ಮಾಡಿದ್ರು. ಇದು ಕೂಡ ಇದುವರೆಗೆ ಕೂಡ ಅವರಿಗೆ ಹಿಂದಿರುಗಿ ನೋಡುವಂತ ಅವಶ್ಯಕತೆ ಬಂದಿಲ್ಲ. ಒಬ್ಬ ಲೆಜೆಂಡ್ ಪರ್ಸನ್ ಅಂದಾಗ ನಾವು ಎಣಿಸ್ಕೊಳ್ಬೇಕು ಇಡೀ ಬಾಲಿವುಡ್ ಅಲ್ಲೇ ಅಷ್ಟು ದೊಡ್ಡ ವ್ಯಕ್ತಿತ್ವ ಉಂಟು ನಮ್ಮ ಅಮಿತಾಬ್ ಬಚ್ಚನ್ ಅವರಿಗೆ. ಹಾಗಾದ್ರೆ ಅವರ ಜಾತಕದ 8ನೇ ಮನೆಯ ಪ್ಲಾನೆಟ್ಸ್ ಯಾಕೆ ಅವ್ರಿಗೆ ಹಿನ್ನಡೆ ಕೊಟ್ಟಿಲ್ಲ, ಯಾಕೆ ಅವರಿಗೆ ಅಷ್ಟು ತೊಂದರೆ ಕೊಟ್ಟಿಲ್ಲ, ಯಾಕೆ ಅವರಿಗೆ ಈಗ ಕೂಡ ಆ ಬಾಲಿವುಡ್ ಅಲ್ಲಿ ಇಡೀ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಉನ್ನತ ಸ್ಥಾನಮಾನ ಇದೆ? ಹಾಗಾದ್ರೆ ನಮಗೆ ಗೊತ್ತಾಗಬೇಕು 8ನೇ ಮನೆ ಪ್ಲಾನೆಟ್ಸ್ ಅನ್ನ ನೀವು ಟ್ರಾನ್ಸ್ಫಾರ್ಮೇಶನ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಅದರ ಉಪಯೋಗ ಮಾಡಿಕೊಂಡಾಗ ಯಾರು ಕೊಡದ ಹಣವನ್ನು ಅವ್ರು ಕೊಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಇದು ಮೊದಲೇ ಹಿಡನ್ಗೆ ಸಂಬಂಧಪಟ್ಟದ್ದು, ಮತ್ತೆ ನಿಮ್ಮ ಹಿಡನ್ ದುಡ್ಡಿಗೆ ಸಂಬಂಧಪಟ್ಟದ್ದು. ಏನೆಲ್ಲ ಅಲ್ಲಿ ಬಚ್ಚಿಟ್ಟಿರ್ತಾರೆ ಅಥವಾ ಈಸಿಯಾಗಿ ಬರುವಂತದ್ದು ಅನ್ಅರ್ನ್ಡ್ ಮನಿ ಅಂತ ಏನು ಈಸಿಯಾಗಿ ಬರುವ ಅದೆಲ್ಲ 8ನೇ ಮನೆಯಲ್ಲಿ. ಅದಕ್ಕೆ ಬುಧನನ್ನ ಒಂದು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರುತ್ತೆ, ನಿಮಗೆ ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಸ್ವಲ್ಪ ಮಕ್ಕಳ ವಿಚಾರ, ನಪುಂಸಕತೆ ಇದೆಲ್ಲ ಬರುವಂತ ಸಾಧ್ಯತೆ ಇದ್ದೇ ಇರ್ತವೆ. ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇರುತ್ತೆ, ನಾನು ಇಲ್ಲ ಅಂತ ಖಂಡಿತ ಹೇಳುವುದಿಲ್ಲ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಗುರುವಿನ ಪೊಸಿಷನ್ ಚೆನ್ನಾಗಿದೆ, ಗುರು ಬುಧನನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂದಾಗ ಬರತಕ್ಕಂಥ ಒಂದಷ್ಟು ತೊಂದರೆಗಳು, ಸಮಸ್ಯೆಗಳು ಕೂಡ ದೂರ ಆಗಿ ಹೋಗ್ತವೆ. ನೆಕ್ಸ್ಟ್ ಬಂದ್ಬೇಡ 9ನೇ ಮನೆ ಬುಧ. ಆಕ್ಚುಲಿ 9ನೇ ಮನೆ ಬುಧ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳಿದ್ದಾರೆ, ಒಳ್ಳೆ ರಿಸಲ್ಟ್ ಅಲ್ಲ 9ನೇ ಮನೆ ಬುಧ. ಅಥವಾ ಇಲ್ಲೇನಾಗಿದೆ 9ನೇ ಮನೆ ಒಂದು ಭಾಗ್ಯಸ್ಥಾನ, ಅಲ್ಲಿ ಗುರುವಿನ ಇಂಪ್ಯಾಕ್ಟ್ ಜಾಸ್ತಿ ಇರ್ತದೆ. ಬುಧ ಬಂದು ಬಾಹ್ಯ ಜಗತ್ತನ್ನು ತೋರಿಸುವ, ಬುಧ ಬಂದು ಇಂಟೆಲಿಜೆನ್ಸ್. ಓಕೆ, ಇಲ್ಲಿ ಗುರುವಿನ ಒಂದು ಇಂಪ್ಯಾಕ್ಟ್ ಈ ಗುರುವಿಗೆ ಮತ್ತೆ ಬುಧನಿಗೆ ಆಗದೇ ಇರುವುದರಿಂದ ಮೇ ಬಿ ಇಲ್ಲಿ ಶತ್ರು ಸ್ಥಾನಕ್ಕೆ ಬಂದ ಅಂತ ಇಂಡಿಕೇಶನ್ ಇರ್ತದೆ. ಅದರಿಂದಾಗಿ ಬುಧನಿಂದ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳೋದು ನಿಮಗೆ ಕಷ್ಟ ಆಗ್ಬೋದು ಅಂತ ಹೇಳ್ತೇನೆ. ಇಲ್ಲಿ ಏನಾಗುತ್ತೆ, ಆ ಬುಧನಿಗೆ ಗುರುವಿನ ಒಂದು ಬ್ರಹ್ಮಾಂಡವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಬುಧ ಬಂದು ಸಣ್ಣ ಮಗು, ಅದರ ಒಂದು ನಾಲೆಜ್ಗೆ ಅದು ನಿಲುಕುವಂಥದ್ದಲ್ಲ. ಮತ್ತೆ ಈ ಧರ್ಮ, ಧಾರ್ಮಿಕತೆ, ಎಥಿಕ್ಸ್, ಪ್ರಿನ್ಸಿಪಲ್ಸ್ ಇದೆಲ್ಲ ಸರಿಯಾಗಿ ಅರ್ಥನೂ ಆಗುದಿಲ್ಲ. ಅದಕ್ಕೋಸ್ಕರ 9ನೇ ಮನೆ ಬುಧ ಕೆಲವೊಂದು ಬಾರಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಸ್ವಲ್ಪ ನೋಡ್ಕೊಳ್ಬೇಕು. ಈಗ ಗುರು ಅದನ್ನು ನೋಡ್ತಾ ಇದ್ದಾನಂದಾಗ ವಿಷಯ ಬೇರೆ, ಗುರು ಜೊತೆಗೆ ಇದ್ದಾಗ ವಿಷಯ ಬೇರೆ, ಗುರು ನೋಡ್ತಾ ಇರುವಂತ ವಿಷಯನೇ ಅಲ್ಲಿ ಬೇರೆ. ಇಲ್ಲೇನಾಗುತ್ತೆ, ನಿಮ್ಮ 9ನೇ ಮನೆ ಏನಿದೆ, 9ನೇ ಮನೆ ಅದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು. ನಮ್ಮನ್ನ ನಾವು ಒಳಗಿಂದ ತಿಳಿಯುವಂಥದ್ದು, ನಾವು ಏನು, ಎಲ್ಲಿಂದ ಬಂದಿದ್ದೇವೆ, ಹೇಗೆ, ಏನು, ಎತ್ತ, ಎಲ್ಲವೂ ಕೂಡ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ. ಅದರ ಎದುರುಗಡೆ ಇರುವ ರಾಶಿ ಯಾವುದು, ಮಿಥುನ ರಾಶಿ, ಅದು ಬಂದು ಬಾಹ್ಯ ಜಗತ್ತು ಅಲ್ವಾ. ಅದರ ಎದುರುಗಡೆ ಇರುವಂತಹ ರಾಶಿ 9ನೇ ಮನೆ ಬಂದು ಆಧ್ಯಾತ್ಮ ಜಗತ್ತು. ಒಂದು ಆಧ್ಯಾತ್ಮ ಜಗತ್ತು, ಮತ್ತೊಂದು ಬಾಹ್ಯ ಜಗತ್ತು. ಬಾಹ್ಯ ಜಗತ್ತಿಗೆ ಸಂಬಂಧಪಟ್ಟ ಬುಧ ಬಂದು ನಿಮ್ಮ 9th ಹೌಸ್ ಅಲ್ಲಿ ಸೇರ್ಕೊಂಡಾಗ ಅಲ್ಲಿ ಏನಾಗುತ್ತೆ, ಅಲ್ಲಿ ಗುರುವಿನ ಜೊತೆಗೆ ಒಳ್ಳೆ ಒಂದು ಸಂಬಂಧಗಳು ಇಲ್ಲದೆ ಇರುವುದರಿಂದ, ಒಂದು ಆಕಾಶ ತತ್ವ ಪ್ಲಾನೆಟ್ಸ್, ಒಂದು ಪೃಥ್ವಿ ತತ್ವ ಪ್ಲಾನೆಟ್ಸ್, ಇಬ್ಬರಿಗೂ ಕೂಡ ಕನೆಕ್ಷನ್ ಅಲ್ಲ. ಅದರಿಂದಾಗಿ ಏನಾಗುತ್ತೆ, ಮೇ ಬಿ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್, ಅಂದ್ರೆ ಅಲ್ಲಿ ನೆಗೆಟಿವ್ ಇನ್ಫ್ಲುಯೆನ್ಸ್ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅವಾಗ 9th ಹೌಸ್ ಬುಧ ನಿಮಗೆ ತೊಂದರೆಗಳನ್ನ ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್ ಇದೆ. ನಿಮಗೆ ಎಲ್ಲಾ ರೀತಿಯಲ್ಲಿ ಕೂಡ ಒಂದು ಮದುವೆ ಜೀವನದಲ್ಲಿ ಸಮಸ್ಯೆಗಳು, ಮತ್ತೊಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ಗಳನ್ನ ಕೆಲವೊಂದು ಬಾರಿ ಕ್ರಿಯೇಟ್ ಮಾಡಬಲ್ಲ. ಈಗ ಬುಧನಿಗೆ ಒಳ್ಳೆ ಒಂದು ಪ್ಲಾನೆಟ್ಸ್ ನ ಸಂಯೋಗ ಬಂದಿದೆ, ಬುಧಾದಿತ್ಯ ಯೋಗ ಇದೆ, ಬುಧ ಸೂರ್ಯನ ಜೊತೆ ಇದ್ದಾನೆ ಅಂದಾಗ ಅದು ಪರವಾಗಿಲ್ಲ ಅಂತ ಹೇಳ್ತಾರೆ. ಆವಾಗ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಖಂಡಿತ ಕ್ರಿಯೇಟ್ ಆಗುತ್ತೆ. 10ನೇ ಮನೆ ಬುಧ. 10ನೇ ಮನೆ ಬುಧ ಆಕ್ಚುಲಿ ಏನ್ ಮಾಡಬಲ್ಲ, ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ಕೊಡಬಲ್ಲ. ಅದು ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ. ಯಾಕಂದ್ರೆ ಆತ ತನ್ನ ಮಿಥುನ ರಾಶಿಯಿಂದ, ಮಿಥುನ ರಾಶಿಯಿಂದ ನೀವೇನಾದ್ರೂ ಲೆಕ್ಕ ಮಾಡಿದಾಗ ನೋಡಿ, ಇಲ್ಲಿ 1 2 3 4 5 6 7 8ನೇ ಮನೆಯಲ್ಲಿ ಬುಧ ಬಂದ್ಬಿಟ್ಟ. ಆನಂತರ ಕನ್ಯಾ ರಾಶಿ ಆತನ ಉಚ್ಚ ಸ್ಥಾನದಿಂದ ಮೂಲ ತ್ರಿಕೋನ ರಾಶಿ ಲೆಕ್ಕ ಮಾಡಿದ್ರೆ 5ನೇ ಮನೆಯಲ್ಲಿ ಬಂದ್ಬಿಟ್ಟ. ಅಲ್ಲಿ 8ನೇ ಮನೆಗೆ ಬಂದಾಗ ಏನಿದ್ರು ಕಾರ್ಯಕ್ಷೇತ್ರದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಪ್ರಾಪ್ತವಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಆನಂತರ ಆತ ಕಾರ್ಯಕ್ಷೇತ್ರಕ್ಕೆ ಭಾಗ್ಯಾಧಿಪತಿಯಾಗಿ ಕೂಡ ದಶಮ ಸ್ಥಾನದಲ್ಲಿ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯವನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ. 10ನೇ ಮನೆ ಬುಧ ಈಸ್ ಮಚ್ ಬೆಟರ್ ಅಂತ ಹೇಳ್ಬೋದು ಒಂದು ಲೆಕ್ಕಕ್ಕೆ. ಆತನಿಗೆ ಏನೋ ಅಲ್ಲಿ ನಿಮ್ಗೆ ಶುಕ್ರನ ಸಂಯೋಗ ಬಂತು ಅಥವಾ ಅಲ್ಲಿ ಸೂರ್ಯನ ಸಂಯೋಗ ಬಂತು, ಅದು ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತೆ ಅದು ಪ್ರೇರೇಪಣೆಯನ್ನ ಕೊಟ್ಟೇ ಕೊಡುತ್ತೆ ಅಲ್ವಾ. ಆನಂತರ ಬುಧ ಏನ್ ಮಾಡ್ತಾನೆ, ನೇರವಾಗಿ 4ನೇ ಮನೆಯನ್ನು ನೋಡ್ತಾ ಇರ್ತಾನೆ. ನೀವು ಯಾವಾಗ ಕಾರ್ಯಕ್ಷೇತ್ರದಲ್ಲಿ ಇರ್ತೀರಾ, ಮೇ ಬಿ ನಿಮ್ಗೆ ಮನೆ, ಜಾಗ, ವಾಹನ ಮಾಡುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಒಟ್ಟಾರೆ 10ನೇ ಮನೆ ಬುಧ ಪರವಾಗಿಲ್ಲ ಅಂತ ಇಂಡಿಕೇಶನ್ ಇದೆ, ತೊಂದರೆ ಇಲ್ಲ, ಹೋಗ್ಬೋದು. ಈಗ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಬೇರೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ. ಬಟ್ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 10ನೇ ಮನೆ ಬುಧ ಬ್ಯಾಡ್ ಇನ್ಫ್ಲುಯೆನ್ಸ್ ಇಲ್ಲ ಅಂದಾಗ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾರೆ. ಬ್ಯಾಡ್ ಇನ್ಫ್ಲುಯೆನ್ಸ್ ಇದ್ದಾಗ ಮೇ ಬಿ ಕೆಲವೊಂದು ಬಾರಿ ವ್ಯತ್ಯಯಗಳು ಕೂಡ ಉಂಟಾಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಇನ್ನು ನೆಕ್ಸ್ಟ್ 11ನೇ ಮನೆ ಬುಧ. ಓಕೆ, 11th ಹೌಸ್. ಆಕ್ಚುಲಿ ಇದು ಕೂಡ ಪರವಾಗಿಲ್ಲ ಅಂತ ಹೇಳಿ 11th. ಇಲ್ಲೇನಾಗುತ್ತೆ, ಆತ
ತನ್ನ ಮನೆಯಿಂದ, ಓಕೆ, ಮಿಥುನ ರಾಶಿಯಿಂದ ಆತ ಭಾಗ್ಯದಲ್ಲಿದ್ದಾನೆ, ತನ್ನ ಮಿಥುನ ರಾಶಿಯಿಂದ ಭಾಗ್ಯದಲ್ಲಿದ್ದಾನೆ. ಆನಂತರ ಕನ್ಯಾ ರಾಶಿಯಿಂದ, ತನ್ನ ಮೂಲ ತ್ರಿಕೋನ ರಾಶಿಯಿಂದ 6ನೇ ಮನೆಗೆ 6ನೇ ಮನೆಯಲ್ಲಿದ್ದಾನೆ. ಓಕೆನಾ, ತನ್ನಿಂದ 6ನೇ ಮನೆಯಲ್ಲಿದ್ದಾನೆ, ಅಂದ್ರೆ ಲಗ್ನದ 6ನೇ ಮನೆಗೆ 6ನೇ ಮನೆಯಲ್ಲಿದ್ದಾನೆ ಬುಧ. ಅಥವಾ ಇದು ಯಾವುದಕ್ಕೆ ಫೇವರಬಲ್ ಆಗುತ್ತೆ? ಯಾವ್ದಾದ್ರು ಕೋರ್ಟ್ ಕಚೇರಿ ಕೇಸ್ ಇದೆ ನಿಮ್ಗೆ, ಅಥವಾ ಯಾವುದೋ ನಿಮ್ಗೆ ಲಿಟಿಗೇಷನ್ ಇದೆ, ಪ್ರಾಬ್ಲಮ್ ಇದೆ, ಶತ್ರುಕಾಟ ಇದೆ, ಅದರಲ್ಲಿ ಅದನ್ನ ನಿಭಾಯಿಸಲಿಕ್ಕೆ ಬುಧ ಬಹಳ ವಿಶೇಷವಾಗಿ ಕೆಲಸ ಮಾಡ್ತಾನೆ 11ನೇ ಮನೆಯಲ್ಲಿ ಇದ್ದುಕೊಂಡು. ಅದಕ್ಕೆ ಬೇಕಾಗಿ ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ. ಅದರ ಜೊತೆಗೆ ಏನಾಗುತ್ತೆ, ಆತ ಬುಧ ನೇರವಾಗಿ ನಿಮ್ಮ ಪಂಚಮದ ಭಾವವನ್ನು ವೀಕ್ಷಣೆ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಪಂಚಮದ ವೀಕ್ಷಣೆ ಅಥವಾ ನಿಮ್ಮ ಒಂದು ಬುದ್ಧಿಶಕ್ತಿಯಲ್ಲಿ ತೀಕ್ಷ್ಣ ರೀತಿಯಲ್ಲಿ ಏರಿಕೆ ಆಗುವಂಥದ್ದು, ಬುದ್ಧಿಶಕ್ತಿಯಲ್ಲಿ ಬಹಳ ಬದಲಾವಣೆಗಳು ಬರುವಂಥದ್ದು, ಬುದ್ಧಿಶಕ್ತಿಯನ್ನು ತೀಕ್ಷ್ಣ ಮಟ್ಟದಲ್ಲಿ ಕೊಂಡೊಯ್ಯುವಂಥ ಕೆಲಸವನ್ನು ಕೂಡ ಬುಧ ಮಾಡ್ತಾನೆ. ಸೊ ಇದೆಲ್ಲವನ್ನು ಇಟ್ಟುಕೊಂಡು ನೀವೇನ್ ಮಾಡ್ತೀರಾ, ಇದು ನೋಡಿ, ಈ ಕಾಂಬಿನೇಷನ್ ಯಾರಿಗೆ ವರ್ಕ್ ಆಗುತ್ತೆ? ಒಳ್ಳೆ ಲಾಯರ್ ಯಾರು ಇರ್ತಾರೆ ಅವರಿಗೆಲ್ಲ ಇದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಮಾತುಗಾರಿಕೆಯಿಂದಲೇ ಅವ್ರು ಏನ್ ಮಾಡ್ತಾರೆ, ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಅದು ಖಂಡಿತ ಇದೆ 11ನೇ ಮನೆಯಲ್ಲಿ ಬುಧ ಬಂದಾಗ. ಬಟ್ ಜಾಗೃತಿ ಯಾವುದರಲ್ಲಿ ಬೇಕು? 11ನೇ ಮನೆಯಲ್ಲಿ ಬುಧ ಬಂದಾಗ ನೋಡಿ, ಅಲ್ಲಿ ಕೂಡ ನಿಮ್ಗೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಫ್ರೆಂಡ್ಸ್ ಗಳನ್ನ ಇಟ್ಕೊಂಡಿದ್ರೆ ಪ್ರೀತಿ ಪ್ರೇಮ ಅಂತ ಮಾಡ್ತೀರಾ, ಅಥವಾ ಅವರನ್ನು ಗುಪ್ತ ರೀತಿಯಲ್ಲಿ ಇಟ್ಕೊಂಡು ಪ್ರೀತಿ ಪ್ರೇಮ ಮಾಡ್ತೀರಾ ಅಂತ ಒಂದು ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅನ್ನು ಉಂಟು ಅದರಲ್ಲಿ. ಅದು ಬಿಟ್ಟು ಬಾಕಿ ವಿಚಾರದಲ್ಲಿ 11ನೇ ಮನೆ ಬುಧನಿಂದ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ನಾನು ಇಷ್ಟದ್ದು ಹೇಳ್ತೇನೆ, ನಾನು ಹೇಳಿದ ಯಾವುದೇ ಪ್ರೆಡಿಕ್ಷನ್ ಅಲ್ಲಿ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಇರಬಾರ್ದು. ಅದು ಇದ್ರೆ ಅಲ್ಲಿ ವ್ಯತ್ಯಯಗಳು ಉಂಟಾಗ್ತವೆ. ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಏನಾದ್ರು ಇಲ್ಲ ಅಂದ್ರೆ ಬುಧ ಎಲ್ಲೊಂದ್ ಕಡೆ ಪೀಡೆಗೆ ಒಳಗಾಗಿಲ್ಲ ಅಂದಾಗ ನಾನು ಹೇಳಿದ ಪ್ರೆಡಿಕ್ಷನ್ ಕೂಡ 100% ಅಲ್ಲಿ ಇದ್ದೇ ಇರುತ್ತೆ. ಇದನ್ನ ನೋಡ್ಕೊಳ್ಳಿ. ಆನಂತರ 11ನೇ ಮನೆ ಬುಧನಿಂದ ಮಲ್ಟಿಪಲ್ ಇನ್ಕಮ್ ಅನ್ನ ನೋಡುವಂಥದ್ದು, ಮಲ್ಟಿಪಲ್ ರೀತಿಯಲ್ಲಿ ನಿಮಗೆ ಲಾಭಗಳನ್ನ ನೀವು ಪಡೆಯುವಂತ ಯೋಗ ಭಾಗ್ಯ ಕೂಡ ಡೆಫಿನೆಟ್ ಆಗಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಯಾರಿಗೆಲ್ಲ 11ನೇ ಮನೆ ಬುಧ ಇದ್ದಾನೆ, ನೀವು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಕೊನೆಯದಾಗಿ 12th ಹೌಸ್ ಬುಧ. 12th ಹೌಸ್ ಬುಧನನ್ನ ಆತನಿಗೆ ಅದು ನೀಚ ಸ್ಥಾನ, ಒಳ್ಳೆಯ ಲಕ್ಷಣ ಅಲ್ಲ ಅಂತ ಉಂಟು. ಯಾಕಂದ್ರೆ ಹೇಗೆ 9th ಹೌಸ್ ಅಲ್ಲಿ ನಾನು ಹೇಳಿದೆ ಬುಧ ಬಂದಾಗ ಪ್ರಾಬ್ಲಮ್ ಆಗುತ್ತೆ ಅಂತ, ಅದು ಒಳ್ಳೆ ಲಕ್ಷಣ ಅಲ್ಲ. ಯಾಕಂದ್ರೆ ಭಾಗ್ಯಸ್ಥಾನದಲ್ಲಿ ಬುಧನಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ ಅವನಿಗೆ. ಅದರಿಂದಾಗಿ ಆತ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡೋದು ಸ್ವಲ್ಪ ಕಡಿಮೆ. ಇಲ್ಲಿ ಕೂಡ ಏನಾಗುತ್ತೆ, ಆತ ಕನ್ಯಾ ರಾಶಿಯಿಂದ ತನ್ನ ಎದುರಿನ ಮನೆಗೆ ಅಂದ್ರೆ ಮಾರಕ ಸ್ಥಾನಕ್ಕೆ ಹೋಗಿಬಿಟ್ಟಿದ್ದಾನೆ. ಅಲ್ಲಿ ಆತ ನೀಚನಾಗಿ ವರ್ತನೆ ಮಾಡ್ತಾನೆ. ಅದರ ಅರ್ಥ ಏನಂದ್ರೆ, ಒಂದನೇದಾಗಿ ನಿಮಗೆ ನಪುಂಸಕತೆ ಬರ್ಬೋದು, ಅನಾರೋಗ್ಯ ಕೂಡ ಬರ್ಬೋದು, ಬೆಡ್ರೂಮ್ ಲೈಫ್ ಟೋಟಲ್ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇನ್ನೊಂದೇನಂದ್ರೆ 12ನೇ ಮನೆ ಬಂದು ಅದು ಬಂದು ನಂಬಿಕೆಗೆ ಸಂಬಂಧಪಟ್ಟ, ಆ ಪಾರ್ಟಿ ನಂಬಿಕೆಗೆ ಸಂಬಂಧಪಟ್ಟ 12ನೇ ಮನೆಯಲ್ಲಿ ಏನಿರುತ್ತೆ, ಪೂರ್ತಿ ಕತ್ತಲು, ಅದು ನಂಬಿಕೆಯಲ್ಲಿ ನಡೆಯುವಂತಹ ಒಂದು ಪಾರ್ಟ್ ಆಗಿರ್ತದೆ. ಅಂದ್ರೆ ಅಲ್ಲಿ ಬಹಳ ವಿಶ್ವಾಸವನ್ನ ಇಟ್ಟುಕೊಂಡು ಹೋಗ್ಬೇಕಾದ ಅನಿವಾರ್ಯತೆ ಉಂಟು, ಆ ನಂಬಿಕೆಯನ್ನು ಇಟ್ಕೊಂಡು ಹೋಗ್ಬೇಕಾದ ಅನಿವಾರ್ಯತೆ ಉಂಟು. ಅಲ್ಲಿ ದೇವರ ಮೇಲೆ ಒಂದು ನಂಬಿಕೆ ಅಂತ 12ನೇ ಮನೆಯಿಂದ ಬರುವಂತದ್ದು ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಬಹಳ ವಿಶೇಷವಾಗಿ ಬುಧ ಬಂದಾಗ ಬುಧನಿಗೆ ಪ್ರಾಕ್ಟಿಕಲ್ ಬೇಕು. ಎಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿರ್ಬೇಕು, ಎಲ್ಲ ಪಾರದರ್ಶಕ ರೀತಿಯಲ್ಲಿ ಇರಬೇಕು, ಎಲ್ಲ ಲೆಕ್ಕಾಚಾರಗಳಿರ್ಬೇಕು. ಬಟ್ ಬುಧನಿಗೆ ಇಲ್ಲಿ ಕೂಡ ಏನಾಗುತ್ತೆ, ಇದನ್ನ ಹಿಡಿಲಿಕ್ಕೆ ಆಗಲ್ಲ, ಈ ಬ್ರಹ್ಮಾಂಡವನ್ನು ಹಿಡಿಲಿಕ್ಕೆ ಆಗಲ್ಲ ಅಲ್ವಾ, ಈ ಗುರುವಿನ ತತ್ವವನ್ನು ಹಿಡಿಲಿಕ್ಕೆ ಆಗಲ್ಲ. ಆಕಾಶ ಎಲ್ಲಿವರೆಗೆ ಉಂಟು ಏನುಂಟು ಅದು ಗೊತ್ತಾಗುವುದಿಲ್ಲ. ಅದಕ್ಕೆ ಬುಧ ಏನ್ ಮಾಡ್ತಾನೆ, ನೀಚ ಫಲ ಕೊಡ್ತಾನೆ. ಇದು ಒಂದು ವಿಚಾರ. ಮತ್ತೊಂದಲ್ಲಿ ಲೆಕ್ಕಾಚಾರ ಅಲ್ಲಿ ಇರುವುದಿಲ್ಲ, ಬುಧ ಕನ್ಫ್ಯೂಸ್ ಆಗಿಬಿಡ್ತಾನೆ. ಅದಕ್ಕೋಸ್ಕರ ಏನಾಗುತ್ತೆ, ಬುಧನಿಂದ ಅಲ್ಲಿ ನೀಚ ಫಲವನ್ನು ನಾವು ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ 12ನೇ ಮನೆ ಬುಧ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅಂತ ಇಂಡಿಕೇಶನ್ ಅಂತ ಖಂಡಿತ ಇಲ್ಲ. ಬಟ್ ಒಂದು ವಿಷಯ ಉಂಟು, ಏನಂದ್ರೆ 12ನೇ ಮನೆ ಬುಧನ ಜೊತೆಗೆ ಸೂರ್ಯ ಬಂದ್ಬಿಟ್ಟ ಈಗ, ಅಥವಾ ಬುಧನ ಜೊತೆಗೆ ಶುಕ್ರ ಬಂದ್ಬಿಟ್ಟ, ಬುಧನ ಜೊತೆಗೆ ಶನಿ ಬಂದ್ಬಿಟ್ಟ, ಆವಾಗ ಏನಾಗುತ್ತೆ, ಬುಧನಿಗೆ ಒಂದು ಸಪೋರ್ಟ್ ಸಿಕ್ಕಿದಾಗ ಆಯ್ತು. ಆವಾಗ ನೀವೇನಾದ್ರೂ ವಿದೇಶದಲ್ಲಿದ್ದಾಗ ಅಥವಾ ಮನೆಯಿಂದ 1,000 ಕಿಲೋಮೀಟರ್ಗಿಂತ ದೂರ ಇದ್ದಾಗ, ಆಕ್ಚುಲಿ ವಿದೇಶದಲ್ಲಿದ್ದಾಗ, ಅಂದ್ರೆ ನಮ್ಮ ಭಾರತ ಬಿಟ್ಟು ವಿದೇಶದಲ್ಲಿದ್ದಾಗ, ಅದು ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಅಲ್ಲಿ ನಿಮ್ಮ ಈ ಬುಧ 12ನೇ ಮನೆ ಬುಧ ನೀಚ ಸ್ಥಾನ ಅಂತ ನಾವು ಅದನ್ನ ಕನ್ಸಿಡರ್ ಮಾಡುವ ಹಾಗಿಲ್ಲ. ಯಾಕಂದ್ರೆ ವಿದೇಶಕ್ಕೆ ಹೋದಾಗ ಅದು ತನ್ನ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಲಗ್ನದಲ್ಲಿ ಹೇಗೆ ತೋರಿಸಬೇಕು ಆ ರೀತಿಯಾಗಿ ತೋರಿಸುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಬಹಳ ಫೇವರಬಲ್ ಅಂತೂ ಖಂಡಿತ ಆಗಿ ಆಗುತ್ತೆ. ಅದಕ್ಕೆ 12ನೇ ಮನೆ ಬುಧ ಅದು ನೀಚ ಫಲ ಅಂತ ನಿಮ್ಗೆ ಗೊತ್ತಾಯ್ತು. ಈಗ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಆತ ಅಲ್ಲಿ ಸಹಕಾರ ಖಂಡಿತ ಕೊಡುವುದಿಲ್ಲ. ದೊಡ್ಡ ಪ್ರಾಬ್ಲಮ್ ಆಗುವುದು ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವುದು, ನಪುಂಸಕತೆಯನ್ನು ಕೊಡುವುದು, ಲೆಕ್ಕಾಚಾರದಲ್ಲಿ ವ್ಯತ್ಯಯಗಳು ಉಂಟಾಗುವುದು, ನಂಬಿಕೆಯಿಂದ ಹೋಗ್ಲಿಕ್ಕೆ ಆಗುದಿಲ್ಲ, ಎಲ್ಲ ಪ್ರಾಕ್ಟಿಕಲ್ ಆಗ್ಬೇಕಂದ್ರೆ ಟೋಟಲಿ ಕನ್ಫ್ಯೂಸ್ ಆಗುವುದು, ವ್ಯಾಪಾರವನ್ನು ಕಳ್ಕೊಳ್ಳುವುದು, ಮಾತುಗಾರಿಕೆಯಿಂದ ಕೂಡ ನಾವು ಕೆಲವೊಮ್ಮೆ ದುಶ್ಮನನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮಗೆ ನಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರುತ್ತೆ. ಇದು ಬುಧನಿಗೆ ಸಂಬಂಧಪಟ್ಟಂತ ವಿಚಾರಗಳು. ಒಂದಷ್ಟು ಹೇಳಿದ್ದೇನೆ, ಎಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಖಂಡಿತ ಕಷ್ಟ ಆಗುತ್ತೆ. ಮತ್ತೆ ಒಂದು 5 ನಿಮಿಷದ ವಿಡಿಯೋ 10 ನಿಮಿಷದ ವಿಡಿಯೋದಲ್ಲೇ ಮಾಡ್ಬೇಕಂದ್ರೆ ಅದು ಆಗದಂತ ವಿಚಾರ. ಯಾಕಂದ್ರೆ ಆಲ್ಮೋಸ್ಟ್ 1 ಗಂಟೆ ವಿಡಿಯೋದವರೆಗೆ ಹೋಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ. ಇನ್ನು ಬುಧ ಅಫ್ಲಿಕ್ಷನ್ ಅಲ್ಲಿ ಬಂದ್ಬಿಟ್ಟ, ತುಂಬಾ ತೊಂದರೆ ಆಗ್ತಾ ಉಂಟು, ಏನ್ ಮಾಡೋದು ಗೊತ್ತಾಗಿಲ್ಲ. ನೋಡಿ, ಇಲ್ಲಿ ಯಾರಿಗಾದ್ರೂ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು, ಅವ್ರು ಏನ್ ಮಾಡ್ಬೋದು, ನಾನು ಹೇಳ್ತೀನಿ, ಯಾರಿಗೆಲ್ಲ ಮ್ಯಾರಿಡ್ ಲೈಫ್, ವಿಶೇಷವಾಗಿ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ತಾನೆ, ಅವರು ವಿಷ್ಣು ಸಹಸ್ರನಾಮದ ಪಠಣೆಯನ್ನ ಪ್ರತಿದಿನ ಮಾಡಿದಾಗ ಮೇ ಬಿ ನಿಮ್ಗೆ ಮ್ಯಾರಿಡ್
ಮ್ಯಾರಿಡ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ಡಿಸ್ಟರ್ಬೆನ್ಸ್, ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಡೆಫಿನೆಟ್ ಆಗಿ ನಿಮಗೆ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಅದನ್ನ ಮಾಡ್ಕೊಳ್ಬಹುದು. ಇನ್ನೊಂದು ಏನಂದ್ರೆ ನಿಮಗೆ ಮನೆ ವಿಚಾರದಲ್ಲಿ ಪ್ರಾಬ್ಲಮ್ ಉಂಟು ನಿಮಗೆ, ಅಥವಾ ಮನೆ ವಿಚಾರದಲ್ಲಿ ಕೋರ್ಟ್ ಕಚೇರಿ ಬಂದ್ಬಿಟ್ಟಿದೆ, ಅಥವಾ ಅಲ್ಲಿ ಏನು ಲಿಟಿಗೇಷನ್ ಬಂದಿದೆ, ಪ್ರಾಬ್ಲಮ್ ಆಗಿದೆ, ಅವರು ಕೂಡ ವಿಷ್ಣು ಸಹಸ್ರನಾಮದ ಪಠಣ ಮಾಡಿದಾಗ ಅದು ಅತ್ಯುತ್ತಮವಾದ ಇಂಪ್ಯಾಕ್ಟ್ ಅನ್ನು, ಅತ್ಯುತ್ತಮವಾದ ರಿಸಲ್ಟ್ ಅನ್ನು ಕೊಡುವುದರಲ್ಲಿ ಡೌಟೇ ಇಲ್ಲ. ತುಂಬಾ ತುಂಬಾ ಫೇವರಬಲ್ ಆದ ಇಂಪ್ಯಾಕ್ಟ್ ಅನ್ನು ನೀವು ಅನುಭವಿಸಬಹುದು ಅಂತ ಹೇಳ್ತೇನೆ. ತುಂಬಾ ಫೇವರಬಲ್ ಆಗುತ್ತೆ. ಇನ್ನು ಬೇಕಾದ್ರೆ ನೀವೇನ್ ಮಾಡ್ಬೋದು, ಬುಧವಾರ ದಿವಸ 500 ಗ್ರಾಮ್ ಹೆಸರು ಕಾಳು ಅಥವಾ 5 ಕಿಲೋ ಹೆಸರು ಕಾಳನ್ನ ಒಂದು ಗ್ರೀನ್ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಯಾವ್ದಾದ್ರು ದೇವಸ್ಥಾನದಲ್ಲಿ ಇಟ್ಟು ಬನ್ನಿ. ಓಕೆನಾ? ಯಾರಿಗೂ ಕೊಡುವುದಕ್ಕಿಂತಲೂ ದೇವಸ್ಥಾನದಲ್ಲಿ ಅದು ಬಹಳ ಫೇವರಬಲ್ ಆಗುತ್ತೆ. ದೇವಸ್ಥಾನದಲ್ಲಿ ಇಟ್ಟು ಬರಬೇಕು ಅಥವಾ ಅವ್ರಿಗೆ ಹೇಳಿ ಕೊಟ್ಟು ಬರಬೇಕು. ಅವಾಗ ಅದು ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಬುಧನ ಒಂದು ನೆಗೆಟಿವಿಟಿಯನ್ನು ನೀವೆಲ್ಲಿ ತಗೊಂಡೋದ್ರಿ, ನೀವು ಅದನ್ನ ಜಸ್ಟ್ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋದ್ರಿ, ಹಾಗಾದ್ರೆ ಅಲ್ಲಿ ಅದು ಪಾಸಿಟಿವ್ಗೆ ಕನ್ವರ್ಟ್ ಆಗುತ್ತೆ. ಅದರಿಂದಾಗಿ ಪರವಾಗಿಲ್ಲ ಅಂತ ಹೇಳ್ತೇನೆ. ಸೊ ಈ ಒಂದು ಟೆಕ್ನಿಕ್ ಅನ್ನು ಕೂಡ ಫಾಲೋ ಮಾಡಿ ನೋಡ್ಬೋದು. ವಿಷ್ಣು ಸಹಸ್ರನಾಮದ ಪಠಣೆಯನ್ನು ಪ್ರತಿದಿನ ಮಾಡೋದ್ರಿಂದ ಕೂಡ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಅದು ನೀವು ಪಡೆಯಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಇನ್ನೊಂದು ಏನಂದ್ರೆ ನೋಡಿ, ಬುಧ ಕೆಟ್ಟೋಗಿದ್ದಾನೆ, ಬುಧನಿಂದ ಪ್ರಾಬ್ಲಮ್ ಆಗ್ತಾ ಉಂಟು ಅಂತಾದ್ರೆ ನಾನು ಹೇಳ್ತೀನಿ, ಮನೆಯ ಸುತ್ತಮುತ್ತ ತುಂಬಾ ಹೂ ಗಿಡಗಳನ್ನು ಬೆಳೆಸಲಿಕ್ಕೆ ಹೋಗಬೇಡಿ. ಆದಷ್ಟು ಕನಿಷ್ಠ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಮನೆಯಲ್ಲಿ ಕೆಲವರೆಲ್ಲ ಬಿದಿರಿನ ಗಿಡಗಳನ್ನು ತಂದಿಟ್ಟಿರ್ತಾರೆ, ಅದು ವಾಸ್ತು ದೋಷ ನಿವಾರಣೆ ಅದು ಇದು ಅಂತ ತಂದಿಟ್ಟಿರ್ತಾರೆ. ನೋಡಿ, ತಂದಿಡಿ, ನಾನು ಅದಕ್ಕೆ ಅಡ್ಡಿ ಅಲ್ಲ. ಬಟ್ ಬುಧ ಅಫ್ಲಿಕ್ಷನ್ ಅಲ್ಲಿ ಇದ್ದಾನೆ, ಬುಧ ಪ್ರಾಬ್ಲಮೆಟಿಕ್ ಆಗಿದ್ದಾನೆ ಅಂದಾಗ ಆ ಬಿದಿರಿನ ಗಿಡಗಳನ್ನು ದಯವಿಟ್ಟು ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳ್ತೇನೆ. ಅನ್ಯथा ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮಗೆ, ಇದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆನಂತರ ಇನ್ನು ಯಾರಿಗೆಲ್ಲ ಬುಧನಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಬೇಕಾದ್ರೆ ಪ್ರತಿದಿನ 5 ತುಳಸಿಯ ಎಲೆಗಳನ್ನ, ತುಳಸಿಯ ಎಲೆ, ಓಕೆ, ಅದನ್ನ ಬಾಯಲ್ಲಿ ಡೈರೆಕ್ಟ್ ನುಂಗಿ ಬಿಡಬೇಕು, ಜಗಿಬಾರ್ದು ಅದನ್ನು. ಓಕೆನಾ? ತುಳಸಿ ಎಲೆಗಳನ್ನ ಡೈರೆಕ್ಟ್ ಅದರಿಂದ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಪ್ರಮಾಣ ನೋಡೋದು ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಒಂಥರ ಇಂಟ್ರೆಸ್ಟ್ ಬರುತ್ತೆ, ಇಂಟೆಲಿಜೆನ್ಸ್ ಬರುತ್ತೆ. ಆನಂತರ ನೀವು ತುಂಬಾ ಉಲ್ಲಾಸದಾಯಕರಾಗಿರ್ತೀರಾ. ನಿಮ್ಮ ಮೆದುಳಿಗೆ ಎಷ್ಟು ಆಕ್ಸಿಜನ್ ಒಂದು ಕಂಟೆಂಟ್ಸ್ ಪೂರೈಕೆ ಆಗಬೇಕು, ಅದರ ಮುಖಾಂತರ ಕೂಡ ಆಗ್ಲಿಕ್ಕೆ ಶುರುವಾಗುತ್ತೆ. ಇದು ಕೂಡ ಒಳ್ಳೆ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಅದನ್ನ ಪ್ರತಿದಿನ ಮಾಡ್ಕೊಳ್ಬೇಕಾಗುತ್ತೆ. ಒಂದು ದಿನ ಮಾಡಿ ಸುಮ್ಮನೆ ಅಂತೂ ಇರುವುದು ಖಂಡಿತ ಒಳ್ಳೆ ಲಕ್ಷಣ, ಅದು ಖಂಡಿತ ಅಲ್ಲ. ಓಕೆನಾ? ಸೊ ನಿಮ್ಗೆ ಗೊತ್ತಾಯ್ತು. ಈಗ ಇನ್ನು ನಿಮ್ಗೆ ಯಾವ್ದಾದ್ರು ದೇವರ ನಾಮಗಳನ್ನ ಬರೆಯುವುದು, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್, ಆ ರೀತಿ ಜೈ ಶ್ರೀಕೃಷ್ಣ ಆ ರೀತಿ, ರಾಧೆ 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 ಆ ರೀತಿ, ಅಥವಾ ನೀವೇನ್ ಬೇಕಾದ್ರೂ ಬರಿಬೋದು ಅಂತ ಹೇಳ್ತೇನೆ. ಅದನ್ನ ಒಂದು ಪುಸ್ತಕ ಇಟ್ಕೊಂಡು ಬಹಳ ನೀಟಾಗಿ, ಬಹಳ ಸುಂದರವಾಗಿ ಅದನ್ನ ಕೆತ್ತುತ್ತಾ ಹೋಗ್ಬೇಕಾಗುತ್ತೆ. ಭಲೆ ನೀವು ನಿಧಾನವಾಗಿ ಬರೀರಿ, ಪರವಾಗಿಲ್ಲ. ಸ್ಫುಟವಾದ ಅಕ್ಷರಗಳು, ತುಂಬಾ ಸುಂದರವಾದ ಅಕ್ಷರಗಳು, ಸುಂದರವಾದ ರೀತಿಯಲ್ಲಿ ಅದನ್ನು ಆಕರ್ಷಕ ರೀತಿಯಲ್ಲಿ ಬರೆದುಕೊಂಡು, ಎಷ್ಟು ಆಕರ್ಷಕ ರೀತಿಯಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಷ್ಟು ಬುಧ ಜಾತಕದಲ್ಲಿ ತನ್ನ ಒಂದು ಬ್ಯಾಡ್ ಇನ್ಫ್ಲುಯೆನ್ಸ್ ಇಂದ ಪಾಸಿಟಿವ್ ಇನ್ಫ್ಲುಯೆನ್ಸ್ ಗೆ ಕನ್ವರ್ಟ್ ಆಗ್ತಾನೆ. ಇದು ಬಹಳ ಫೇವರಬಲ್ ಆಗುತ್ತೆ. ಮತ್ತೆ ನಿಮ್ಗೆ ಅಭ್ಯಾಸ ಆಗಿಬಿಡುತ್ತೆ. ಮೊದಲು ಕಷ್ಟ ಆಗ್ಬೋದು, ಏನು ತೊಂದರೆ ಇಲ್ಲ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ. ಅದೇ ರೀತಿ ಮಕ್ಕಳಿಗೆ ಹೆಸರಿಡ್ಬೇಕಾದ್ರೆ ದಯವಿಟ್ಟು ಒಳ್ಳೆ ಹೆಸರನ್ನ, ಆ ಹೆಸರು ಅಲೆಯಾಗಿ ತೇಲಿ ಬರ್ಬೇಕು, ಆ ರೀತಿಯಾದ ಹೆಸರನ್ನ ನೀವು ಚಾಯ್ಸ್ ಮಾಡ್ಬೇಕಾಗುತ್ತೆ. ಸುಮ್ಮನೆ ಯಾವುದೋ ಒಂದು ಹೆಸರು, ಅದಕ್ಕೆ ಮೀನಿಂಗ್ ಇಲ್ಲ, ಲೇಟೆಸ್ಟ್ ಹೆಸರು ಅಂತ, ಅವಾಗ ಮಕ್ಕಳ ಜೀವನ ಕೂಡ ಹಾಳಾಗುತ್ತೆ ಇಲ್ಲಿ. ಆನಂತರ ನಿಮ್ಮ ಬುಧ ಕೂಡ ಕೆಟ್ಟೋಗ್ತಾನೆ, ಪ್ರಾಬ್ಲಮ್ ಆಗುತ್ತೆ. ಇದು ಒಂದು ಪರಿಸ್ಥಿತಿಯನ್ನ ನೀವು ಎದುರಿಸಬೇಕಾದ ಅನಿವಾರ್ಯತೆ ಉಂಟು. ಇನ್ನು ಮಕ್ಕಳಿಗೆಲ್ಲ ನೀವು ಈಗ ಸಣ್ಣಂದ್ರಲ್ಲಿ ಅವರಿಗೆ ಸೋನು, ಮೋನು, ಚಿನ್ನು ಆ ರೀತಿ ಎಲ್ಲ ಕರೀತೀರಾ, ಅದು ಪರವಾಗಿಲ್ಲ, ಕರೀರಿ. ಒಂದು ಹಂತದವರೆಗೆ ಪರವಾಗಿಲ್ಲ. ಅದು 15 ವರ್ಷ ಆಯ್ತು, 15 ವರ್ಷ ನಂತರ ಕೂಡ ಸೋನು, ಮೋನು, ಚಿನ್ನು ಅಂತ ಕರಿತಿದ್ದೀರಿ ಅಂದಾಗ ಅವರ ಬುಧ ಅಫ್ಲಿಕ್ಷನ್ ಒಳಗಾಗ್ತಾನೆ. ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ಮದುವೆ ವಿಚಾರ ಬಂದಾಗ ಏನಾಗುತ್ತೆ, ಅದು ದೊಡ್ಡ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಸೊ ಇದು ಬುಧನಿಗೆ ಸಂಬಂಧಪಟ್ಟಂತ ಪಾಠ ಬಹಳ ಫೇವರಬಲ್ ಆಗುತ್ತೆ. ಇದುವರೆಗೆ ಯಾರೆಲ್ಲ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಬಾಯ್.